ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ RRB NTPC ಮತ್ತು RRB D ಗ್ರೂಪ್ ಎಕ್ಸಾಮ್ಗೆ ಕೇಳಬಹುದಾದಂತಹ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ರಶ್ನೋತ್ತರಗಳನ್ನು ನಾವು ಈ ಸೆಷನಲ್ಲಿ ತಿಳ್ಕೊಳ್ಳೋಣ, ಸರಿನಾ? ಸೊ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಇವನ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಹೇಳೋಕ್ಕಿಂತ ಮುಂಚೆ ನಿಮಗೆ ಒಂದು ಮಾಹಿತಿ ಇವಾಗಲೇ ಹೇಳ್ಬಿಡ್ತೀನಿ. ನೀವು ಇಲ್ಲಿವರೆಗೂ ಕೂಡ ಕೆಲವೊಂದು ಪ್ರಶ್ನೆಗಳನ್ನು ನೋಡಿರುವುದಿಲ್ಲ, ಕೆಲವೊಂದು ಪ್ರಶ್ನೆಗಳನ್ನು ನಿಮಗೆ ಗೊತ್ತೇ ಇರುವುದಿಲ್ಲ. ಆ ರೀತಿಯ ಪ್ರಶ್ನೆಗಳನ್ನು ಕೆಲವೊಂದು ಎಕ್ಸ್ಪ್ಲನೇಷನ್ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತಾ, ಸೊ ಡೆಫಿನೆಟ್ಲಿ 100% ಹೇಳ್ತೀನಿ, ಈ ಕ್ಲಾಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಮುಂಬರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ನೀವು ಬರೆಯೋರಿಗೆ. ಓಕೆ, ಸೊ ಅಸ್ಪಿರೆಂಟ್ಸ್ಗೆ. ಸೊ ಮೊದಲ ಪ್ರಶ್ನೆ ಏನಿದೆ ಅಂದರೆ, ಭಾರತದ ಯಾವ ರಾಜ್ಯ ಅತಿ ಹೆಚ್ಚು ಮೀಸಲಾತಿಯನ್ನು ನೀಡಿದೆ? ಏನು ಸರ್ ಮೀಸಲಾತಿ? ಓಕೆ, ಸೊ ಇವಾಗ ನೀವು ಅಪ್ಲಿಕೇಶನ್ ಹಾಕುವಾಗ ಮೀಸಲಾತಿ ಕಾಲಮ್ ಇರುತ್ತೆ. ಓಕೆ, ನಾನು OBC ಇದ್ದೀನಿ, ನಾನು SC ಕ್ಯಾಟಗರಿ ಕ್ಲೇಮ್ ಮಾಡ್ತೀನಿ, ನಾನು ST ಕ್ಯಾಟಗರಿ ಕ್ಲೇಮ್ ಮಾಡ್ತೀನಿ ಅಂತ. ಅಂದರೆ ಆ ಒಂದು ಸೀಟ್ಗಳಲ್ಲಿ ಇವಾಗ 100 ಸೀಟ್ಗಳಿದ್ದಾವೆ. ಈ 100 ಸೀಟ್ಗಳಲ್ಲಿ OBCಗೆ ಅಂತ ಸಮ್ ಪರ್ಸೆಂಟೇಜ್ ಮೀಸಲಾತಿ ಇಟ್ಟಿರ್ತಾರೆ. ಆ್ಯಂಡ್ ದೆನ್ SCಗೆ ಸಮ್ ಪರ್ಸೆಂಟೇಜ್ ಮೀಸಲಾತಿ ಇಟ್ಟಿರ್ತಾರೆ, STಗೆ ಸಮ್ ಪರ್ಸೆಂಟೇಜ್. ಓಕೆ, ಜಸ್ಟ್ ಒಂದು ಎಕ್ಸಾಂಪಲ್ ತಗೊಳ್ಳಿ. ಈ OBCಗೆ ಎಷ್ಟು ಒಂದು 25 ಇಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ಈ SCಗೆ ಎಷ್ಟು ಇಟ್ಟಿದ್ದಾರೆ? 15 ಇಟ್ಟಿದ್ದಾರೆ. ಓಕೆ, ಆ್ಯಂಡ್ ದೆನ್ ಈ STಗೆ ಎಷ್ಟು ಇಟ್ಟಿರ್ತಾರೆ? 10% ಇಟ್ಟಿರ್ತಾರೆ, ಸರಿನಾ? ಸೊ ಹಾಗೆ ಈ 10 ಇವಾಗ ಏನಾದರೂ 100 ವೇಕೆನ್ಸಿ ಇದು ಅಂದರೆ 100 ವೇಕೆನ್ಸಿಯಲ್ಲಿ 25 ವೇಕೆನ್ಸಿಗೆ OBC ಅವರೇ ಹೊಡೆದಾಡ್ತಾರೆ. ಸೊ ಬೇರೆಯವ್ರು ಬಂದಲ್ಲಿ ಹೊಡೆದಾಡಕ್ಕೆ ಬರೋದಿಲ್ಲ. ಓಕೆ, ಅವರು ಯುದ್ಧ ಮಾಡಿ ನಾನು ಜಾಬ್ ತೊಗೋತೀನಿ ಅನ್ನೋಕ್ಕಾಗೋದಿಲ್ಲ ಈ 25 ಜಾಬ್ಗಳಿಗೆ. ಓಕೆ, ಸೊ ಹಾಗೆ ಇನ್ನೂ 15 ಜಾಬ್ಗಳು ಬರ್ತವೆ. ಈ 15 ಜಾಬ್ಗಳಲ್ಲಿ SC ಅವ್ರು ಮಾತ್ರ ಹೊಡೆದಾಡ್ತಾರೆ. ಓಕೆ, ನನಗೆ ಬೇಕಾದ ಜಾಬು, ನಿನಗೆ ಬೇಕಾದ ಜಾಬ್. ಮತ್ತೊಬ್ಬನು ಬಂದು ಅಲ್ಲಿ OBC ಕ್ಯಾಟಗರಿಯವನು ಅಥವಾ ST ಕ್ಯಾಟಗರಿಯವನು ಬಂದು ಅಲ್ಲಿ ಜಗಳ ಆಡಂಗಿಲ್ಲ. ಅಥವಾ ಜನರಲ್ ಕ್ಯಾಟಗರಿಯವನು ಬಂದು ನಾನು ಇದನ್ನು ನಿಮ್ಗಿಂತ ಬುದ್ಧಿವಂತ ಇದ್ದೀನಿಪ್ಪ, ನಾನು ತೊಗೋತೀನಿ ಈ ಜಾಬ್ ಅಂತ ಹೇಳಂಗಿಲ್ಲ. ಓಕೆ, ಸೊ ಅವರಿಗೆ ಸಿಗ್ತದೆ, ಸರಿನಾ? ಯಾವುದು? ಈ 15% ಜಾಬ್ಗಳು. ಹಾಗೆ ಈ ST ಅವರಿಗೆ ಇವ್ರಿಗೆ ಒಂದು 10% ಜಾಬ್ಗಳು ಸಿಗ್ತವೆ. ಸೊ ಆ ರೀತಿ ಇದು ಟೋಟಲ್ ಎಷ್ಟಾಯಿತು? 50% ಆಯಿತು, ಸರಿನಾ? ಸೊ ಹೀಗೆ ನಮ್ಮ ಕರ್ನಾಟಕದಲ್ಲಿ ಎಷ್ಟಿದೆ ಅಂದರೆ 50% ಮೀಸಲಾತಿಯನ್ನು ಕೊಡ್ತಾ ಇದ್ದೀವಿ. ಇವಾಗ 100% ಏನಾದರೂ ಹುದ್ದೆಗಳಿದಾವೆ ಅಂದರೆ, ಸೊ ಅದರಲ್ಲಿ ನಾವು 50% ಏನು ಮಾಡ್ತೀವಿ? ಮೀಸಲಾತಿ ಅಂತ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ, ಸರಿನಾ? ಸೊ ಹಾಗೆ ಒಂದು ಭಾರತದಲ್ಲಿ ಒಂದು ರಾಜ್ಯ ಇದೆ ಅಂತೆ, ಆ ರಾಜ್ಯ ಅತಿ ಹೆಚ್ಚು ಮೀಸಲಾತಿಯನ್ನು ನೀಡ್ತಿದೆ ಅಂತೆ ಆ ಜನರಿಗೆ. ಯಾವುದದು ರಾಜ್ಯ ಅಂತ ಕೇಳಿದ್ದಾನೆ. ಸೊ ಆಂಧ್ರ ಪ್ರದೇಶ, ಕೇರಳ, ಕರ್ನಾಟಕ ಮತ್ತು ತಮಿಳುನಾಡು ಅಂತ ಆಪ್ಷನ್ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ಹೇಳ್ಬೋದಾ? ಓಕೆ, ತಗೊಳ್ಳಿ ಒಂದು 10 ಸೆಕೆಂಡ್ ಟೈಮ್. 1 2 3 4 5. ಓಕೆ, ಸೊ 5 ಅನ್ನೋದ್ರಲ್ಲಿ ನಿಮ್ಮ 10 ಸೆಕೆಂಡ್ ಮುಗಿದಿರ್ತದೆ. ಯಾವುದು ಅಂದರೆ ಸರಿಯಾದ ಉತ್ತರ ತಮಿಳುನಾಡು, ಸರಿನಾ? ಸೊ ಈ ತಮಿಳುನಾಡು ಅನ್ನುವ ಸರ್ಕಾರ ಏನಿದೆ ಅಂದರೆ ಜನರಿಗೆ ಹೆವಿ ಲವ್ ಮಾಡುತ್ತೆ. ಓಕೆ, ಒಟ್ನಲ್ಲಿ ನೀವು ಚೆನ್ನಾಗಿರಪ್ಪ, ನಾವು ಚೆನ್ನಾಗಿರಲ್ಲ ನಡೀತದೆ, ಒಟ್ಟು ನೀವು ಚಂದಿರಿ, ನೀವು ಮೀಸಲಾತಿ ತಗೋರಿ, ನೀವು ಒಟ್ಟು ಖುಷಿಯಾಗಿರಿ ಅಂತ ಕೊಟ್ಬಿಟ್ಟಿದೆ. ಸೊ ಇಡೀ ನಮ್ಮ ಭಾರತದಲ್ಲೇ ಯಾವುದಾದ್ರೂ ಒಂದು ರಾಜ್ಯ ತನ್ನ ಜನರಿಗಾಗಿ ಬಡದಾಡಿ ಸಾಯ್ತದೆ ಅಂದರೆ ಅದು ತಮಿಳುನಾಡು ರಾಜ್ಯ. ಯಾಕೆ ಸರ್ ಕರ್ನಾಟಕ ಬಡ್ದಾಡ್ತಾ ಇಲ್ವಾ? ಯಾವನು ಬಡ್ದಾಡ್ತಿದ್ದಾನೆ? ಯಾವ ರಾಜಕಾರಣಿ ಬಂದು ಬಡ್ದಾಡ್ತಿದ್ದಾನೆ? ಓಕೆ, ಇಲ್ಲ. ಬಟ್ ಒಂದು ಹೇಳೋದಾದರೆ, ಅವರು ಮತ್ತೊಬ್ಬರಿಗೆ ಹೇಗೆ ಬೇಕಾದೇ ಇರಲಿ ಈ ತಮಿಳುನಾಡು ರಾಜ್ಯದವರು, ಬಟ್ ತಮ್ಮ ರಾಜ್ಯದ ನೆಲ, ಜಲ, ಮಣ್ಣು, ಅದಾಂತರ ಭಾಷೆ ಎಲ್ಲದರ ಉಳಿವಿಗಾಗಿ ಹೋರಾಡೋರು ಯಾರು ಅಂದರೆ ಈ ತಮಿಳುನಾಡದವರು. ಓಕೆ, ಸೊ ಇವಾಗ ಜಸ್ಟ್ ನೀವು ನೋಡಿರ್ಬೋದು, ಯಾವುದು ತ್ರಿಭಾಷಾ ನೀತಿಯಲ್ಲಿ ಬಿಟ್ಕೊಟ್ರೆ ಅವರು ಬಿಡ್ತಿದ್ದಾರಾ? ನೋ ವೇ, ಬಿಡ್ತಾ ಇಲ್ಲ. ಓಕೆ, ನನಗೆ ತ್ರಿಭಾಷಾ ನೀತಿ ಬೇಡವೇ ಬೇಡಪ್ಪ, ನಾನು ತಮಿಳ್ನಾಡಲ್ಲೇ ಕಲಿತೀನಿ. ಓಕೆ, ತಮಿಳು ಭಾಷೆಯಲ್ಲೇ ನಾನು ಕಲಿತೀನಿ. ನಿಂದು ಹಿಂದಿ ಭಾಷೆ ಯಾಕೆ ಬೇಕು? ನನಗೆ ಹಿಂದಿ ಭಾಷೆ ಬೇಕಾಗಿಲ್ಲ, ಇಂಗ್ಲೀಷ್ ಭಾಷೆನೂ ಬೇಕಾಗಿಲ್ಲ, ಸರಿನಾ? ಅವರು ನಿಜವಾಗ್ಲೂ ಹೇಳಬೇಕಂದ್ರೆ ಅವ್ರು ರೈಟ್ ಇದ್ದಾರೆ. ಯಾರು? ತಮಿಳ್ನಾಡು ಸರ್ಕಾರದವರು. ಯಾಕೆ ಸರ್ ಹಿಂದಿ ಕಲಿಬಾರ್ದಾ, ಇಂಗ್ಲೀಷ್ ಕಲಿಬಾರ್ದಾ? ಇಂಗ್ಲೀಷ್ ನೀವು ಮಾತಾಡ್ತೀರಾ, ಹಿಂದಿ ನೀವು ಮಾತಾಡ್ತೀರಾ? ಸರ್ ನಾನು ಇಂಗ್ಲೀಷ್ ಮತ್ತು ಹಿಂದಿ ನನಗೆ ಬರ್ತಾ ಇದೆ, ನಿಮಗೂ ಕೂಡ ಬರ್ತಾ ಇದೆ, ಅದಕ್ಕೆ ನಾವು ಹೇಗೆ ಅಂದರೆ ಎಡಬಿಡಂಗಿ ಥರ ಆಗಿಬಿಟ್ಟಿದ್ವಿ. ಓಕೆ, ಬಟ್ ಚೀನಾದವರಿಗೆ ಚೈನೀಸ್ ಮಾತ್ರ ಬರ್ತಿದೆ. ಓಕೆ, ರಷ್ಯಾದವರಿಗೆ ರಷ್ಯನ್ ಮಾತ್ರ ಬರುತ್ತೆ. ಓಕೆ, ಸ್ಪೇನ್ ಅವರಿಗೆ ಸ್ಪ್ಯಾನಿಷ್ ಮಾತ್ರ ಬರುತ್ತೆ. ಸೊ ಅದಕ್ಕೆ ಅವರು ಫುಲ್ ಹೆಂಗೆ ಅಂದರೆ ಟಾಪಲ್ಲಿದ್ದಾರೆ. ನಿಮಗೆ ಕನಸು ಬೀಳೋ ಭಾಷೆಯಲ್ಲೇ ನೀವು ಕಲ್ತ್ರೆ ಉದ್ಧಾರ ಆಗ್ತೀರಾ ಅಂತ ಯಾರೋ ಒಬ್ಬರು ಹಿರಿಯರು ಹೇಳಿದ್ದಾರೆ, ಸರಿನಾ? ಸೊ ಅದಕ್ಕೆ ನಾವು ಕನಸು ಬೀಳೋ ಭಾಷೆ ನಮ್ಮ ಮಾತೃಭಾಷೆಯಲ್ಲೇ ಕಲಿಬೇಕನ್ನೋದು ಈ ತಮಿಳುನಾಡು ಸರ್ಕಾರದ ಧ್ಯೇಯ. ಓಕೆ, ಸೊ ಅದಕ್ಕೆ ಇವರು ತಮ್ಮ ಜನರನ್ನು ಮತ್ತು ತಮ್ಮ ನೆಲದ ನುಡಿಯನ್ನು ಯಾವತ್ತೂ ಬಿಟ್ಕೊಡೋದಿಲ್ಲ, ಸರಿನಾ? ಸೊ ಆ ಒಂದು ರಾಜ್ಯ ಈ ಅತಿ ಹೆಚ್ಚು ಮೀಸಲಾತಿಯನ್ನು ನೀಡಿದೆ, ಜನರಿಗೆ ಹೆವಿ ಲವ್ ಮಾಡುತ್ತೆ ಅಂತ ಹೇಳಿದೆ. ಸೊ ಅದು ನಿಮ್ಗೆ ಗೊತ್ತಿದೆ. ಸೊ ಎಷ್ಟು ಮೀಸಲಾತಿ ನೀಡಿದೆ ಸರ್? ಓಕೆ, ಎಷ್ಟು ಮೀಸಲಾತಿ ನೀಡಿದೆ ಅಂದರೆ 69% ಮೀಸಲಾತಿ ನೀಡಿದೆ. ಓಕೆ, ಇನ್ನೊಂದು 30 ಕೊಟ್ಬಿಡ್ರಿ, ಮುಗಿದೇ ಬಿಡ್ತದೆ, 100. ಓಕೆ, ಸೊ ಈ 69 ಮೀಸಲಾತಿಯನ್ನು ಈ ತಮಿಳುನಾಡು ಸರ್ಕಾರ ಕೊಟ್ಟಿದೆ. ಯಾರಿಗೆ? ತನ್ನ ಜನರಿಗೆ, ಸರಿನಾ? ಬಟ್ ನಿಮಗೆ ಈ 69 ಕೊಡ್ಬೋದಾ ಸರ್? ಇಲ್ಲ, ನಾವು ನಮ್ಮ ಕರ್ನಾಟಕದಲ್ಲಿ ನಾನು ಮುಖ್ಯಮಂತ್ರಿ ಆದರೆ ನಾನು 70 ಕೊಡ್ತೀನಿ ಸರ್. ಕೊಡಬಹುದು ಸರ್, ಬಟ್ ಆದರೆ ಇವರೇ ಲಿಮಿಟ್ ಕ್ರಾಸ್ ಮಾಡಿದ್ದಾರೆ. ಯಾರು? ಈ ತಮಿಳುನಾಡು ಸರ್ಕಾರ ಇದೆಯಲ್ವಾ, ಇವರೇ ಲಿಮಿಟ್ ಕ್ರಾಸ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಆರ್ಡ್ರು ಕೂಡ ಕಿಮ್ಮತ್ತು ಕೊಟ್ಟಿಲ್ಲ ಇವರು. ಓಕೆ, ಸೊ 1992ರಲ್ಲಿ
1992ರಲ್ಲಿ ಒಂದು ಕೇಸ್ ಆಗುತ್ತೆ. ಓಕೆ, ಒಂದು ಪ್ರಕರಣ ಬರುತ್ತೆ. ಯಾವ ಪ್ರಕರಣ ಅಂದರೆ ಇಂದಿರಾ ಸಹಾನಿ ಪ್ರಕರಣ ಅಂತ. ಆ ಇಂದಿರಾ ಸಹಾನಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳ್ತದೆ ಅಂತ ಕೇಳೋದಾದರೆ, ಈ 50%ಗಿಂತ ಜಾಸ್ತಿ ಮೀಸಲಾತಿ ಕೊಡಬಾರ್ದು, 50% ದಾಟಬಾರ್ದು. ಯಾವುದೇ ಮೀಸಲಾತಿ ಆಗಲಿ ಯಾರಿಗೆ ಕೊಡ್ರಿ, ನೀವು OBC ಅವ್ರಿಗೆ ಕೊಡ್ರಿ, SC ಅವ್ರಿಗೆ ಕೊಡ್ರಿ, ST ಅವ್ರಿಗೆ ಕೊಡ್ರಿ, ಒಟ್ಟಿನಲ್ಲಿ 50%ಅಲ್ಲಿ ಅದರಲ್ಲಿ ಬದಲು ಮಾಡಿ ಕೊಟ್ಬಿಡ್ಬೇಕು. ಉಳಿದ 50 ಜನರಲ್ ಅವರಿಗೆ ಇರಬೇಕು, ಜನರಲ್ ಕ್ಯಾಟಗರಿನಲ್ಲೇ ಇರಬೇಕು, ನಾನ್ ರಿಸರ್ವೇಷನ್ ಇರಬೇಕು ಅಂತ ಹೇಳ್ತದೆ. ಯಾವ ಪ್ರಕರಣ? 1992ರಲ್ಲಿ ಆದಂತಹ ಇಂದಿರಾ ಸಹಾನಿ ಪ್ರಕರಣದಲ್ಲಿ. ಬಟ್ ಇವರು ತಮಿಳುನಾಡು ಸರ್ಕಾರದವರು ಕಿಮ್ಮತ್ತೇ ಇಲ್ಲ, ನೀವು ದೇಶನೇ ಏನು ಬೇಕಾದ್ರೆ ಮಾಡ್ಕೊಂಡು ಹೋಗ್ರಿ, ನನ್ನ ರಾಜ್ಯ ನನ್ನ ಇಷ್ಟ ಅಷ್ಟೇ. ಸೊ ಅದಕ್ಕೆ 69% ಮೀಸಲಾತಿ ಕೊಡ್ತೀನಿ ಅಂತ ಕೊಡ್ತದೆ. ಸೊ ಈ 69% ಮೀಸಲಾತಿ ಯಾವ ಒಂದು ಅನುಸೂಚಿಯಲ್ಲಿ ಸೇರ್ಪಡೆ ಮಾಡಿದ್ದಾರೆ ಅಂತ ಕೇಳಿದ್ದಾನೆ. ಓಕೆ, ಸೊ 69% ಮೀಸಲಾತಿ ಇದೆ, ಬಟ್ ಇದು ಯಾವ ಒಂದು ಅನುಸೂಚಿಯಲ್ಲಿ ತಿದ್ದುಪಡಿ ಮಾಡಿ ಸೇರ್ಪಡೆ ಮಾಡಿದ್ದಾರೆ? 9ನೇ ಅನುಸೂಚಿಯಲ್ಲಿ. ಓಕೆ, 9ನೇ ಅನುಸೂಚಿ ಭೂ ಸುಧಾರಣೆ ಇದೆ ಗೊತ್ತಾ? ಸೊ ಈ ಭೂ ಸುಧಾರಣೆಯಲ್ಲೇ ಸೇರ್ಪಡೆ ಮಾಡಿದ್ದಾರೆ ಇವರು. ಓಕೆ, ಹೇಗೆ ಅಂದರೆ ಅದಕ್ಕೆ ಸಂಬಂಧ ಇಲ್ಲ, ಬಟ್ ಆದರೂ ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ಏನು ಡಿಫರೆಂಟ್ ಅವರು, ಯಾರು? ತಮಿಳುನಾಡದವರು, ತಮಿಳು ಭಾಷೆಯವರು. ಓಕೆ, ಸೊ ಅದು ಗೊತ್ತಿರಲಿ ನಿಮಗೆ, ಕೇಳ್ತಾನೆ. ಹಾಗೆ ಇವಾಗ 371 ವಿಧಿಯ ಅಡಿಯಲ್ಲಿ ವಿಶೇಷ ಸ್ಥಾನಮಾನ ನೀಡಿದ್ದಾರೆ. ಓಕೆ, ಸೊ ವಿಶೇಷ ಸ್ಥಾನಮಾನದ ಬಗ್ಗೆ ನಿಮಗೆ ಕೇಳ್ತಾನೆ. ಸೊ ಆ ರೀತಿ ವಿಶೇಷ ಸ್ಥಾನಮಾನ ಯಾವ ಒಂದು ರಾಜ್ಯದಲ್ಲಿ ಅತಿ ಹೆಚ್ಚು ಕೊಟ್ಟಿದ್ದಾರೆ ಅಂತ ಕೇಳ್ಬೋದು ನಿಮಗೆ. ಹಾಗೆ ಕೇಳಿದಾಗ ನಿಮಗೆ ಈ ಆಂಧ್ರ ಪ್ರದೇಶ ಆಗುತ್ತೆ. ಯಾಕೆ ಸರ್ ಆಂಧ್ರ ಪ್ರದೇಶ ಆಗುತ್ತೆ? 371D ನಿಮಗೆ ಆಂಧ್ರ ಪ್ರದೇಶದ ಮೀಸಲಾತಿ ಬಗ್ಗೆ ಹೇಳುತ್ತೆ. ಹಾಗೆ 371E ಕೂಡ ಆಂಧ್ರ ಪ್ರದೇಶದ ಕೇಂದ್ರೀಯ ವಿದ್ಯಾಲಯದ ಬಗ್ಗೆ ಹೇಳುತ್ತೆ. ಮೀನ್ಸ್ 2 ಡಬಲ್ ಆರ್ಟಿಕಲ್ ಎದಕ್ಕೆ ಸಂಬಂಧಿಸಿದವೆ ಅಂದರೆ ಇದೇ ಆಂಧ್ರ ಪ್ರದೇಶಕ್ಕೆ ಸಂಬಂಧಿಸಿದವೆ, ಸರಿನಾ? ಸೊ ಅಲ್ಲಿ ನಾವು ಏನಂತ ಹೇಳ್ಬೋದು? ಆಂಧ್ರ ಪ್ರದೇಶ ಅಂತ ಹೇಳ್ಬೋದು. ಹಾಗಾದರೆ ABCD ನಮ್ಗೆ ಗೊತ್ತಿರಬೇಕಲ್ವಾ? ಓಕೆ, ಈ 371 ಏನಿದೆ ಅಲ್ವಾ, ಈ 371ನೇ ವಿಧಿ ಯಾವ ಒಂದು ರಾಜ್ಯಕ್ಕೆ ಅಥವಾ ಯಾವ 2 ರಾಜ್ಯಕ್ಕೆ ವಿಶೇಷ ಮೀಸಲಾತಿ ಕೊಟ್ಟಿದೆ, ವಿಶೇಷ ಒಂದು ಸ್ಪೆಷಲ್ ಒಂದು ರೈಟ್ಸ್ ಕೊಟ್ಟಿದೆ ಅಂತ ಕೇಳೋದಾದರೆ, ಒಂದು MH ಮಹಾರಾಷ್ಟ್ರ, ಇನ್ನೊಂದು ಗುಜರಾತು. ಸರ್ ಮಹಾರಾಷ್ಟ್ರ ಮತ್ತು ಗುಜರಾತ್ಗೆ ಫುಲ್ ಕೊಟ್ಟಿದ್ದಾರಾ? ನೋ, ಕೊಟ್ಟಿಲ್ಲ. ಸೊ ಮಹಾರಾಷ್ಟ್ರದ ಕೆಲವು ಭಾಗ, ಓಕೆ, ಸಮ್ ಪಾರ್ಟ್ಸ್, ವಿದರ್ಭ ಭಾಗ ಏನಿದೆ ಗೊತ್ತಾ? ಸೊ ವಿದರ್ಭ ಭಾಗ, ಹಾಗೆ ಗುಜರಾತ್ನಿನ ಸೌರಾಷ್ಟ್ರ ಭಾಗ, ಓಕೆ, ವಿದರ್ಭ ಭಾಗ ಮತ್ತು ಸೌರಾಷ್ಟ್ರ ಭಾಗದಲ್ಲಿ ಈ 371ನೇ ವಿಧಿ ಅನ್ವಯ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಹೇಗೆ ಸರ್? ಹಂಗೆ ಕೊಟ್ಟರು, ಫುಲ್ ಕೊಡಬೇಕಾಗಿತ್ತಲ್ಲ. ಹಾಗಿದ್ರೆ ಈ 371J ಇದೆಯಲ್ಲ, ಈ 371J ಯಾಕೆ ಎಲ್ಲ ರಾಜ್ಯದವ್ರಿಗೆ ಕೊಡಲಿಲ್ಲ? ಮೀನ್ಸ್ ಎಲ್ಲ ಜಿಲ್ಲೆಯವ್ರಿಗೆ ಕೊಡಲಿಲ್ಲ, ಜಸ್ಟ್ ನಿಮಗೆ 7 ಜಿಲ್ಲೆಯವರಿಗೆ ಮಾತ್ರ ಕೊಟ್ಟರು. ಓಕೆ, ಬೇಕಲ್ವಾ? ಸೊ ಹಾಗೆ ಹಿಂದುಳಿದ ಜಿಲ್ಲೆಗಳು ಅಂತ ಆ ಜಿಲ್ಲೆಗಳಿಗೆ ಮಾತ್ರ ಕೊಟ್ಟಿದ್ದಾರೆ. ಎಲ್ಲಿ? ವಿದರ್ಭದ ಭಾಗದಲ್ಲಿ, ಹಾಗೆ ಈ ಸೌರಾಷ್ಟ್ರದ ಭಾಗದಲ್ಲಿ. ನಾವು ಹೇಗೆ ಹೇಳ್ತೀವಿ? ಹೈದರಾಬಾದ್ ಕರ್ನಾಟಕ ಅಂತ ಹೇಳ್ತೀವಿ, ಸರಿನಾ? ಸಿಂಪಲ್ ಆಗಿ ಅದು. ಅಥವಾ ಕಲ್ಯಾಣ ಕರ್ನಾಟಕ ಅಂತ ಈಗ ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ, ಇದನ್ನು ಹೇಳ್ತೀವಿ. ಹಾಗೆ ಈ 371 ಮಹಾರಾಷ್ಟ್ರ ಮತ್ತು ಗುಜರಾತಕ್ಕೆ ವಿಶೇಷ ಮೀಸಲಾತಿ ಕೊಟ್ಟರೆ, ಹಾಗೆ 371A ಎದಕ್ಕೆ ಕೊಟ್ಟಿದ್ದಾರೆ? ಸೊ ಎಲ್ಲವೂ ಕೂಡ ನಿಮ್ಗೆ ಗೊತ್ತಿರಬೇಕು. 371 ಎದಕ್ಕೆ? ನಿಮಗೆ ಮಹಾರಾಷ್ಟ್ರ ಮತ್ತು ಗುಜರಾತ. ಹಾಗೆ 371A ನಿಮಗೆ ನಾಗಾಲ್ಯಾಂಡ್ಗೆ ಕೊಟ್ಟಿದ್ದಾರೆ. ಓಕೆ, ಯಾವುದು? ನಾಗಾಲ್ಯಾಂಡ್ಗೆ. B ಅಸ್ಸಾಂ ಕೊಟ್ಟಿದ್ದಾರೆ. C ಮಣಿಪುರಿ ಕೊಟ್ಟಿದ್ದಾರೆ. ಓಕೆ, C ಏನು ಕೊಟ್ಟಿದ್ದಾರೆ? ಮಣಿಪುರಿ ಕೊಟ್ಟಿದ್ದಾರೆ. ಹಾಗೆ D ಏನು ಕೊಟ್ಟಿದ್ದಾರೆ? ನಿಮಗೆ ಜಸ್ಟ್ ಹೇಳಿದೆ ಆಂಧ್ರ ಪ್ರದೇಶಕ್ಕೆ. ಈ ಆಂಧ್ರ ಪ್ರದೇಶದಲ್ಲಿ ಕಂಡುಬರ್ತಕ್ಕಂತಹ ಕೇಂದ್ರೀಯ ವಿಶ್ವವಿದ್ಯಾಲಯ ಕೊಟ್ಟಿದ್ದಾರೆ. ಅದಾದ ನಂತರ F ಸಿಕ್ಕಿಮೇ ಕೊಟ್ಟಿದ್ದಾರೆ. ಅದಾದ ನಂತರ ABCDEF G. ಓಕೆ, G ಅದು ಕೊಟ್ಟಿದ್ದಾರೆ ನಿಮಗೆ ಮಿಜೋರಾಂ ಎನ್ನುವ ರಾಜ್ಯಕ್ಕೆ ಕೊಟ್ಟಿದ್ದಾರೆ, ಸರಿನಾ? ಅದಾದ ನಂತರ I ಗೋವಾ ಕೊಟ್ಟಿದ್ದಾರೆ. J ನಮ್ಮ ಹೈದರಾಬಾದ್ ಕರ್ನಾಟಕ ಕೊಟ್ಟಿದ್ದಾರೆ. ಓಕೆ, ಇವೆಲ್ಲ ಮೀಸಲಾತಿ ನೆನ್ಪಿಟ್ಕೊಳ್ಳಿ. A ನಾಗಾಲ್ಯಾಂಡು, B ಅಸ್ಸಾಮು, C ಮಣಿಪುರು, D ಆಂಧ್ರ ಪ್ರದೇಶ, E ಆಂಧ್ರ ಪ್ರದೇಶದ ಕೇಂದ್ರೀಯ ವಿಶ್ವವಿದ್ಯಾಲಯ, ಅದಾದ ನಂತರ F ಸಿಕ್ಕಿಮು, G ಅಂದರೆ ಮಿಜೋರಾಮು, I ಅಂದರೆ ಗೋವಾಕ್ಕೆ ಕೊಟ್ಟಿದ್ದಾರೆ, J ಅಂದರೆ ನಮ್ಮ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ, ಸರಿನಾ? ಕರ್ನಾಟಕದ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ 7 ಜಿಲ್ಲೆಗಳಿಗೆ ಕೊಟ್ಟಿದ್ದಾರೆ. ಆ 7 ಜಿಲ್ಲೆಗಳು ಯಾವುದು ಅಂತ ನಿಮ್ಗೆ ಗೊತ್ತಿರಬೇಕಲ್ವಾ? ಸ್ಟೇಟ್ ಎಕ್ಸಾಮಿಗೆ ಬರೆಯೋರಿಗೆ ಯಾವ್ದು? ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯನಗರ, ಸರಿನಾ? ಇವು ನೆನ್ಪಿಟ್ಕೊಳ್ಳಿ. ಈ 7 ಕೂಡ ಕೇಳ್ತಾನೆ, ಈ 7 ಕೂಡ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತೀಯ ಸಂವಿಧಾನಕ್ಕೆ ಈ ಕೆಳಗಿನ ಯಾವುದು ಒಕ್ಕೂಟ ಗುಣವನ್ನು ಉಂಟು ಮಾಡಿದೆ? ಓಕೆ, ಸೊ ನಮ್ಮ ಸರ್ಕಾರ ಹೇಗಿದೆ, ನಮ್ಮ ಭಾರತ ಸರ್ಕಾರದ ಹೇಗಿದೆ ಅಂತ ಹೇಳಿದಾಗ ನಾವು ಏನಂತ ಹೇಳ್ತೀವಿ? ಒಕ್ಕೂಟ ಸರ್ಕಾರ ಇದೆ ಅಂತ ಹೇಳ್ತೀವಿ. ವಾಟ್ ಯು ಮೀನ್ ಬೈ ಒಕ್ಕೂಟ? ಓಕೆ, ಸೊ ಫೆಡ್ರಲ್ ಅಂದರೆ ಏನು? ಫೆಡ್ರಲ್ ಅಂದರೆ ಏನು ಅಷ್ಟೇ ಬೇಕು ಇವಾಗ. ಓಕೆ, ಒಕ್ಕೂಟ ಅಂದರೆ ಏನು? ಅದ್ರ ಮೀನಿಂಗ್ ಗೊತ್ತಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಏನು? ಏಕ ಸಂವಿಧಾನ. ಓಕೆ, ಒಂದೇ ಸಂವಿಧಾನ ಇದೆ ಅಂತ ನಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ, ಕೇಂದ್ರ ಮತ್ತು ರಾಜ್ಯದ ಮಧ್ಯೆ ಅಧಿಕಾರದ ಹಂಚಿಕೆ ಆಗಿದೆ ಅಂತೆ. ಆ್ಯಂಡ್ ದೆನ್ ತುರ್ತು ಪರಿಸ್ಥಿತಿಯ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತೆ, ಅಥವಾ ಏಕ ನಾಗರಿಕತೆ ಇದೆ ಅಂತೆ. ಓಕೆ, ಸೊ ಇದರಲ್ಲಿ ಯಾವುದಿತ್ತು ಅಂದರೆ ಒಕ್ಕೂಟ ಗುಣ ಅಂತ ಹೇಳಬಹುದು. ಒಕ್ಕೂಟ ಗುಣ ಅಂದರೆ ಏನಿಲ್ಲ, ರಾಜ್ಯ ಮತ್ತು ಕೇಂದ್ರದ ಮಧ್ಯೆ ಅಧಿಕಾರ ಹಂಚಿಕೆಯಾಗಿದ್ದರೆ. ಓಕೆ, ಸೊ ಈಗ ಕೇಂದ್ರ ಸರ್ಕಾರ ಇದೆ. ಓಕೆ, ಸೊ ಸೆಂಟ್ರಲ್ ಗೌರ್ಮೆಂಟ್ ಇದೆ. ಈ ಸೆಂಟ್ರಲ್ ಗೌರ್ಮೆಂಟ್ ನೀವೊಂದು ಕೆಲಸ ಮಾಡಪ್ಪ, ಸ್ಟೇಟ್ ಗೌರ್ಮೆಂಟ್ ಇದ್ದೀನಿ ನಾವೊಂದು ಕೆಲಸ ಮಾಡ್ತೀನಿ, ಹೀಗೆ ಇಬ್ಬರು ಕೂಡ ಕೆಲವೊಂದು ಕೆಲಸಗಳನ್ನು ಹಂಚ್ಕೊಂಡಿದ್ದಾರೆ. ನನ್ನ ಕೆಲಸದಲ್ಲಿ ನೀ ತಲೆ ಹಾಕಿದೆ ಅಂದರೆ ನಿನ್ನ ತಲೆ ನಾನು ತೆಗಿತೀನಿ, ನಿನ್ನ ಕೆಲಸದಲ್ಲಿ ಏನಾದರೂ ನಾನು ತಲೆ ಹಾಕಿದ್ರೆ ನನ್ನ ತಲೆ ನೀ ತೆಗಿ ಅಂತ ಹೇಳ್ದಂಗೆ ಅದು. ಓಕೆ, ಸೊ ಇಬ್ಬರು ಕೂಡ ಅಧಿಕಾರ ಹಂಚಿಕೆಗಳನ್ನು ಮಾಡ್ಕೊಂಡಿರೋದಕ್ಕೆ ನಾವು ಒಕ್ಕೂಟ ಸರ್ಕಾರ ಅಂತ ಹೇಳ್ತೀವಿ ಇದನ್ನು. ಓಕೆ, ಸೊ ಒಕ್ಕೂಟ ದೇಶ, ಫೆಡರಲ್ ಕಂಟ್ರಿ ಅಂತ ಹೇಳ್ತೀವಿ. ಬಟ್ ನಮ್ಮದು ಫೆಡರಲ್
ಫೆಡರಲ್ ಕಂಟ್ರಿ ಇದೆಯಾ ಆ್ಯಕ್ಚುಲ್ ಆಗಿ? ನೋವೇ ಇಲ್ಲ. ಯಾಕೆ ಸರ್ ಫೆಡರಲ್ ಕಂಟ್ರಿ ಇಲ್ಲ? ಇವಾಗಲೇ ಹೇಳಿದ್ರಿ ಒಕ್ಕೂಟ ಗುಣ ಇದೆ, ಫೆಡರಲ್ ಕಂಟ್ರಿ ಇದೆ ಅಂತ ಹೇಳಿದ್ರಿ, ಒಕ್ಕೂಟ ಸರ್ಕಾರ ಇದೆ ಅಂತ ಹೇಳಿದ್ರಿ, ಬಟ್ ಆದರೂ ಒಕ್ಕೂಟ ಇಲ್ಲ ಅಂತ ಹೇಳ್ತೀರಾ ಯಾಕೆ? ನಾನು ಹೇಳ್ತಾ ಇಲ್ಲ, ಒಬ್ಬ ಮಹಾನ್ ವ್ಯಕ್ತಿಯಾದಂತಹ KC ವೀರಣ್ಣವ್ರು ಹೇಳಿದ್ದಾರೆ. ಓಕೆ, ಯಾರು? KC ವೀರಣ್ಣವರು. KC ವೀರಣ್ಣವರು ಟೀಕೆ ಮಾಡಿದ್ದಾರೆ, ಹೊಗಳಿಲ್ಲ, ಇದಕ್ಕೆ ಟೀಕೆ ಮಾಡಿದ್ದಾರೆ. ಏನು ಭಾರತದ ಒಕ್ಕೂಟ ಅಲ್ಲ, ಅರೆ ಒಕ್ಕೂಟ ಇದೆ ನಿಮ್ಮದು, ಕ್ವಾಸಿ ಫೆಡರಲ್ ಇದೆ ಅಂತ ಹೇಳಿದ್ದಾರೆ. ಓಕೆ, ಏನು ಕ್ವಾಸಿ ಫೆಡರಲ್ ಇದೆ ಅಥವಾ ಅರೆ ಒಕ್ಕೂಟ ಇದೆ ನಿಮ್ಮದು, ನಿಮ್ಮ ಸರ್ಕಾರ, ನಮ್ಮ ಭಾರತ ಸರ್ಕಾರ ಅರೆ ಒಕ್ಕೂಟ ಇದೆ. ಯಾಕೆ? ಇವಾಗ ರಾಜ್ಯದಲ್ಲಿ ಏನಾದರೂ ಒಂದು ಕಾಯ್ದೆ ಕಾನೂನುಗಳು ಮಾಡಬೇಕೆಂದ್ರೆ ನಮಗೆ ಫುಲ್ ಬಿಟ್ಟಿದ್ದಾರಾ? ಓಕೆ, ಇವಾಗ ತಮಿಳ್ನಾಡು ಸರ್ಕಾರ ನಾನು ಜಸ್ಟ್ ಹೇಳಿದೆ, ಅವರು ತ್ರಿಭಾಷಾ ನೀತಿಗಳನ್ನು ಬೇಡ ಅಂತ ಹೇಳ್ತಿದ್ದಾರೆ, ಬಟ್ ಬಿಡ್ತಿದ್ದಾರೆ ಇವರು ಫುಲ್ ತಂತ ತಲೆ ಮೇಲೆ ಹಾಕ್ತಿಲ್ವಾ ಇವರು? ಯಾರು? ಸೆಂಟ್ರಲ್ ಗೌರ್ಮೆಂಟ್ದವರು. ಮೀನ್ಸು ದಬ್ಬಾಳಿಕೆ ಮಾಡಿ ಈ ರಾಜ್ಯದ ಮೇಲೆ, ಕೆಲವೊಂದು ರಾಜ್ಯಗಳ ಮೇಲೆ ದಬ್ಬಾಳಿಕೆ ಮಾಡಿ ಕಾನೂನುಗಳನ್ನ ಮಾಡ್ತಾರೆ ತಾನೆ. ಸೊ ಆ ರೀತಿ ಮಾಡೋದಕ್ಕೆ ನಾವೇನಂತ ಹೇಳ್ತೀವಿ? ಕ್ವಾಸಿ ಫೆಡರಲ್ಲು ಅಥವಾ ಅರೆ ಒಕ್ಕೂಟ ಅಂತ ಹೇಳ್ತೀವಿ. ಯಾಕಂದರೆ ಕಂಪ್ಲೀಟ್ ಸ್ವಾಯತ್ತತ್ವ ಇಲ್ಲ ಇದಕ್ಕೆ. ಇವಾಗ ನಮ್ಮ ಮನಸ್ಸಿಗೆ ಬಂದರೆ, ಇವಾಗ ನಮ್ಮ ಕರ್ನಾಟಕ ಏನಾದರೂ ಭಾರತ ದೇಶದಿಂದ ಬೇರೆ ಆಗಬೇಕು ಅಂದರೆ ಬೇರೆ ಆಗಲಿಕ್ಕೆ ಬರೋದಿಲ್ಲ, ಯಾಕಂದರೆ ನಮ್ಮದು ಅರೆ ಒಕ್ಕೂಟ ಇದೆ. ಅದೇ ನೀವು ಏನಾದರೂ USA ಹೋಗಿ, ಓಕೆ, ಈ USA ಹೋಗಿ, USA ಒಂದು ರಾಜ್ಯದ ಹೆಸರು ಏನಂದರೆ ನಿಮಗೆ ಲಾಸ್ ಏಂಜಲ್ಸ್ ಅನ್ನೋದು. ಓಕೆ, ಲಾಸ್ ಏಂಜಲ್ಸು. ಒಂದು ಜಿಲ್ಲೆಯ ಹೆಸರು, ಸಾರಿ, ಒಂದು ರಾಜ್ಯದ ಹೆಸರು ಏನು ಅಂದರೆ ನಿಮಗೆ ನ್ಯೂಯಾರ್ಕ್ ಅಂತ ಬರುತ್ತೆ, ಅಥವಾ ಅಲಸ್ಕಾ ಅಂತ ಬರುತ್ತೆ. ಈ ಅಲಸ್ಕಾ ಏನು ಮಾಡ್ಬೋದು? ನನಗೆ ಬೇಡಪ್ಪ, US ನೀನು ಡೊನಾಲ್ಡ್ ಟ್ರಂಪು, ನೀನು ಬೇಡ, ನಿನ್ನ ಸರ್ಕಾರನೂ ಬೇಡ, ನಿನ್ನ ದೇಶನೂ ಬೇಡ, ನಾನೇ ಹೊಸ ದೇಶ ಮಾಡ್ಕೊಂಡ್ಬಿಡ್ತೀನಿ ಅಂತ ಕಂಪ್ಲೀಟಾಗಿ ಹೊರಗೆ ಹೋಗೋಕ್ಕೆ ಇದಕ್ಕೆ ಅಧಿಕಾರ ಇದೆ. ಯಾವುದಕ್ಕೆ? ಈ ಬೇರೆ ಬೇರೆ ರಾಜ್ಯಗಳಿಗೆ. ಎಲ್ಲಿ? ಅಮೆರಿಕಾದಲ್ಲಿ, USA ಸರಿನಾ? ಬಟ್ ನಮ್ಮ ಭಾರತದಲ್ಲಿ ಇದೆಯಾ? ನೋವೇ, ಇಲ್ಲವೇ ಇಲ್ಲ. ಓಕೆ, ಕಂಪ್ಲೀಟಾಗಿ ನಮಗೆ ಅಧಿಕಾರ ಇಲ್ಲ. ನಾವು ಮತ್ತೆ ಫೈನಲ್ ಆಗಿ ಹೋಗೋದು ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲೇ ಹೋಗ್ತೀವಿ, ಸರಿನಾ? ಸೊ ಅದಕ್ಕೆ KC ವೀರ್ ಅನ್ನೋ ವ್ಯಕ್ತಿ ಏನು ಮಾಡ್ತಾರೆ, ನಮ್ಮ ಭಾರತ ಸರ್ಕಾರದ ಓಕೆ ಒಂದು ವ್ಯವಸ್ಥೆ ಇದೆ ಅಲ್ವಾ, ಅದು ಒಕ್ಕೂಟ ವ್ಯವಸ್ಥೆ ಅಲ್ಲ, ಅದು ಅರೆ ಒಕ್ಕೂಟ ವ್ಯವಸ್ಥೆ ಇದೆ ಅಂತ ಹೇಳ್ತಾರೆ. ಓಕೆ, ಸೊ ಅವರು ವ್ಯಕ್ತಿಯ ಹೆಸರು ನೆನ್ಪಿಟ್ಕೊಳ್ಳಿ, ವ್ಯಕ್ತಿಯ ಹೆಸರು ಕೇಳ್ತಾನೆ, ಸರಿನಾ? ಹಾಗೆ ಒಕ್ಕೂಟ ಅಂದರೆ ಏನು, ಅರೆ ಒಕ್ಕೂಟ ಅಂದರೆ ಏನು ಅಂತ ಕೇಳ್ತಾನೆ. ಸೊ ಇದು ನಿಮಗೆ ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತ ಸಂವಿಧಾನದ ಯಾವ ಭಾಗವನ್ನು ಮ್ಯಾಗ್ನಾ ಕಾರ್ಟಾ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾನೆ. ಏನು ಸರ್ ಮ್ಯಾಗ್ನಾ ಕಾರ್ಟಾ? ಓಕೆ, ಸೊ ಮ್ಯಾಗ್ನಾ ಕಾರ್ಟಾ ಅಂತಂದರೆ ಫುಲ್ ಬೆಂಕಿ. ಓಕೆ, ಅಂದರೆ ಫುಲ್ ಅದು ಇದ್ರೇ ಅದಕ್ಕೊಂದು ಕಳೆ ಫುಲ್ ಹೆಂಗಂದರೆ ಒಂದು ರೀತಿ ಪಾಸಿಟಿವ್ ವೈಬು, ತಗೋ ಒಂದು ₹100 ಆರಾಮಾಗಿ ಏನಾರ ತಿಂದು ಬಾ ಬೇಕ್ರಿಗೆ ಹೋಗಿ. ಸೊ ಹಾಗೆ ಒಂದು ರೀತಿ ಹೆಂಗಂದರೆ ಪಾಸಿಟಿವ್ ವೈಬ್ ಇದೆ ಅದರಲ್ಲಿ. ಓಕೆ, ಸೊ ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ ನಾವು. ಸೊ ಮ್ಯಾಗ್ನಾ ಕಾರ್ಟಾ ಅಂತಂದರೆ ವಿಶೇಷ ಹಕ್ಕುಗಳು, ಯಾರಿಗೆ? ಜನರಿಗೆ ಕೊಟ್ಟಿರ್ತಕ್ಕಂತಹ ವಿಶೇಷ ಹಕ್ಕುಗಳು. ಸೊ ವಿಶೇಷ ಹಕ್ಕುಗಳಿಗೆ ನಾವೇನಂತ ಕರಿತೀವಿ? ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ, ಸರಿನಾ? ಸೊ ಇದು ಮೊಟ್ಟ ಮೊದಲ ಬಾರಿಗೆ ಈ ಮ್ಯಾಗ್ನಾ ಕಾರ್ಟಾ ಅನ್ನುವ ಪದ ಬಳಕೆ ಆಗುತ್ತೆ ಎಲ್ಲಿ ಗೊತ್ತಾ? ಎಲ್ಲಿ ಹೇಳಿ ನೋಡೋಣ? UK ಯುನೈಟೆಡ್ ಕಿಂಗ್ಡಮಲ್ಲಿ ಬಳಕೆ ಆಗಿರ್ತದೆ ಇದು ಫಸ್ಟ್ ಟೈಮ್. ಓಕೆ, ಸೊ ಫಸ್ಟ್ ಟೈಮು ಇಂಗ್ಲೆಂಡ್ನ ರಾಜ ಅವರ ಜನರಿಗೆ ಹಕ್ಕನ್ನು ಕೊಡ್ತಾನೆ. ಓಕೆ, ನಿಮ್ಮ ಮೂಲಭೂತ ಹಕ್ಕುಗಳಾಗಿ ಇವೆಲ್ಲ ನೀವು ಪಡಿಬಹುದಪ್ಪ ಅಂತೇಳಿ ಅವ್ರಿಗೆ ಹಕ್ಕು ಕೊಡ್ತಾನೆ. ಆ ಹಕ್ಕುಗಳನ್ನು ನಾವು ಏನಂತ ಕರಿತೀವಿ? ಯುನೈಟೆಡ್ ಕಿಂಗ್ಡಮ್ನ, ಇಂಗ್ಲೆಂಡ್ನ ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ, ಸರಿನಾ? ಸೊ ಈ ಮ್ಯಾಗ್ನಾ ಕಾರ್ಟಾ ಅನ್ನುವ ಪದ ಮೊಟ್ಟ ಮೊದಲ ಬಾರಿಗೆ ಬೆಳಕಿಗೆ ಬಂದಿದ್ದಲ್ಲಿ ಅಂದರೆ ನಿಮಗೆ ಯುನೈಟೆಡ್ ಕಿಂಗ್ಡಮಲ್ಲಿ. ಓಕೆ, ಇದು ಗೊತ್ತಿರಲಿ. ಹಾಗೆ ಈ ಭಾರತ ಸಂವಿಧಾನದಲ್ಲಿ ಟೋಟಲಿ 25 ಭಾಗಗಳಿದ್ದಾವೆ. 25 ಭಾಗಗಳಲ್ಲಿ ಯಾವುದನ್ನು ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ? ಮೀನ್ಸ್ ಯಾವ್ದು ನಮಗೆ ಭಾಳ ಇಷ್ಟ ಆಗುತ್ತೆ ರೀ? ಯಾವ್ದು ಇಷ್ಟ ಆಗುತ್ತೆ? 4ನೇ ಭಾಗ ಇಷ್ಟ ಆಗುತ್ತೆ, ಬಟ್ ಅವು ಯಾವ ಕೂಡ ನ್ಯಾಯ ಸಮಿತವಾಗಿಲ್ಲಲ್ಲ. ಇವಾಗ ನಾನು ಬದುಕೋ ಹಕ್ಕು ಎದರಲ್ಲಿದೆ? ಮೂಲಭೂತ ಹಕ್ಕಿನಲ್ಲಿದೆ. ಸೊ ಅದೇ ನಮಗೆ ಮ್ಯಾಗ್ನಾ ಕಾರ್ಟಾ ಅಷ್ಟೇ. 3ನೇ ಭಾಗ ಏನಿದೆ ಅಲ್ವಾ, 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳಿದೆ. ಆ ಮೂಲಭೂತ ಹಕ್ಕುಗಳೇನಿದಾವಲ್ವಾ, ನಮ್ಮ ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಅಥವಾ ನಮ್ಮ ಜನರ, ನನ್ನ ಅಥವಾ ನಿಮ್ಮ ಮ್ಯಾಗ್ನಾ ಕಾರ್ಟಾ ಅಂತ ನಾವು ಹೇಳ್ತೀವಿ. ಯಾವುದನ್ನು? ಈ ಭಾರತ ಸಂವಿಧಾನದ 3ನೇ ಒಂದು ಭಾಗವನ್ನು, ಸರಿನಾ? ನೆನ್ಪಿಟ್ಕೊಳ್ಳಿ. ಹಾಗೆ ಎಷ್ಟನೇ ವಿಧಿಗಳನ್ನು ಅಂತ ಕೇಳಿದ್ರೆ 12ರಿಂದ 35ನೇ ವಿಧಿಗಳನ್ನು ನಾವು ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ, ಸರಿನಾ? ಗೊತ್ತಿರಲಿ. ಯಾಕಂದರೆ ಈ 3ನೇ ವಿಧಿಯಲ್ಲಿ ಈ 3ನೇ ಭಾಗದಲ್ಲಿ ಕಂಡುಬರ್ತಕ್ಕಂಥ ವಿಧಿಗಳು ಯಾವುದು ಅಂದರೆ ನಿಮಗೆ 12ರಿಂದ 35ನೇ ವಿಧಿಗಳು ಕೇಳ್ತಾನೆ, ಸರಿನಾ? ಹಾಗೆ 4ನೇ ಭಾಗ ಎದ್ರ ಬಗ್ಗೆ ಹೇಳಿದೆ ಹೇಳ್ಬೋದಾ? ರಾಜನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳುವ ಒಂದು ಭಾಗ ಯಾವುದು ಅಂದರೆ ನಿಮಗೆ 4ನೇ ಭಾಗ. ಹಾಗೆ ನ್ಯಾಯಸಮ್ಮತವಾಗಿಲ್ಲದ ಭಾಗ ಯಾವುದು? ಇದೇ 4ನೇ ಭಾಗ. ಬಟ್ ಕೇವಲ ನ್ಯಾಯಸಮ್ಮತವಾಗಿರುವ ಏಕೈಕ ಭಾಗ ಯಾವುದು? ಆಪ್ಷನ್ 1 ಯಾವುದು? 3ನೇ ಭಾಗವಾಗಿರ್ತಕ್ಕಂಥ ಮೂಲಭೂತ ಹಕ್ಕುಗಳು ಏನಾದರೂ ಉಲ್ಲಂಘನೆ ಆದರೆ ಹೋಗಿ ಕೋರ್ಟಲ್ಲಿ ನಿಲ್ಲಬಹುದು, ನನಗಿದು ಉಲ್ಲಂಘನೆ ಆಗಿದ್ರಿ ಸರ ಅಂಥೇಳಿ. ಎಷ್ಟನೇ ವಿಧಿಯ ಪ್ರಕಾರ? 32ನೇ ವಿಧಿಯ ಪ್ರಕಾರ ರಿಟ್ಗಳನ್ನು ಹಾಕ್ಬೋದು ನೀನು. ಓಕೆ, ಸೊ ನಿನಗೆ ಈ ಮೂಲಭೂತ ಪರಿಹಾರಗಳ ಹಕ್ಕಿನ ಬಗ್ಗೆ ಹೇಳುವ ವಿಧಿ ಯಾವುದು ಅಂದರೆ ಇದೇ 32ನೇ ವಿಧಿ. ಇದೇ 32ನೇ ವಿಧಿಗೆ ಈ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನಂತ ಕರೀತಾರೆ ಗೊತ್ತಾ? ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೀತಾರೆ. ಓಕೆ, ಸೊ ಇವಾಗ ಸಂವಿಧಾನ ಎಲ್ಲ ಜಾರಿಗೆ ಬಂತು. ಯಾವಾಗ ಜಾರಿಗೆ ಬಂತು? 26 ಜನವರಿ 1950 ಜಾರಿಗೆ ಬಂತು. ಸೊ ಜಾರಿಗೆ ಬಂದಾಗ ಇಲ್ಲಿ ಮುಂದೆ ಒಬ್ಬರು ಅಂಬೇಡ್ಕರ್ ಕುಂತಿರ್ತಾರೆ. ಓಕೆ, ಅಂಬೇಡ್ಕರ್ ಕುಂತಿರ್ತಾರೆ. ಸೊ ಇಲ್ಲಿ ಚಿಕ್ಕ ಎಲ್ಲ ಪತ್ರಕರ್ತರು ಎಲ್ಲ ಕುಂತಿರ್ತಾರೆ. ಓಕೆ, ಪತ್ರಕರ್ತರು, ಓಕೆ, ಪ್ರೆಸ್ ರಿಪೋರ್ಟ್ಸ್ ಎಲ್ಲ ಕುಂತಿರ್ತಾರೆ. ಅವ್ರು ಕೇಳ್ತಾರೆ ಅವಾಗ,
ಸರ್ ಅಂಬೇಡ್ಕರ್ ಅವರೇ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ, ಸೊ ಇವಾಗ ನೀವು ಸಂವಿಧಾನವನ್ನು ಬರೆದ್ರಿ, ಕರಡು ಸಮಿತಿ ಅಧ್ಯಕ್ಷರು ಕೂಡ ಆಗಿದ್ರಿ, ನೀವೆಲ್ಲ ಕೂಡ ಮಾಡಿದ್ರಿ, ಲಾಸ್ಟಿಗೆ ಫೈನಲ್ ಸಬ್ಮಿಟ್ ಕೂಡ ಮಾಡಿದ್ರಿ, ಇವಾಗ ಜಾರಿಗೆ ಕೂಡ ಬಂತು. ನಿಮ್ಗೆ ಅದರಲ್ಲಿ ಯಾವ ಒಂದು ವಿಧಿ ಫುಲ್ ನಿಮಗೆ ಲವ್ ಇದೆ ಅದ್ರ ಮೇಲೆ, ಮೀನ್ಸ್ ಅದು ವಿಧಿ ಇದ್ರೇ ಈ ಸಂವಿಧಾನ ಪರಿಪೂರ್ಣ ಅಂತ ನಿಮ್ಗೆ ಯಾವುದು ವಿಧಿ ನೋಡಿದ್ರೆ ಅನಿಸ್ತದೆ ಅಂತ ಕೇಳ್ತಾರೆ. ಸೊ ಅವಾಗ ಅವ್ರೇನು ಹೇಳ್ತಾರೆ, 32ನೇ ವಿಧಿ ನೋಡಮ್ಮ, 32ನೇ ವಿಧಿ ಇದೆ ನೋಡಪ್ಪ. ಸೊ ಆ ವಿಧಿ ಏನಿದೆ ಅಲ್ವಾ, ಸಂವಿಧಾನದ ಆತ್ಮ ಮತ್ತು ಹೃದಯ ಇದ್ದಂಗೆ. ಅದು ಏನಾದರೂ ಆತ್ಮ ಹೋಯ್ತಂದ್ರೂ ಆ ಮನುಷ್ಯ ಬದುಕಂಗಿಲ್ಲ, ಹೃದಯ ಹೋಯ್ತಂದ್ರೂ ಅವನು ಪಂಪು ಆಗಂಗಿಲ್ಲ, ಅವ್ನು ಮ್ಯಾಲಿದ್ರೆ ಹಂಗೆ ಪಂಪ್ ತೊಗೊಂಡು ಹೋಗ್ತಾನೆ ಅಂತ ಹೇಳ್ತಾರೆ. ಯಾರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಮೀನ್ಸ್ ಅವ್ರಿಗೆ ಇಷ್ಟ ಆಗಿರ್ತಕ್ಕಂಥ ವಿಧಿ ಯಾವುದು? ಇದೇ 32ನೇ ವಿಧಿ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಭಾರತ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೀತಾರೆ. ಹಾಗೆ ಮತ್ತೊಬ್ಬ ಕೇಳ್ತಾರೆ, ಇವಾಗ ನನ್ನಂಥವ್ರು ಯಾರೋ ಒಬ್ರು ಕೇಳಿದ್ರೆ, ನಿಮ್ಮಂಥವ್ರು ಯಾರೋ ಒಬ್ರು ಕೇಳಿದ್ರು ಇಷ್ಟ ಆಗೋ ವಿಧಿ ಯಾವುದು ಅಂತೇಳಿ, ನಮ್ಮಂಥವ್ರು ನಮ್ಮ ಕಡೆಯವರು ಕೇಳ್ತಾರೆ, ಸರ್ ನಿಮ್ಗೆ ಇಷ್ಟ ಆಗದೆ ಇರೋ ವಿಧಿ ಯಾವುದ್ರಿ ಅಂತೇಳಿ ಅಲ್ವಾ? ಸೊ ಒಟ್ನಲ್ಲಿ ರೂಮರ್ಸ್ ಎಬ್ಬಿಸ್ಬೇಕಲ್ಲ ಹೆಂಗಾರೆ ಮಾಡಿ. ಸೊ ಅದಕ್ಕೆ ಕೇಳ್ತೀವಿ ನಾವು, ಬಿಡಲ್ಲ, ನಿಮಗೆ ಇಷ್ಟ ಆಗದೆ ಇರೋ ವಿಧಿ ಯಾವುದು, ಇದು ಇರಬಾರ್ದಾಗಿತ್ತು ಈ ಸಂವಿಧಾನದಲ್ಲಿ ಅನ್ನೋ ವಿಧಿ ಯಾವುದು ಅಂತ ಕೇಳ್ತಾರೆ. ಅವಾಗ ಹೇಳ್ತಾರೆ 356ನೇ ವಿಧಿ ಏನಿದೆ ಅಲ್ವಾ, ಇದು ಇಷ್ಟ ಆಗಿಲ್ಲ ನನಗೆ, ಇದು ಈ ಸಂವಿಧಾನದ ವಿಧಿ ಇರಬಾರ್ದಾಗಿತ್ತು ಅಂತ ಹೇಳ್ತಾರೆ. ಯಾರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ನೆನ್ಪಿಟ್ಕೊಳ್ಳಿ, ಅವರು ಇರಬೇಕಾಗಿದ್ದು ಫುಲ್ ಬೆಂಕಿರೋ ಒಂದು ಆರ್ಟಿಕಲ್ ಯಾವುದು ಅಂತ ಹೇಳ್ತಾರೆ, 32ನೇದು. ಹಾಗೆ ಅದು ಇರಬಾರ್ದಾಗಿತ್ತು, ಇದೊಂದು ಯೂಸ್ಲೆಸ್ ಆರ್ಟಿಕಲ್ ಇದೆ ಅಂತ ಹೇಳೋ ಒಂದು ವಿಧಿ ಯಾವುದಂದರೆ 356ನೇ ವಿಧಿ. ಹಾಗಾದರೆ 356ನೇ ವಿಧಿಯಲ್ಲಿ ಏನು ಹೇಳಿದೆ ಸರ್? ರಾಜ್ಯ ತುರ್ತು ಪರಿಸ್ಥಿತಿಯ ಬಗ್ಗೆ ಹೇಳಿದೆ, ರಾಷ್ಟ್ರಪತಿಯ ಆಡಳಿತದ ಬಗ್ಗೆ ಹೇಳಿದೆ. ರಾಜ್ಯದಲ್ಲಿ ಪ್ರಸ್ತುತ ಈ ಮಣಿಪುರದಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಿದ್ದಾರೆ, ಸರಿನಾ? ಸೊ ಅಲ್ಲಿನ ಬಿರೇನ್ ಸಿಂಗ್ ಅನ್ನುವ ಮುಖ್ಯಮಂತ್ರಿ ಏನು ಮಾಡ್ತಾನೆ, ರಾಜೀನಾಮೆ ಕೊಟ್ಬಿಡ್ತಾನೆ. ಬಟ್ ಅಲ್ಲಿ BJP ಪಕ್ಷ ಪ್ರಸ್ತುತ ಆಡಳಿತದಲ್ಲಿದೆ. ಬಟ್ BJP ಪಕ್ಷ ಕೂಡ ಏನು ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಕೂಕಿ ಮತ್ತು ಅವ್ರು ನಾಗ ಏನು ಬುಡಕಟ್ಟಿದ್ದಾರಲ್ವಾ, ಸಾರಿ ಕೂಕಿ ಮತ್ತು ಇನ್ನೊಂದು ಬುಡಕಟ್ಟ ಇದೆ, ಅದು ಎಕ್ಸಾಕ್ಟ್ ಹೆಸರು ಬರ್ತಾ ಇಲ್ಲ ಬಾಯಲ್ಲಿ, ಬಟ್ ನಾಗಾಯಲ್ಲಿ ಕಂಡುಬರೋದು ನಾಗಾಲ್ಯಾಂಡಲ್ಲಿ. ಓಕೆ, ಸೊ ಆ ರೀತಿ ಆ ಎರಡು ಬುಡಕಟ್ಟು ಜನಾಂಗಗಳು ಅಲ್ಲಿ ದಂಗೆ ಎದ್ದಿದ್ದಾವೆ. ಓಕೆ, ನನಗೆ ಮೀಸಲಾತಿ, ನಿನಗೆ ಮೀಸಲಾತಿ, ನಾ ಹೆಚ್ಚು ನೀ ಹೆಚ್ಚು, ನನ್ನವರೇ ಅಧಿಕಾರದಲ್ಲಿ ಇರಬೇಕು, ನಿನ್ನವರ ಅಧಿಕಾರದಲ್ಲಿ ಇರಬೇಕು ಅಂತ ಜಗಳ ಆಡ್ತಿದ್ದಾವೆ. ಓಕೆ, ಸೊ ಅವ್ರ ದಂಗೆಯನ್ನು ಇವರಿಗೆ ಕಡಿಮೆ ಮಾಡೋಕ್ಕಾಗ್ತಿಲ್ಲ BJP ಸರ್ಕಾರದವರಿಗೆ. ಸೊ ಅದಕ್ಕೆ BJP ಸರ್ಕಾರದವರು ಅಂಜಿ ಏನು ಮಾಡ್ತಾನೆ, ಮುಖ್ಯಮಂತ್ರಿ ಬಿರೇನ್ ಸಿಂಗ್ನವರು ರಾಜೀನಾಮೆ ಕೊಟ್ಬಿಡ್ತಾರೆ. ಅಪ್ಪ ನನಗೆ ಆಗೋದಿಲ್ಲ, ಮತ್ತು ನನಗೆಲ್ಲರೂ ಕೊಂದರೆ ನಾನೆಲ್ಲಿ, ಮೊದಲೇ ನನ್ನ ಮಕ್ಕಳಿದ್ದಾವೆ, ಮರಿ ಇದ್ದಾವೆ ಅಂತ ಅವ್ರು ಏನು ಮಾಡ್ತಾರೆ, ರಾಜೀನಾಮೆ ಕೊಟ್ಟು ಕೆಳಗೆ ಇಳಿದು ಬಿಡ್ತಾರೆ. ಯಾರು? ಮಣಿಪುರದ BJP ಮುಖ್ಯಮಂತ್ರಿ ಆದಂತಹ ಬಿರೇನ್ ಸಿಂಗ್ ಅನ್ನೋರು. ಓಕೆ, ಕತೆ ಹೇಳ್ತಾ ಇಲ್ಲ, ಇಂಪಾರ್ಟೆಂಟ್ ಇದೆ, ಯಾಕೆ ಕೇಳಬಹುದು ನಿಮಗೆ, ಯಾಕಂದರೆ ರೀಸೆಂಟಾಗಿ ಆಗಿದೆ, ಫೆಬ್ರವರಿ 13ಗೆ ಮಾಡಿದ್ದಾರೆ ಅದನ್ನು. ಓಕೆ, ಸೊ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಹಾಕಿರೋದು ಯಾವಾಗ ಅಂದರೆ ಫೆಬ್ರವರಿ 13ನೇ ತಾರೀಕು ಡೇಟ್ ಕೇಳ್ತಾನೆ ಎಕ್ಸಾಕ್ಟ್. ಓಕೆ, ನಿಮ್ಮ ವ್ಯಾಲೆಂಟೈನ್ಸ್ ಡೇ ಅಥವಾ ನೀವು ಏನಾದರೂ ಸ್ವಾತಂತ್ರ್ಯ ಸ್ವಲ್ಪ ಇಷ್ಟ ಇತ್ತು ಅಂದರೆ ನೀವು ಬ್ಲ್ಯಾಕ್ ಡೇ ಅಂತ ಆಚರಿಸ್ಬೋದು, ಫೆಬ್ರವರಿ 14. ಆದ್ರೆ ಹಿಂದಿನ ದಿನವೇ ಇದನ್ನು ಮಾಡಿದ್ದಾರೆ ನೋಡಿ. ಓಕೆ, ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಅದಕ್ಕೆ ಅಲ್ಲಿ ನೆಕ್ಸ್ಟ್ ಏನು BJP ಎಲ್ಲ ಲೀಡರ್ ಗೌರ್ಮೆಂಟ್ ಇದೆ ಅಲ್ವಾ, ಸೊ ಅವರು ಒಬ್ಬ CMನ ಮಾಡೋಕ್ಕಾಗಲಿಲ್ಲ. ಯಾಕೆ? ಮತ್ತೊಬ್ಬರು CM ಕೂಡ ಅನಿಸ್ತಾ ಇದ್ರು. ಯಾಕೆ? ಇವಾಗ ನಾನು CM ಆದರೆ ನನ್ನನ್ನು ಕೊಂದರು ಅಂದರೆ ಏನು ಮಾಡೋದು? ಬೇಡಪ್ಪ, ನಾನು ಆಗಲ್ಲ, ನೀನು ಆಗಬೇಡ, ಸುಮ್ಮನೆ ಇದನ್ನು ಬಿಟ್ಬಿಡ್ರಿ ಅಂತ ಹೇಳಿ ಬಿಟ್ಟರು. ಸೊ ಅದಕ್ಕೆ ರಾಷ್ಟ್ರಪತಿಗಳಿಗೆ ಗೊತ್ತಾಯ್ತು. ಅವಾಗ ರಾಷ್ಟ್ರಪತಿಗಳಿಗೆ ಏನು ಗೊತ್ತಾಯಿತು, ಇಲ್ಲಿ ಸಂವಿಧಾನ ಎಲ್ಲ ಕೆಡವಿ ಬಿದ್ದಿದೆ. ಓಕೆ, ಇಲ್ಲೆಲ್ಲ ಹಾಳಾಗಿ ಹೋಗಿದೆ, ಅದಕ್ಕೆ ಇದ್ರದ್ದು ಅಧಿಕಾರ ನಾನೇ ತಗೋತೀನಿ ಅಂತ ತೊಗೊಂಡ್ಬಿಟ್ರು ಅವ್ರ ಕೈಯಲ್ಲಿ. ಓಕೆ, ಸೊ ಅವ್ರ ಕೈಯಲ್ಲಿ ಅಧಿಕಾರ ತೊಗೊಂಡಿದ್ದನ್ನು ನಾವು ಏನಂತ ಕರಿತೀವಿ? ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಕರಿತೀವಿ, ಅಥವಾ ರಾಷ್ಟ್ರಪತಿಯ ಆಡಳಿತ ಅಂತ ಕರಿತೀವಿ. ಯಾವ ಒಂದು ವಿಧಿಯ ಪ್ರಕಾರ? ಇದೇ 356ನೇ ವಿಧಿಯ ಪ್ರಕಾರ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಹಾಗೆ ಈ 356ನೇ ವಿಧಿಯ ಪ್ರಕಾರ ಯಾವ ಒಂದು ರಾಜ್ಯ, ಈ 28 ರಾಜ್ಯಗಳಲ್ಲಿ ಯಾವ ಒಂದು ರಾಜ್ಯ ಮೊಟ್ಟ ಮೊದಲ ಬಾರಿಗೆ ಈ ತುರ್ತು ಪರಿಸ್ಥಿತಿಯನ್ನು ಹೇರ್ತು? ಮೀನ್ಸ್ ಸಂವಿಧಾನ ಯಾವ ಒಂದು ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕುಸಿದು ಬಿದ್ದಿತ್ತು ಅಂತ ಕೇಳ್ತಾನೆ. ಓಕೆ, 1950 ಜನವರಿ 26ರಂದು ಈ ಸಂವಿಧಾನ ಜಾರಿಗೆ ಬಂದಿರ್ತದೆ. ಬಟ್ 1951ರಲ್ಲೇ ಪಂಜಾಬ್ನಲ್ಲಿ ಅವ್ರ ಸಂವಿಧಾನ ಕುಸಿದು ಬೀಳ್ತದೆ. ಸೊ ಅವಾಗ ಫಸ್ಟ್ ನಿಮಗೆ ಈ ರಾಷ್ಟ್ರಪತಿ ಆಡಳಿತ ಸ್ಟಾರ್ಟ್ ಆಗಿದ್ದೇ ಇದೇ ಪಂಜಾಬ್ದಲ್ಲಿ. ಓಕೆ, ಪಂಜಾಬ್ದಲ್ಲಿ 1951ರಂದು ಫಸ್ಟ್ ಟೈಮ್ ಇಂಪ್ಲಿಮೆಂಟ್ ಮಾಡಿಬಿಡ್ತಾರೆ, ಸರಿನಾ? ಇದು ಫಸ್ಟ್ ಇದ್ದದ್ದು ಕೇಳ್ತಾನೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಈ 356 ಆರ್ಟಿಕಲ್ ಎಷ್ಟು ಸಾರಿ ಜಾರಿಗೆ ಮಾಡಿದಲಾಗಿದೆ, ಮೀನ್ಸ್ ಎಷ್ಟು ಸಾರಿ ರಾಷ್ಟ್ರಪತಿ ಆಡಳಿತ ಹೇರಲಾಗಿದೆ ನಮ್ಮ ಕರ್ನಾಟಕದ ಮೇಲೆ ಅಂತ ಕೇಳ್ಬೋದು ನಿಮಗೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಬರೆಯೋರಿಗೆ. ಟೋಟಲಿ 6 ಬಾರಿ. ಓಕೆ, ಇಲ್ಲಿ ಯಾರಿದೆ ಅಲ್ವಾ, ಲಾಸ್ಟ್ ಇದೆ ಅಲ್ವಾ, ಸೊ 6 ಬಾರಿ ನಮ್ಮ ಕರ್ನಾಟಕದ ಮೇಲೆ ರಾಷ್ಟ್ರಪತಿ ಆಡಳಿತವನ್ನು ಹೇರಲಾಗಿದೆ, ಸರಿನಾ? ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಅಸ್ಪೃಶ್ಯರು ಎಂದು ಬಳಕೆ ಮಾಡಿದ ಭಾರತದ ಮೊದಲ ಹೈಕೋರ್ಟ್ ಯಾವುದು? ಓಕೆ, ಸೊ ಈ ಅಸ್ಪರ್ಶರ ಬಗ್ಗೆ, ಓಕೆ, ಅಸ್ಪರ್ಶತೆ ನಿಷೇಧದ ಬಗ್ಗೆ, ಓಕೆ, ಈ ಯಾವುದು ಅನ್ಟಚಬಿಲಿಟಿಯ ಬಗ್ಗೆ ಹೇಳುವ ವಿಧಿ ಯಾವುದು ಅಂತ ಕೇಳ್ತಾನೆ ನಿಮಗೆ. ಅನ್ಟಚಬಿಲಿಟಿ ಬಗ್ಗೆ ಹೇಳುವ ವಿಧಿ ಯಾವುದು, ಅಸ್ಪರ್ಶತೆಯ ಬಗ್ಗೆ ಹೇಳುವ ವಿಧಿ ಯಾವುದು ಅಂತ ಕೇಳಿದಾಗ ನೀವು ಈಸಿಯಾಗಿ ಹೇಳ್ತೀರಾ 17ನೇ ವಿಧಿ ಅಂತ. ಓಕೆ, ಯಾವ ವಿಧಿ? 17ನೇ ವಿಧಿ AB ಡಿ ವಿಲಿಯರ್ಸ್ ಬಗ್ಗೆ ಹೇಳುತ್ತೆ. AB ಡಿ ವಿಲಿಯರ್ಸ್ ಜರ್ಸಿ ನಂಬರ್ ಯಾವುದು? 17. ಸೊ ಇದೇ ವಿಧಿ ಅಸ್ಪರ್ಶರ ಬಗ್ಗೆ ಹೇಳುತ್ತೆ. ಬಟ್ ಅಸ್ಪರ್ಶರ ಬಗ್ಗೆ ಹೇಳುತ್ತೆ ಇದು ವಿಧಿ. ಬಟ್ ಅಸ್ಪರ್ಶರು ಅಂದರೆ ಯಾರು ಅಂತ ಏನಾದರೂ ಹೇಳಿದೆಯಾ ಸಂವಿಧಾನದಲ್ಲಿ? ನೋ. ಅಸ್ಪರ್ಶರು ಅನ್ನುವ
ಮೀನಿಂಗ್ ಕೊಟ್ಟಿಲ್ಲ, ಸಂವಿಧಾನದಲ್ಲಿ ಅಸ್ಪೃಶ್ಯರು ಅನ್ನುವ ಮೀನಿಂಗ್ ಕೊಟ್ಟಿಲ್ಲ, ಜಸ್ಟ್ ಅಸ್ಪೃಶ್ಯರು ಅಂತ ಹೇಳಿದ್ದಾರೆ. ಬಟ್ ಅವರು ಯಾರನ್ನು ನಾವು ಅಸ್ಪೃಶ್ಯರು ಅಂತ ಕರಿಬೇಕು, ಯಾರನ್ನು ನಾವು ಕರಿಬಾರ್ದು ಅಂತ ಹೇಳಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ಹೇಳಿಲ್ಲ. ಅದರ ಮೀನಿಂಗ್ ಅವರು ಡಿಫೈನ್ ಮಾಡೋಕ್ಕೆ ಹೋಗಿಲ್ಲ ಎಲ್ಲಿ, ಸಂವಿಧಾನದಲ್ಲಿ, ಸರಿನಾ. ಬಟ್ ಈ ರೀತಿ ಈ ಅಸ್ಪೃಶ್ಯ ಅನ್ನುವ ಪದವನ್ನು, ಅದರ ಮೀನಿಂಗನ್ನು ಮೊಟ್ಟ ಮೊದಲ ಬಾರಿಗೆ ಹೇಳಿದ ಹಾಗೆ ಬಳಕೆ ಮಾಡಿದ ಒಂದು ಹೈಕೋರ್ಟ್ ಯಾವುದು ಅಂತ ಕೇಳ್ತಾನೆ ನಿಮಗೆ. ಸೊ ಮೈಸೂರು ಹೈಕೋರ್ಟು, ಬೆಂಗಳೂರು ಹೈಕೋರ್ಟು, ಅಲಹಾಬಾದ್ ಹೈಕೋರ್ಟು ಮತ್ತು ಕಲ್ಕತ್ತಾ ಹೈಕೋರ್ಟು. ಯಾವ ಒಂದು ಹೈಕೋರ್ಟ್ ಆನ್ಸರ್ ಹೇಳ್ಬೋದಾ ಹೇಳಿ? ಮೈಸೂರು ಹೈಕೋರ್ಟ್. ಸರ್ ಇಲ್ಲ ಸರ್, ಮೈಸೂರಲ್ಲಿ ಹೈಕೋರ್ಟ್ ಇಲ್ಲ ಸರ್. ಸರ್ ನೀವು ಏನಾದರೂ 1973ಕ್ಕಿಂತ ಮುಂಚೆ ನೋಡಿದ್ರೆ ಅದನ್ನು ಬೆಂಗಳೂರು ಹೈಕೋರ್ಟ್ ಅಂತಿರಲಿಲ್ಲ ಸರ್, ಅದನ್ನು ಮೈಸೂರು ಹೈಕೋರ್ಟ್ ಅಂತ ಕರೀತಿದ್ರು ಸರ್, ಸರಿನಾ. ಸೊ ಅದಕ್ಕೆ ಆ ಮೈಸೂರು ಹೈಕೋರ್ಟ್ ಅನ್ನೋದು ಮೊಟ್ಟ ಮೊದಲ ಬಾರಿಗೆ ಅಸ್ಪೃಶ್ಯರು ಅಂದರೆ ಯಾರು, ಸಾಮಾಜಿಕವಾಗಿ ಅಥವಾ ಧಾರ್ಮಿಕವಾಗಿ ಹಿಂದುಳಿದಿರ್ತಕ್ಕಂತಹ ಕೆಲವು ಜನಾಂಗೀಯ ವ್ಯಕ್ತಿಗಳು, ಕೆಲವು ಜನಾಂಗದವರಿಗೆ ನಾವು ಅಸ್ಪೃಶ್ಯರು ಅಂತ ಕರಿತೀವಿ ಅಂತ ಹೇಳ್ತದೆ. ಯಾವುದು? ಮೈಸೂರು ಹೈಕೋರ್ಟ್ ಫಸ್ಟ್ ಟೈಮ್ ಹೇಳ್ತದೆ. ಅಲ್ಲಿ ಬೆಂಗಳೂರು ಹೈಕೋರ್ಟ್ ಕೊಟ್ಟಿದ್ರು ಕೂಡ ರಾಂಗ್ ಆಗುತ್ತೆ, ಯಾಕಂದರೆ ಮೈಸೂರು ಹೈಕೋರ್ಟ್ ಅಂತಾನೆ ಮೆನ್ಷನ್ ಮಾಡಿದ್ದಾನೆ ನಿಮಗೆ. ಯಾಕಂದರೆ ಲಾಸ್ಟ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಕೂಡ ಈ ಪ್ರಶ್ನೆ ಕೇಳಿದ್ದಾನೆ, ಮತ್ತು ಯಾವುದು ಕೇರಳ KPSCನಲ್ಲಿ ಅಲ್ಲಿ ಕೂಡ ಕೇಳಿದ್ದಾನೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಯಾವುದು ಅಸ್ಪೃಶ್ಯರು ಎಂದು ಬಳಕೆ ಮಾಡಿದ ಮೊಟ್ಟ ಮೊದಲ ಭಾರತ ಹೈಕೋರ್ಟ್ ಯಾವುದು ಅಂದರೆ ಮೈಸೂರು ಹೈಕೋರ್ಟ್. ನಾಟ್ ಅ ಸುಪ್ರೀಂ ಕೋರ್ಟ್, ನಾಟ್ ಅ ಬಾಂಬೆ ಹೈಕೋರ್ಟ್, ಕಲ್ಕತ್ತಾ ಆ್ಯಂಡ್ ಮದ್ರಾಸ್ ಹೈಕೋರ್ಟ್ ಮಾಡಿಲ್ಲ, ನಮ್ಮ ಮೈಸೂರು ಹೈಕೋರ್ಟ್ ಫಸ್ಟ್ ಟೈಮ್ ಮಾಡಲಾಗಿದೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಕೆಳಗಿನ ಯಾವ ಪರಿಸ್ಥಿತಿಯಲ್ಲಿ ಮೂಲಭೂತ ಹಕ್ಕುಗಳು ಚಲನೆಯಲ್ಲಿ ಇರುವುದಿಲ್ಲ? ಸರಿ, ಇವಾಗ ಮೂಲಭೂತ ಹಕ್ಕುಗಳು ಮ್ಯಾಗ್ನಾ ಕಾರ್ಟಾ ಆಯಿತು, ಮೂಲಭೂತ ಹಕ್ಕುಗಳು ಏನಾದರೂ ನನಗೆ ಸಿಗಲಿಲ್ಲ ಅಂದರೆ 32ನೇ ವಿಧಿಯ ಪ್ರಕಾರ ಹೋಗಿ ಕೇಸ್ ಹಾಕ್ತೀನಿ, ಎಲ್ಲ ಮಾಡ್ತೀನಿ. ಬಟ್ ಯಾವುದೋ ಒಂದು ಸಮಯದಲ್ಲಿ ಈ ಮೂಲಭೂತ ಹಕ್ಕುಗಳು ಕೂಡ ರದ್ದಾಗ್ತವೆ ರೀ. ಯಾವ ಒಂದು ಸಮಯ ಅಂತ ಕೇಳ್ತಾನೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹಾಕಿದಾಗ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರಿದಾಗ ಈ ಮೂಲಭೂತ ಹಕ್ಕುಗಳು ಚಲನೆಯಲ್ಲಿರುವುದಿಲ್ಲ ಅಂತೆ. ಮೀನ್ಸ್ ಅವು ಚಾಲು ಇರುವುದಿಲ್ಲ, ಬಂದಾಗಿಬಿಡ್ತವೆ. ನೀನು ಏನು ಮಾಡಿದ್ರು ನಿನಗೆ ವಾಕ್ ಸ್ವಾತಂತ್ರ್ಯ ಕೊಡಲ್ಲಪ್ಪ, ನೀನು ಏನು ಮಾಡಿದ್ರು ನಿನಗೆ ತಿರ್ಗಾ ಸ್ವಾತಂತ್ರ್ಯ ಕೊಡೋದಿಲ್ಲ ಅಂತ ಹೇಳಿಬಿಡ್ತದೆ. ಯಾವುದು? 19ನೇ ವಿಧಿಯ ಪ್ರಕಾರ ಯಾವುದು? ಈ ಮೂಲಭೂತ ಹಕ್ಕುಗಳೆಲ್ಲ ರದ್ದಾಗ್ತವೆ ಅಂತ ಹೇಳ್ತದೆ. ಹಾಗೆ ರಾಜ್ಯದಲ್ಲಿ ಸಾಂವಿಧಾನಿಕ ವೈಫಲ್ಯ ಮೀನ್ಸ್ ಈ ರಾಜ್ಯ ತುರ್ತು ಪರಿಸ್ಥಿತಿ ಆದಾಗ ಈ ಮೂಲಭೂತ ಹಕ್ಕುಗಳು ಚಲನೆಯಲ್ಲಿ ಇರುವುದಿಲ್ಲ ಅಂತ ಹೇಳ್ತದೆ. ಹಾಗೆ ಆರ್ಥಿಕ ತುರ್ತು ಪರಿಸ್ಥಿತಿ ಹೇರಿದಾಗ 360ನೇ ವಿಧಿಯ ಪ್ರಕಾರ ಆರ್ಥಿಕ ತುರ್ತು ಪರಿಸ್ಥಿತಿ ಹೇರಿದಾಗ ಕೂಡ ಈ ಮೂಲಭೂತ ಹಕ್ಕುಗಳು ಚಲನೆಯಲ್ಲಿ ಇರುವುದಿಲ್ವಾ ಅಂತ ಕೇಳಿದ್ದಾನೆ. ಈ ಮೇಲಿನ ಎಲ್ಲವೂ ಈ ಮೂರರಲ್ಲಿ ಯಾವುದಾದ್ರೂ ಆದಾಗ ಈ ಮೂಲಭೂತ ಹಕ್ಕುಗಳು ರದ್ದಾಗ್ತವ? ಹೌದಾ? ನೋ. ಕೇವಲ ಒಂದೇ ಒಂದು ಯಾವುದು ಅಂದರೆ ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇದೆ ಅಲ್ವಾ, ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಿದಾಗ ಮಾತ್ರ ಮೂಲಭೂತ ಹಕ್ಕುಗಳು ರದ್ದಾಗ್ತವೆ. ಏನು? ಈ ಮೂಲಭೂತ ಹಕ್ಕುಗಳು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352ನೇ ವಿಧಿಯ ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರಿದಾಗ ಮಾತ್ರ ಈ ಮೂಲಭೂತ ಹಕ್ಕುಗಳು ರದ್ದಾಗ್ತವೆ. ಇದು ಯಾವುದರಲ್ಲಿ ಹೇಳಿತ್ತು? ಸಂವಿಧಾನದಲ್ಲಿ ಹೇಳಿತ್ತು. ಸಂವಿಧಾನದ ಮೂಲ ಸಂವಿಧಾನದಲ್ಲಿ ಹೇಳಿತ್ತು. ಏನು 1950 ಜನವರಿ 26ರಂದು ಏನು ಪ್ರಿಂಟ್ ಹೊಡೆದು ತಂದಿಟ್ರಲ್ವ ಜಾರಿಗೆ ಮಾಡಿ, ಸೊ ಆ ಬುಕ್ಕಲ್ಲಿ ಹೇಳಿತ್ತು. ಬಟ್ ಮುಂದೆ ಏನಾಗ್ತದೆ, 3 ಸರಿ 1961, 62, 1965 ಮತ್ತು 1971 ಹೀಗೆ 3 ಬಾರಿ ಏನು ಮಾಡ್ತಾರೆ, 65 ಅಲ್ಲ 1975, 1975. ಸೊ ಈ ರೀತಿ 3 ಬಾರಿ ಏನಾಗ್ತದೆ, ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಿಬಿಡ್ತಾರೆ. ಸೊ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರಿದಾಗ ಮೂಲಭೂತ ಹಕ್ಕುಗಳು ರದ್ದಾಗಿಬಿಡ್ತವೆ. ಈ ರದ್ದಾದ ನಂತರ ಮುಂದೆ 1977ರಲ್ಲಿ ಒಂದು ಸರ್ಕಾರ ಬರುತ್ತೆ. 1977ರಲ್ಲಿ ಯಾರ ಸರ್ಕಾರ? ಜನತಾ ಸರ್ಕಾರ. ಯಾರ ನೇತೃತ್ವದ ಸರ್ಕಾರ? ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದ ಜನತಾ ಸರ್ಕಾರ ಬರುತ್ತೆ. ಹಿಂಗೆ ಮಾಡ್ಕೋತ ಹೋದರೆ ನಮ್ಮ ಮೂಲಭೂತ ಹಕ್ಕುಗಳು ಎಲ್ಲಿ ತಂದಿಡ್ತಾರಪ್ಪ ಇವರು ಅಂತೇಳಿ ಇವರಿಗೆ ಟೆನ್ಷನ್ ಆಗಿಬಿಡ್ತದೆ. ಅದಕ್ಕೆ ಇವರು 44ನೇ ತಿದ್ದುಪಡಿ ಮಾಡ್ತಾರೆ. 44ನೇ ತಿದ್ದುಪಡಿ ಒಂದು ವರ್ಡ್ ಸೇರ್ಪಡೆ ಮಾಡ್ತಾರೆ, ಒಂದು ಲೈನ್ ಸೇರ್ಪಡೆ ಮಾಡ್ತಾರೆ. ಏನು ಸೇರ್ಪಡೆ ಮಾಡ್ತಾರೆ ಅಂದರೆ, ಈ ಮೂಲಭೂತ ಹಕ್ಕುಗಳೇನಿದಾವಲ್ವಾ ಎಲ್ಲವೂ ಕೂಡ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ರದ್ದಾಗ್ತವೆ. ಬಟ್ ಈ 20 ಮತ್ತು 21ನೇ ತಿದ್ದುಪಡಿ ಯಾವುದೇ ಸಮಯಕ್ಕೂ, ಇಡೀ ಜಗತ್ತೇ ಭೂಕಂಪ ಆದರೂ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರಿ ಇಲ್ಲ ಜಗತ್ತಿನ ತುರ್ತು ಪರಿಸ್ಥಿತಿ ಹೇರಿ ಇದನ್ನು ರದ್ದು ಮಾಡಂಗಿಲ್ಲ ಅಂತ ತಿದ್ದುಪಡಿ ಮಾಡ್ತಾರೆ. ಎಷ್ಟನೇ ತಿದ್ದುಪಡಿಯಲ್ಲಿ? 44ನೇ ತಿದ್ದುಪಡಿಯಲ್ಲಿ. ಯಾರು? ಜನತಾ ಸರ್ಕಾರ. ಯಾರ ನೇತೃತ್ವದ ಜನತಾ ಸರ್ಕಾರ? ಈ ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ. ಎಷ್ಟರಲ್ಲಿ? 1978ರಲ್ಲಿ. 1978ರಲ್ಲಿ. ಸರ್ 77 ಬರ್ತಿದ್ರಲ್ಲ, 77ರಲ್ಲಿ ಅವರ ಸರ್ಕಾರ ಬಂದಿತ್ತು. ಬಟ್ ತಿದ್ದುಪಡಿ ಆಗಿರೋದು 1978ರಲ್ಲಿ, ನೆನ್ಪಿಟ್ಕೊಳ್ಳಿ, ಸರಿನಾ. ಸೊ ಈ 21 ಮತ್ತು 20ನೇ ವಿಧಿ, 20 ಮತ್ತು 21ನೇ ವಿಧಿ ಯಾವುದೇ ಕಾರಣಕ್ಕಾಗಿಯೂ ಕೂಡ ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಆಗಲಿ, ಆರ್ಥಿಕ ತುರ್ತು ಪರಿಸ್ಥಿತಿ ಆಗಲಿ ಅಥವಾ ರಾಜ್ಯ ತುರ್ತು ಪರಿಸ್ಥಿತಿ ಆಗಲಿ, ಯಾವುದೇ ತುರ್ತು ಪರಿಸ್ಥಿತಿ ಆದಾಗಲೂ ಕೂಡ ಅದು ರದ್ದಾಗುವುದಿಲ್ಲ. ನೆನ್ಪಿಟ್ಕೊಳ್ಳಿ, ಯಾವುದು ರದ್ದಾಗಲ್ಲ ಅಂತ ಕೇಳ್ತಾನೆ. 20 ಮತ್ತು 21ನೇ ವಿಧಿ, ಸರಿನಾ. ಇದು ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ. 21ನೇ ವಿಧಿ ಏನು ಹೇಳುತ್ತೆ? ನಮ್ಮ ಜೀವನದ ಬದುಕು ಹಕ್ಕಿನ ಬಗ್ಗೆ ಹೇಳುತ್ತೆ. ಹಾಗೆ 20ನೇ ವಿಧಿ ಏನು ಹೇಳುತ್ತೆ? ಆರೋಪಿಯ, ಅಪರಾಧಿ ಅಲ್ಲ, ಆರೋಪಿಯ ಹಕ್ಕಿನ ಬಗ್ಗೆ ಹೇಳುತ್ತೆ. ಆರೋಪಿಯ ಹಕ್ಕಿನ ಬಗ್ಗೆ. ಈ 20ನೇ ವಿಧಿಯಲ್ಲಿ ಟೋಟಲಿ 3 ಬರುತ್ತೆ. 20 ಸಬಾರ್ಟಿಕಲ್ ಎ, 20 ಸಬಾರ್ಟಿಕಲ್ ಬಿ, 20 ಸಬಾರ್ಟಿಕಲ್ ಸಿ. 20 ಸಬಾರ್ಟಿಕಲ್ ಎ ಏನು ಹೇಳುತ್ತೆ ಅಂದರೆ, ಅವನು ಯಾವ ಸಮಯದಲ್ಲಿ ಅವನು
ತಪ್ಪು ಮಾಡಿದಾನಲ್ವಾ ಅದೇ ಶಿಕ್ಷೆಯನ್ನು ಅವನಿಗೆ ಕೊಡಬೇಕು ಅಂತ ಹೇಳ್ತದೆ. ಓಕೆ, ಸೊ ಇವಾಗ ಏನಾದರೂ ಅವನು 2014ರಲ್ಲಿ ತಪ್ಪು ಮಾಡಿದ್ದ ಅಂದರೆ 2014ರಲ್ಲಿ ಯಾವ ಒಂದು ಕಾಯ್ದೆ ಕಾನೂನುಗಳಿದ್ದು ಅಲ್ವಾ, ಸೊ ಆ ಶಿಕ್ಷೆಗೆ ಇವಾಗ ಏನಾದರೂ ಅವ್ನು ಕಳ್ತನ ಮಾಡಿದ್ದ, ಏನಾದರೂ ಒಂದು ಯಾವುದು ಮರ್ಡರ್ ಮಾಡಿದ್ದ, ಸೊ ಅದೇ ಶಿಕ್ಷೆಯನ್ನು ಅವನಿಗೆ ಕೊಡಬೇಕಾಗಿತ್ತು. 2014ರಲ್ಲಿ ತಪ್ಪು ಮಾಡಿದ್ದಾನೆ, ಅದೇ ಆ ಸಮಯದಲ್ಲಿ ಇದ್ದಂತಹ ಕಾನೂನುಗಳ ಪ್ರಕಾರವೇ ಅವನಿಗೆ ಶಿಕ್ಷೆ ಕೊಡಬೇಕು. ಇವಾಗ 2025ರಲ್ಲಿ BNS ಕಾಯ್ದೆ ಬಂದಿದೆ, ಭಾರತ ನ್ಯಾಯ ಸಂಹಿತೆ, ಸೊ ಅದರ ಪ್ರಕಾರ ಕೊಡ್ತೀನಿ, ಆಗಲ್ಲ, ಆಗಲ್ಲ. ಯಾಕೆ ಅವ್ನು ಇಲ್ಲಿವರೆಗೂ ಏನೋ ಮಿಸ್ ಆಗಿರ್ತಾನೆ, ಬಟ್ ಇವಾಗ ಅವ್ನು ಸಿಕ್ಕಿರ್ತಾನೆ, ಅವನಿಗೆ ಅದ್ರ ಮೇಲೆ ಹಾಕ್ತೀನಾ, ನೋವೇ ಆಗಲ್ಲ ಅಂತ ಹೇಳ್ತದೆ. ಹಾಗೆ 20B ಈ ವಿಧಿ ಏನು ಹೇಳ್ತದೆ ಅಂದರೆ ಇವಾಗ 2 ಬಾರಿ ಶಿಕ್ಷೆ ಹಾಕಂಗಿಲ್ಲ. ಇವಾಗ 2014ರಲ್ಲಿ ಅಥವಾ 2002ರಲ್ಲಿ, ಓಕೆ, 2002ರಲ್ಲಿ ಅವನು ಏನಾದರೂ ಒಂದು ತಪ್ಪು ಮಾಡಿ ಓಡಿ ಹೋಗಿರ್ತಾನೆ. ಓಕೆ, ಇವಾಗ ಎಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನಾದರೂ ಒಂದು ತಪ್ಪು ಮಾಡಿ, ಏನಾದರೂ ಒಂದು ಮರ್ಡರ್ ಮಾಡಿ, ಅಥವಾ ಏನಾದರೂ ಒಂದು ಕಳ್ಳತನ ಮಾಡಿ, ಏನಾದರೂ ಒಂದು ದರೋಡೆ ಮಾಡಿ, ಅಥವಾ ವಾಟ್ ಎವರ್ ಅವನು ತಪ್ಪು ಮಾಡಿ ಓಡಿ ಹೋಗಿಬಿಟ್ಟಿರ್ತಾನೆ. ಓಡಿ ಎಲ್ಲಿ ಹೋಗಿರ್ತಾನೆ, ಮುಂಬೈಯು ಅಥವಾ ಕಲ್ಕತ್ತಾ ಅಥವಾ ದೆಹಲಿ ಅಥವಾ ಇಲ್ಲಿ ಅಹಮದಾಬಾದು, ಇಲ್ಲ ಅಂದರೆ ಗುವಾಹಟಿ, ವಾಟ್ ಎವರ್ ಎಲ್ಲೋ ಕೂಡ ಅವ್ನು ಓಡಿ ಹೋಗಿಬಿಡ್ತಾನೆ. ಇಲ್ಲಿವರೆಗೂ ಸಿಕ್ಕಿರೋದಿಲ್ಲ. ಇವಾಗ 2025ರಲ್ಲಿ ಅವ್ನು ಸಿಗ್ತಾನೆ. ಇವಾಗ 2025ರಲ್ಲಿ ಸಿಗ್ತಾನೆ. ಯಾವಾಗ ಓಡೋಗಿದ್ದ? 2002ರಲ್ಲಿ ತಪ್ಪು ಮಾಡಿ ಹೋಗಿದ್ದ, 2025ರಲ್ಲಿ ಸಿಗ್ತಾನೆ. ಬಟ್ ಇವಾಗ ಆಲ್ರೆಡಿ ಅವನಿಗೆ ಶಿಕ್ಷೆ ಆಗಿರ್ತದೆ. ಮೀನ್ಸ್ ಹೇಗೆ ಶಿಕ್ಷೆ ಆಗಿರುತ್ತೆ? ತಪ್ಪು ಮಾಡಿದಾಗ ಆಲ್ರೆಡಿ ಶಿಕ್ಷೆ ಆಗಿರುತ್ತೆ. ಅವನು ಏನು ರಿಟರ್ನ್ ಜೈಲಿಂದ ಬಂದಿರ್ತಾನೆ ಗೊತ್ತಾ, ಅವಾಗ ಅವ್ನು ತಪ್ಪಿಸ್ಕೊಂಡು ಹೋಗಿರ್ತಾನೆ ಮತ್ತೆ. ಸೊ ಅದಕ್ಕೆ ಅವಾಗೂ ನೀನು ಶಿಕ್ಷೆ ಏನೋ ತಪ್ಪು ಮಾಡಿದ್ದೆ, ಬಟ್ ಅದೇ ಶಿಕ್ಷೆಯಿಂದ ನೀನು ಇನ್ನೊಮ್ಮೆ ನಿನಗೆ ಇಲ್ಲಿ ಜೈಲಿಗೆ ಹಾಕ್ತೀನಿ ಬಾ, ನೆನೆಸ್ಕೊಂಡು ಮತ್ತೆ ತಂದು ಜೈಲಿಗೆ ಹಾಕೋದು, ಹಂಗೆ ಮಾಡೋಂಗಿಲ್ಲ. ಓಕೆ, ಹೇಳ್ತದೆ. ಹಾಗೆ ಯಾವ್ದು ಹೇಳ್ತದೆ? 20B ವಿಧಿ ಏನಿದೆ ಅಲ್ವಾ, 2 ಸರಿ ಒಂದೇ ತಪ್ಪಿಗೆ 2 ಸರಿ ಶಿಕ್ಷೆ ಹಾಕಂಗಿಲ್ಲ. ಇವಾಗ ಒಂದು ಸರಿ ನೀನು ಮರ್ಡರ್ ಮಾಡಿದ್ಯಾ ಅಂದರೆ, ಒಂದು ಸರಿ ನೀನು ಕಳ್ತನ ಮಾಡಿದೆ ಅಂದರೆ ಒಂದೇ ಸರಿ ಜೈಲಿಗೆ ಹೋಗಿ ನಿನ್ಗೆ ಶಿಕ್ಷೆ ಹಾಕಬೇಕು. ಮತ್ತೊಂದು ಸರಿ ಮತ್ತೆ ರಿಟರ್ನ್ ನೀನು ರಿಲೀಸ್ ಆಗಿ ಬಂದಾಗ ಮತ್ತೊಂದು ಸರಿ ನಿನ್ಗೆ ಶಿಕ್ಷೆ ಹಾಕಂಗಿಲ್ಲ, ನೆನಪು ಮಾಡ್ಕೊಂಡು ಹೋಗಿ ಹೊಡೆಯಂಗಿಲ್ಲ ಅಂತ ಹೇಳ್ತದೆ. ಯಾವುದು 20ನೇ ವಿಧಿ. ಹಾಗೆ 20C ವಿಧಿ ಏನು ಹೇಳ್ತದೆ? ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳಂಗಿಲ್ಲ. ಆಯಿತು, ಇವಾಗ ಪೊಲೀಸ್ ಹಿಡಿದು ಹೊಡಿತಿರ್ತಾರೆ. ಓಕೆ, ಹೊಡೆದು ಹೇಳ್ಕೊ, ನೀನಂತ ಕೊಲೆ ಮಾಡೀನಿ, ಹೇಳು ಅವ್ನು ಮಾಡಿರಲ್ಲ ಪಾಪ. ಬಟ್ ಆದರೂ ಕೂಡ ಏನು ಮಾಡ್ತಾರೆ ಈ ಪೊಲೀಸರು, ನೀನೇ ಮಾಡಿದಿ ಅಂತ ಇವ್ರು ಮತ್ತೊಬ್ಬರ ಕಡೆ ದುಡ್ಡಿಂದ ಇಸ್ಕೊಂಡು ಮಾಡಿ ಏನು ಮಾಡ್ತಾರೆ, ಒಬ್ಬ ಅಮಾಯಕ ವ್ಯಕ್ತಿ ಮೇಲೆ, ಇಲ್ಲ ಅಮಾಯಕ ಒಬ್ಬ ಮಹಿಳೆಯ ಮೇಲೆ ಹಾಕಿಬಿಡ್ತಾರೆ. ಸೊ ಅದಕ್ಕೆ ಅವನ ವಿರುದ್ಧ ಅವನೇ ಸಾಕ್ಷಿ ಹೇಳಂಗಿಲ್ಲ ಅಂತ ಹೇಳ್ತದೆ. ಯಾವುದು? 20C ವಿಧಿ. ಸಂವಿಧಾನ ಅದಕ್ಕೆ ಗ್ರೇಟ್ ಅಂತ ಹೇಳೋದು ನಾವು. ಓಕೆ, ಸೊ ಇದು ಸಂವಿಧಾನ C ಏನಿದೆ ಅಲ್ವಾ, ಈ 20C ವಿಧಿ, ಅವನ ವಿರುದ್ಧ ಅವನೇ ಸಾಕ್ಷಿ ಹೇಳಂಗಿಲ್ಲ, ಮತ್ತೊಂದು ಸಾಕ್ಷಿ ಇದ್ರೆ ಮುಂದೆ ತಂದು ಹೇಳಿಸು ಅಷ್ಟೇ, ಇಲ್ಲ ಅಂದರೆ ಬಿಟ್ಬಿಡು ಅಷ್ಟೇ ಅಂತ ಹೇಳ್ತದೆ. ಬಟ್ ಆದರೂ ಕೂಡ ಮ್ಯಾಕ್ಸಿಮಮ್ ಲೂಪ್ ಹೋಲ್ಗಳು ನಮ್ಮ ಸಂವಿಧಾನದಲ್ಲಿ ಕಂಡುಬರ್ತವೆ. ಅತಿ ಕಟ್ಟುನಿಟ್ಟಾದ ಸಂವಿಧಾನ ಇದೆ, ಅತಿ ಉದ್ದವಾದ ಸಂವಿಧಾನವಿದೆ, ಅತಿ ಸವಿಸ್ತಾರವಾದ ಸಂವಿಧಾನ ಇದೆ ನಮ್ಮದು. ಬಟ್ ಆದರೂ ಕೂಡ ಇದರಲ್ಲಿರುವ ಕೆಲವೊಂದು ಲೂಪ್ ಹೋಲ್ಗಳನ್ನು ಕೆಲವೊಂದು ನಾಯಕರು, ಕೆಲವೊಂದು ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ ಮಿಸ್ಯೂಸ್ ಮಾಡ್ಕೋತಿದ್ದಾರೆ. ಬಟ್ ಅದಕ್ಕೂ ಕೂಡ ಕೆಲವೊಂದು ಸ್ಟ್ರಿಕ್ಟಾಗಿ ಅಮೆಂಡ್ಮೆಂಟ್ಸ್ಗಳನ್ನು ತರಬೇಕು. ಬಟ್ ಅದು ಅಮೆಂಡ್ಮೆಂಟ್ಸ್ಗಳು ಹೇಗೆ ತರ್ತಿದ್ದಾರೆ? ಆಯಿತು, ನನ್ನ 10 ವರ್ಷ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ, ನಿಂದೊಂದು 10 ವರ್ಷ ಇನ್ನೂ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ, ಇಂಥವು ಇದ್ರೆ ತಿದ್ದುಪಡಿ ತರ್ತಿದ್ದಾರೆ. ಯೂಸ್ಲೆಸ್, ಜನರಿಗೆ ಯೂಸ್ ಆಗಲ್ಲ, ಯಾವುದೇ ಒಂದು ವರ್ಗಕ್ಕೂ ಕೂಡ ಯೂಸ್ ಆಗಲ್ಲ, ಬಟ್ ಅವ್ರಿಗೆ ಯೂಸ್ ಆಗ್ತದೆ. ಸೊ ಆ ರೀತಿಯ ಏನು ತಿದ್ದುಪಡಿಗಳನ್ನ ತರ್ತಾ ಇದ್ದಾರೆ. ಬಟ್ ಈ ರೀತಿಯ ತಿದ್ದುಪಡಿಗಳನ್ನು ತರಬೇಕು. ಯಾವುದು? 20C ವಿಧಿ ಹೇಳಿದೆ ಅಲ್ವಾ. ಸೊ ಈ ರೀತಿಯ ಕೆಲವೊಂದು ಲೂಪ್ ಹೋಲ್ಗಳು, ಈ ರೀತಿಯ ತಿದ್ದುಪಡಿಗಳು ತಂದರೆ ದೇಶ, ನಮ್ಮ ಸಂವಿಧಾನಕ್ಕೆ, ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿರೋದು 1947. ಸೊ ನಿಮಗೆ ಮೊನ್ನೆ ಒಂದು ಪ್ರಶ್ನೆ ಕೇಳಿದ್ದ, ಯಾವುದೋ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ, ಚೀನಾಕ್ಕೆ ಚೀನಾಕ್ಕೆ ಸ್ವಾತಂತ್ರ್ಯ ಯಾವಾಗ ಸಿಕ್ಕಿದೆ ಅಂತ. ನಮಗೆ ಸಿಕ್ಕಿರೋದು 47, ಚೀನಾಗೆ ಸಿಕ್ಕಿದ್ದು 1949ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ. ಸರಿನಾ? ನಮಗಿಂತ 2 ವರ್ಷ ಲೇಟಾಗಿ ಸಿಕ್ಕರೂ ಕೂಡ ನಮಗಿಂತ ಒಂದು 100 ವರ್ಷ ಮುಂದಿದ್ದಾರೆ ಅವರು. ಯಾಕೆ? ಮೋನೋ ಗೌರ್ಮೆಂಟ್ ಇದೆ ಅಲ್ಲಿ, ಒಬ್ಬನೇ ರಾಜ, ಮೀನ್ಸ್ ಒಂದೇ ಒಂದು ಆಡಳಿತ ಪಕ್ಷ ಇದೆ, ಅವರಿಗೆ ಓಟ್ ಹಾಕಬೇಕು, ಅವರೇ ಗೆಲ್ಲಬೇಕು. ಹಾಗಿರೋದ್ರಿಂದ ಒಂದು ಅಡ್ವಾಂಟೇಜ್ ಏನಿದೆ ಗೊತ್ತಾ? ಅಡ್ವಾಂಟೇಜ್ ಏನಿದೆ ಅಂದರೆ, ಇವಾಗ ಹೆಂಗಾದರೂ ಮುಂದಿನ ಎಲೆಕ್ಷನಲ್ಲಿ ನಾನೇ ಗೆಲ್ತೀನಿ, ಯಾಕೆ ಸುಮ್ಮನೆ ಈ ಸರಿ ನಾನು ಎಲೆಕ್ಷನಲ್ಲಿ ಗೆದ್ದು ಸುಮ್ಮನೆ ಆ ಜನರಿಗೆ ರೋಡ್ ಮಾಡೋ ದುಡ್ಡಲ್ಲಿ ನಾನು ಮನೆ ಕಟ್ಕೋಬೇಕು, ಆ ಜನರಿಗೆ ಒಂದು ಏನೋ ಸ್ಯಾಂಕ್ಷನ್ ಆಗಿರುತ್ತೆ, ಆರು ದುಡ್ಡು ತಂದು ನಾನು ಹೊಡಿಬೇಕು, ಅವ್ರಿಗೆ ಯೋಚನೆ ಬರೋಲ್ಲ. ಯಾಕಂದ್ರೆ ಸುಮ್ಮನೆ ಸಾಯತ್ತ ನಾನೇ ಇರ್ತೀನಿಲ್ಲ, ಆರಾಮಿರೋನು ಅಂತ. ಸರಿನಾ? ಬಟ್ ನಮ್ಮಲ್ಲಿ ಹೇಗಿರುತ್ತೆ, ಇವಾಗ ಒಂದು ಪಾರ್ಟಿ ಬಂದಿದೆ, BJP ಪಾರ್ಟಿ ಬಂದಿದೆ, ಈ ಟೈಮ್ ನೆಕ್ಸ್ಟ್ ಕಾಂಗ್ರೆಸ್ ಬಂದರೆ ಬರ್ಬೋದು, JDS ಬಂದರೆ ಬರ್ಬೋದು, ಅಥವಾ ಆಮ್ ಆದ್ಮಿ ಪಾರ್ಟಿ ಬಂದರೆ ಬರ್ಬೋದು, ಹೊಡೆದು ಬಿಡು ಹೀಗೆ. ಹಾಗೆ ನೆಕ್ಸ್ಟ್ ಅವ್ರು ಬರ್ತಾರೆ, ಮುಂದಿಂದ 5 ವರ್ಷ ಆದ ನಂತರ ಟರ್ಮ್ ಮತ್ತು ಬೇರೆಯವ್ರು ಬರ್ತಾರೆ ಆ ಟರ್ಮಿಗೆ. ಸೊ ಅದಕ್ಕೆ ಹೊಡೆದು ಬಿಡು. ಸೊ ಒಟ್ಟಿನಲ್ಲಿ ಲಾಸ್ಟಿಗೆ ನಮ್ಮ ಜನ ಏನಾಗ್ತಾರೆ, ಫೈನಲ್ ಆಗಿ ಹಿಂಗೆ ಇರ್ತಾರೆ. ಮೂಲಭೂತ ಸೌಕರ್ಯಗಳನ್ನು ಸಿಗದೆ, ಹೇಗೆ ಟ್ಯಾಲೆಂಟ್ ಇದ್ದರೂ ಕೂಡ ಕೆಲಸ ಇರಲ್ಲ, ಕೆಲಸ ಇದ್ದರೆ ಅವ್ರ ಯೋಗ್ಯತೆಗೆ ಅರ್ಹವಿರೋದಿಲ್ಲ. ಯಾವುದು? ಆ ಕೆಲಸ. ಮೀನ್ಸ್ ಅಷ್ಟು ಕಡಿಮೆ ಸಿಗ್ತವೆ. ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಓಟ್ ಹಾಕೋವಾಗ ಕರೆಕ್ಟಾಗಿ ಯೋಚನೆ ಮಾಡಿ ಹಾಕಿ, ಇಲ್ಲಾಂದರೆ ಕೆಳಗಡೆ ನೋಟ್ ಅನ್ನೋ ಆಪ್ಷನ್ ಇರುತ್ತೆ, ಚೆನ್ನಾಗಿ ಬಂದು ಟಿಕ್ ಮಾಡಿ ಬಂದುಬಿಡ್ವಿ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭೂತಾನ್ನೊಂದಿಗೆ ಅತಿ ಉದ್ದವಾದ ಗಡಿಯನ್ನು ಹಂಚಿಕೊಂಡಿರತಕ್ಕಂತಹ ಭಾರತ ರಾಜ್ಯ ಯಾವುದು ಅಂತ ಕೇಳಿದ್ದಾನೆ. ಸೊ ಇದ್ರ ಮೇಲೆ ಪ್ರಶ್ನೆ ಕೇಳ್ತಾನೆ, ಗಡಿಗಳ ಮೇಲೆ ನಿಮ್ಮ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ಪ್ರಶ್ನೆಗಳನ್ನ ಕೇಳ್ತಾನೆ. ಇದು ಜಿಯೋಗ್ರಫಿಯಲ್ಲಿ ಕೇಳ್ತಾನೆ. ಸೊ ಈ ಭೂತಾನ್ನೊಂದಿಗೆ ಅತಿ ಉದ್ದವಾದ ಗಡಿಯನ್ನು ಹಂಚಿಕೊಂಡಿರುವ ರಾಜ್ಯ ಯಾವುದು ಅಂದರೆ ಅಸ್ಸಾಂ.
ಮತ್ತು ಸಿಕ್ಕಿಂ ಮತ್ತು ಅರುಣಾಚಲ್ ಪ್ರದೇಶ ಅಂತ ಕೊಟ್ಟಿದ್ದಾನೆ. ಈ ಅಸ್ಸಾಮು ಕೂಡ ಹಂಚ್ಕೊಂಡಿದೆ ಅದ್ರ ಭೂತಾನ್ ಜೊತೆ ಗಡಿ. ಸಿಕ್ಕಿಂ ಕೂಡ ಹಂಚ್ಕೊಂಡಿದೆ, ಸಿಕ್ಕಿಂ ಹಂಚ್ಕೊಂಡಿಲ್ಲ. ಅರುಣಾಚಲ್ ಪ್ರದೇಶ ಕೂಡ ಹಂಚ್ಕೊಂಡಿದೆ, ಕ್ಷಮಿಸಿ, ಈ 3 ಕೂಡ ಹಂಚ್ಕೊಂಡಿದೆ. ಓಕೆ, ಈ ಅಸ್ಸಾಂ ಹಂಚ್ಕೊಂಡಿದೆ, ಸಿಕ್ಕಿಂ ಹಂಚ್ಕೊಂಡಿದೆ, ಅರುಣಾಚಲ್ ಪ್ರದೇಶ 3 ಹಂಚ್ಕೊಂಡಿದ್ದಾವೆ. ಬಟ್ ಇದರಲ್ಲಿ ಜಾಸ್ತಿ ಯಾವ್ದು ಹಂಚ್ಕೊಂಡಿದೆ ಅಂದರೆ ಅಸ್ಸಾಂ ಹಂಚ್ಕೊಂಡಿದೆ. ಇವಾಗ ನೀವು ಭಾರತದ ನಕ್ಷೆ ತೊಗೊಂಡ್ರೆ, ಈಗ ನಕ್ಷೆ ತೊಗೋತೀರ ಗೊತ್ತಾ? ಸೊ ಹೀಗೆ ನಕ್ಷೆ ತೊಗೊಂಡ್ರೆ ಇಲ್ಲಿ ನಿಮಗೆ ಭೂತಾನ್ ಕಂಡುಬರುತ್ತೆ, ಸರಿನಾ? ಇಲ್ಲಿ ಭೂತಾನ್ ಕಂಡುಬರುತ್ತೆ, ಇಲ್ಲೇ ನಿಮಗೆ ಅಸ್ಸಾಂ ಕಂಡುಬರುತ್ತೆ. ಸೊ ಮ್ಯಾಕ್ಸಿಮಮ್ ಗಡಿ ಹಂಚ್ಕೊಳ್ಳೋದು ಯಾವುದು ಅಂದರೆ ಅಸ್ಸಾಮಲ್ಲಿ ಗಡಿ ಹಂಚ್ಕೊಂಡಿದೆ. ಹಾಗೆ ಇಲ್ಲಿ ನೇಪಾಳ ಕಂಡುಬರುತ್ತೆ. ಈ ನೇಪಾಳ ಅತಿ ಹೆಚ್ಚು ಉದ್ದದವಾದ ಗಡಿಯನ್ನು ಯಾವ ಒಂದು ರಾಜ್ಯದ ಜೊತೆ ಹಂಚ್ಕೊಂಡಿದೆ? UP ಜೊತೆ ಹಂಚ್ಕೊಂಡಿದೆ. ಹಾಗೆ ಇಲ್ಲಿ ಸಿಕ್ಕಿಂ ಇದೆ ಗೊತ್ತಾ? ಈ ಸಿಕ್ಕಿಮು ಯಾವ ಒಂದು ಭಾರತದ ರಾಜ್ಯದ ಜೊತೆ ಮಾತ್ರ ಗಡಿಯನ್ನು ಹಂಚ್ಕೊಂಡಿದೆ. ಸೊ ಭಾರತದ ಯಾವ ಒಂದು ಏಕಮಾತ್ರ ರಾಜ್ಯದ ಜೊತೆ ಸಿಕ್ಕಿಂ ಗಡಿ ಹಂಚ್ಕೊಂಡಿದೆ ಅಂತ ಕೇಳ್ತಾನೆ. ಸೊ ಆಪ್ಷನ್ ಕೊಡ್ಬೋದು ಅಸ್ಸಾಂ, ಅರುಣಾಚಲ್ ಪ್ರದೇಶ್, ಮತ್ತು ಯಾವುದು ಈ ನಾಗಾಲ್ಯಾಂಡ್, ಹಾಗೆ ಬಿಹಾರ್ ಮತ್ತು ವೆಸ್ಟ್ ಬೆಂಗಾಲ್. ಯಾವ್ದು ಹೇಳ್ಬೋದಾ ಸರ್? 5 ಆಪ್ಷನ್, ಇದರಲ್ಲಿ ಹೇಳಿ ಅಲ್ಲ. ವೆಸ್ಟ್ ಬೆಂಗಾಲ್, ಓಕೆ. ಈ ಪಶ್ಚಿಮ ಬಂಗಾಳ ಏನಿದೆ ಅಲ್ವಾ, ಈ ಪಶ್ಚಿಮ ಬಂಗಾಳದ ಜೊತೆ ಮಾತ್ರ ಈ ಸಿಕ್ಕಿಂ ಗಡಿ ಹಂಚ್ಕೊಂಡಿದೆ. ಅದನ್ನು ಹೊರತಾಗಿ ಯಾವ ಒಂದು ರಾಜ್ಯದ ಜೊತೆ ಕೂಡ ಇದು ಗಡಿಯನ್ನು ಹಂಚ್ಕೊಂಡಿಲ್ಲ. ಯಾವುದು? ಈ ಸಿಕ್ಕಿಂ ಅನ್ನುವ ರಾಜ್ಯ. ಓಕೆ, ಇದು ಗೊತ್ತಿರಲಿ ನಿಮಗೆ. ಹಾಗೆ ಈ ನಮ್ಮ ಇಡೀ ಭಾರತದಲ್ಲೇ ಒಂದು ರಾಜ್ಯ ಅತಿ ಹೆಚ್ಚು ರಾಜ್ಯಗಳ ಜೊತೆ ಗಡಿ ಹಂಚ್ಕೊಂಡಿದೆ. ಯಾವುದದು ರಾಜ್ಯ ಅಂತ ಕೇಳ್ತಾನೆ. ಉತ್ತರ ಪ್ರದೇಶ ಇದೆ ಅಲ್ವಾ, ಅದು 8 ರಾಜ್ಯಗಳು ಹಾಗೆ ಒಂದು ಕೇಂದ್ರಾಡಳಿತ ಪ್ರದೇಶದ ಜೊತೆ ಗಡಿಯನ್ನು ಹಂಚ್ಕೊಂಡಿದೆ. ಯಾವುದು? ಈ ಉತ್ತರ ಪ್ರದೇಶ. ಮತ್ತು ಇನ್ನೊಂದು ಬ್ಯೂಟಿಫುಲ್ ಆಗಿರೋ ಪ್ರಶ್ನೆ ಏನು ಕೇಳ್ತಾನೆ ಗೊತ್ತಾ? ಸೊ ದಕ್ಷಿಣ ಭಾರತದಲ್ಲಿ ಯಾವ ಒಂದು ರಾಜ್ಯ ಅತಿ ಹೆಚ್ಚು ರಾಜ್ಯಗಳ ಜೊತೆ ಗಡಿಯನ್ನು ಹಂಚ್ಕೊಂಡಿದೆ ಅಂತ ಕೇಳ್ತಾನೆ. ನಮ್ಮ ಹೆಮ್ಮೆಯ ಕರ್ನಾಟಕ 6 ರಾಜ್ಯಗಳ ಜೊತೆ ಗಡಿಯನ್ನು ಹಂಚ್ಕೊಂಡಿದೆ. ಯಾವ್ಯಾವ ರಾಜ್ಯ? ಪೂರ್ವದಲ್ಲಿ ಆಂಧ್ರ ಪ್ರದೇಶ, ಹಾಗೆ ಪಶ್ಚಿಮದಲ್ಲಿ ಗೋವಾ, ಹಾಗೆ ನಿಮಗೆ ಈ ದಕ್ಷಿಣದಲ್ಲಿ ತಮಿಳುನಾಡು, ಹಾಗೆ ನೈಋತ್ಯದಲ್ಲಿ ಕೇರಳ, ಮತ್ತು ವಾಯುವ್ಯದಲ್ಲಿ ನಮ್ಮ ಯಾವುದು? ಮಹಾರಾಷ್ಟ್ರ. ವಾಯುವ್ಯದಲ್ಲಿ ಮತ್ತು ಉತ್ತರದಲ್ಲಿ 2 ಮಹಾರಾಷ್ಟ್ರನೇ ಬರುತ್ತೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಯಾವುದು ಅಂದರೆ ನಿಮ್ಗೆ ಈಶಾನ್ಯದಲ್ಲಿ ತಮಿಳುನಾಡು ಕಂಡು ಬರುತ್ತೆ, ಸರಿನಾ? ಸೊ ಈ ರೀತಿ ಟೋಟಲಿ 6 ಒಂದು ರಾಜ್ಯಗಳ ಜೊತೆ ನಮ್ಮ ಕರ್ನಾಟಕ ಗಡಿಯನ್ನು ಹಂಚ್ಕೊಂಡಿದೆ. ಕೇಳ್ತಾನೆ ಸರ್ ಗೋವಾ ಕೂಡ ಒಂದೇ ರಾಜ್ಯದ ಜೊತೆ ಗಡಿಯನ್ನು ಹಂಚ್ಕೊಂಡಿದೆ. ಇಲ್ಲ ಸರ್, ಗೋವಾ ನಮ್ಮ ಕರ್ನಾಟಕ ಹಾಗೆ ಮಹಾರಾಷ್ಟ್ರ 2 ರಾಜ್ಯಗಳ ಜೊತೆ ಗಡಿಯನ್ನು ಹಂಚ್ಕೊಂಡಿದೆ. ಯಾವುದು? ಗೋವಾ. ಓಕೆ, ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನ್ಯಾಯಿಕ ವಿಮರ್ಶೆಯ ಬಗ್ಗೆ ಹೇಳುವ ವಿಧಿ ಯಾವುದು ಅಂತ ಕೇಳ್ತಾನೆ. ಇವಾಗ ನ್ಯಾಯಿಕ ವಿಮರ್ಶೆಯ ಬಗ್ಗೆ ಹೇಳುವ ವಿಧಿ ಯಾವುದು? 12ನೇ ವಿಧಿ ಹೇಳುವುದಿಲ್ಲ. ಯಾಕೆ ಅಂದರೆ 12ನೇ ವಿಧಿಯಲ್ಲಿ ರಾಜ್ಯ ಎನ್ನುವುದರ ಮೀನಿಂಗ್ ಇದೆ. ರಾಜ್ಯ ಅಂತ ಹೇಳುವ ವಿಧಿ ಯಾವುದು? ರಾಜ್ಯದ ಬಗ್ಗೆ ಮೀನಿಂಗ್ ಕೊಡುವ ವಿಧಿ ಯಾವುದು ಅಂದರೆ 12ನೇ ವಿಧಿ. ಹಾಗೆ 14ನೇ ವಿಧಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳ್ತದೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳುವ ವಿಧಿ ಯಾವುದು ಅಂದರೆ 14ನೇ ವಿಧಿ. ಹಾಗೆ ಧರ್ಮ, ಜಾತಿ, ಲಿಂಗ ಮತ್ತು ಹುಟ್ಟಿದ ಸ್ಥಳದ ಮೇಲೆ ತಾರತಮ್ಯ ಮಾಡುವಂಗಿಲ್ಲಪ್ಪ ಅಂತ ಹೇಳ್ತದೆ. ಯಾವ ವಿಧಿ? 15ನೇ ವಿಧಿ. ಬಟ್ ಇಲ್ಲಿ ನಮಗೆ ಸರಿಯಾದ ಉತ್ತರ ಯಾವುದು? ನ್ಯಾಯಿಕ ವಿಮರ್ಶೆಯ ಬಗ್ಗೆ ಹೇಳುವ ವಿಧಿ. 13ನೇ ವಿಧಿ ಏನು ಹೇಳ್ತಂದರೆ ನ್ಯಾಯಿಕ ವಿಮರ್ಶೆಯ ಬಗ್ಗೆ ಹೇಳುತ್ತೆ. ಏನಾದರೂ ಮೂಲಭೂತ ಹಕ್ಕುಗಳು ನಿನಗೆ ಸಿಗಲಿಲ್ಲ ಅಂದರೆ ಅದು ಸಿಗೋ ಹಾಗೆ ಮಾಡಬಹುದು, ಅದಕ್ಕೆ ನೀನು ಹೋಗಿ ಕೋರ್ಟಲ್ಲಿ ಕೇಸ್ ಹಾಕ್ಬೋದು ಅಂತ ಹೇಳುವ ವಿಧಿ ಯಾವುದು ಅಂದರೆ ಇದೇ 13ನೇ ವಿಧಿ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಕೇಳ್ತಾನೆ. ಆ್ಯಂಡ್ ದೆನ್ ಈ ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿ, ಯಾವುದಕ್ಕೆ? ಈ ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿ ಕಾನೂನುಗಳನ್ನು ತರಂಗಿಲ್ಲಪ್ಪ ನೀ ಸಂಸತ್ತು ಅಂತ ಹೇಳ್ತದೆ. ಯಾವುದು? ಇದೇ 13ನೇ ವಿಧಿ, ಸರಿನಾ? ಗೊತ್ತಿರಲಿ ನಿಮಗೆ. ಕೇಳ್ತಾನೆ. ಹಾಗೆ ಈ 12ನೇ ವಿಧಿಯ ಥರನೇ ಇನ್ನೊಂದು ವಿಧಿ ಇದೆ, 36ನೇ ವಿಧಿ. ಇದು ಕೂಡ ಸೇಮ್ ಹೇಳ್ತದೆ. 12ನೇ ವಿಧಿಯಲ್ಲಿ ಏನಿದೆ ಅಲ್ವಾ, ಅದೇ ಕಾಪಿ ಪೇಸ್ಟ್ ಮಾಡಿಬಿಟ್ಟು ಇಟ್ಟಿದ್ದಾರೆ. ಅದರಲ್ಲಿ ಮೀನ್ಸ್ ರಾಜ್ಯ ಅಂದರೆ ಏನು ಮೀನಿಂಗ್ ಅಂತ ಹೇಳುತ್ತೆ ಅಷ್ಟೇ. ಇದು ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕೆಳಗಿನ ಯಾವ ಸಂಸ್ಥೆ ಭೂ ಸ್ವರೂಪದ ನಕ್ಷೆ ಟೋಫೋಗ್ರಾಫಿಕ್ ಮ್ಯಾಪ್ಸ್ಗಳನ್ನು ರೂಪಿಸುತ್ತದೆ ಅಂತ ಕೇಳಿದ್ದಾನೆ. ಇವಾಗ ನಮ್ಮ ಕರ್ನಾಟಕ ನಕ್ಷೆ, ತೆಲಂಗಾಣ ನಕ್ಷೆ, ಮತ್ತು ಸಿಕ್ಕಿಂ ನಕ್ಷೆ, ಗೋವಾದ ನಕ್ಷೆ, ಸೊ ನಮ್ಮ ಜಿಲ್ಲಾ ನಕ್ಷೆ, ಈ ರೀತಿಯ ಎಲ್ಲ ನಕ್ಷೆಗಳನ್ನು, ಈ ರೀತಿಯ ಭೂ ಸ್ವರೂಪದ ನಕ್ಷೆಗಳನ್ನು, ಟೋಫೋಗ್ರಾಫಿಕ್ ಮ್ಯಾಪ್ಸ್ಗಳನ್ನು ರೂಪಿಸೋದು ಯಾವುದು ಅಂತ ಕೇಳ್ತಾನೆ. ಭೌಗೋಳಿಕ ಸರ್ವೆ ಆಫ್ ಇಂಡಿಯಾ, ಜಸ್ಟ್ ಸರ್ವೆ ಆಫ್ ಇಂಡಿಯಾ, ಆ್ಯಂಡ್ ದೆನ್ ಭೂಗರ್ಭ ಸರ್ವೇಕ್ಷಣಾಲಯ, ಮೇಲಿನ ಯಾವುದೂ ಅಲ್ಲ. ಯಾವುದು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಹೇಳ್ಬೋದಾ? ಯಾವುದು? ಸರ್ವೆ ಆಫ್ ಇಂಡಿಯಾ ಅನ್ನೋದು ಟೋಫೋಗ್ರಾಫಿಕ್ ಮ್ಯಾಪ್ಗಳನ್ನು ರೂಪ ಮಾಡ್ತದೆ. ಓಕೆ, ಅದನ್ನು ನಿರ್ಮಾಣ ಮಾಡ್ತದೆ. ಯಾವುದು? ಈ ಸರ್ವೆ ಆಫ್ ಇಂಡಿಯಾ. ನಾಟ್ ಅ ಭೌಗೋಳಿಕ ಸರ್ವೆ ಆಫ್ ಇಂಡಿಯಾ, ಜಸ್ಟ್ ಸರ್ವೆ ಆಫ್ ಇಂಡಿಯಾ ಅನ್ನೋದು. ಈ ಸರ್ವೆ ಆಫ್ ಇಂಡಿಯಾ ಅನ್ನೋದು ಅದನ್ನು ರೂಪಿಸ್ತದೆ. ಯಾವುದನ್ನು? ಟೋಫೋಗ್ರಾಫಿಕ್ ಮ್ಯಾಪ್ಗಳನ್ನು. ಇದು ಗೊತ್ತಿರಲಿ ನಿಮಗೆ. ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಅಮರಕಂಟಕ ಎಂಬಲ್ಲಿ ಉಗಮಿಸಿದ ನದಿ ಯಾವುದು ಅಂತ ಕೇಳಿದ್ದಾನೆ. ಓಕೆ, ಉಗಮಿಸಿದ ಅಲ್ಲಿ ಅಂದರೆ ಯಾವುದಲ್ಲಿ ಹುಟ್ಟುತ್ತದೆ? ಹುಟ್ಟಲಾರ್ದು ಅಂತ ಕೇಳಿಲ್ಲ, ಯಾವುದಲ್ಲಿ ಹುಟ್ಟುತ್ತದೆ ಅಂತ ಕೇಳಿದ್ದಾನೆ. ರಾವಿ ನದಿ, ಅದಾನಂತರ ಮಾಹಿ ನದಿ,
ನರ್ಮದಾ ನದಿ ಮತ್ತು ತಪತಿ ನದಿ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ನರ್ಮದಾ ನದಿ. ಈ ನರ್ಮದಾ ನದಿ ಅಮರಕಂಟಕ ಎಂಬ ಸ್ಥಳದಲ್ಲಿ, ಮಧ್ಯಪ್ರದೇಶದ ಅಮರಕಂಟಕ ಎಂಬ ಸ್ಥಳದಲ್ಲಿ ಉಗಮವಾಗುತ್ತದೆ. ಹಾಗೆ ಈ ಮಧ್ಯಪ್ರದೇಶದ ಬೇತಲ್ ಎಂಬ ಸ್ಥಳದಲ್ಲಿ ಉಗಮವಾಗಿರ್ತಕ್ಕಂತಹ ಒಂದು ನದಿ ಯಾವುದು ಅಂತ ಕೇಳ್ತಾನೆ, ತಪತಿ ನದಿ. ಹಾಗೆ ನರ್ಮದಾ ನದಿಯ ಅವಳಿ ನದಿ ಯಾವುದು ಅಂತ ಕೇಳ್ತಾನೆ, ಅಂದರೆ ನರ್ಮದಾ ನದಿಯ ಅಕ್ಕ ಅಥವಾ ತಂಗಿ ಯಾವುದು, ಈ ತಪತಿ ನದಿ. ತಂಗಿ ಅಂತ ಹೇಳಬೇಕಾಗುತ್ತೆ, ಯಾಕಂದರೆ ಅದಕ್ಕಿಂತ ಚಿಕ್ಕದಾಗಿದೆ. ಹಾಗೆ ಪಶ್ಚಿಮಕ್ಕೆ ಹರಿತಕ್ಕಂತಹ, ಓಕೆ, ಸೊ ಈ ಪಶ್ಚಿಮಕ್ಕೆ ಹರಿತಕ್ಕಂಥ ಅತ್ಯಂತ ಉದ್ದವಾದ ನದಿ ಯಾವುದು ಅಂತ ಕೇಳ್ತಾನೆ, ಹಿಂಗೆ ಹರಿತದೆ ಯಾವುದು, ಇದೇ ನರ್ಮದಾ ನದಿ. ಹಾಗೆ ಪಶ್ಚಿಮಕ್ಕೆ ಹರಿತಕ್ಕಂಥ ಅಥವಾ ಪರ್ಯಾಯ ದ್ವೀಪದಲ್ಲಿ ಹರಿತಕ್ಕಂಥ ಅತಿ ಉದ್ದವಾದ ನದಿ ನರ್ಮದಾ ನದಿ. ಎರಡನೇ ಅತಿ ಉದ್ದವಾದ ನದಿ ತಪತಿ ನದಿ. ಬಟ್ ಏನಾದರೂ ನಿಮಗೆ ಪಶ್ಚಿಮಕ್ಕೆ ಅಂತ ಕೇಳೋ ಬದಲು ಪೂರ್ವಕ್ಕೆ ಅಥವಾ ಈ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹರಿತಕ್ಕಂಥ ಅತ್ಯಂತ ಉದ್ದವಾದ ನದಿ ಅಂತ ಏನಾದರೂ ನಿಮಗೆ ಕೇಳಿದ್ರೆ ಅಲ್ಲಿ ಪಶ್ಚಿಮ ಮೆನ್ಷನ್ ಮಾಡಲಿಲ್ಲ ಅಂದರೆ ಗೋದಾವರಿ ನದಿ ಅತ್ಯಂತ ಉದ್ದವಾದದ್ದಾಗುತ್ತೆ. ಅಥವಾ ನಿಮಗೆ ಇನ್ನೊಂದು ಕೇಳ್ಬೋದು, ಪೂರ್ವಕ್ಕೆ ಹರಿತಕ್ಕಂಥ ಅತ್ಯಂತ ಉದ್ದವಾದ ನದಿ ಯಾವುದು ದಕ್ಷಿಣ ಭಾರತದಲ್ಲಿ ಅಂದರೆ ಗೋದಾವರಿ. ಎರಡನೇ ನದಿ ನಮ್ಮ ಕೃಷ್ಣಾ ನದಿ, ಸರಿನಾ. ನಮ್ಮ ಉತ್ತರ ಕರ್ನಾಟಕದ ಜೀವ ನದಿ ಯಾವುದು, ಕೃಷ್ಣಾ ನದಿ. ಇದು ಗೊತ್ತಿರಲಿ ನಿಮಗೆ. ಈ ಕೃಷ್ಣಾ ನದಿ ಏನಿದೆ ಅಲ್ವಾ, ಸೊ ಈ ಪೂರ್ವಕ್ಕೆ ಹರಿತಕ್ಕಂತಹ ಅಥವಾ ಈ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ, ಪರ್ಯಾಯ ಪ್ರಸ್ಥಭೂಮಿ ಅಂದರೆ ಈ ಭಾಗ ಎಲ್ಲ, ಸರಿನಾ. ಸೊ ಈ ಭಾಗದಲ್ಲಿ ಹರಿತಕ್ಕಂಥ ಎರಡನೇ ಉದ್ದವಾದ ನದಿಯಾಗಿದೆ, ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಈ ರಾವಿ ನದಿ ಯಾವುದು, ಈ ರಾವಿ ನದಿ ಏನಿದೆ ಅಲ್ವಾ, ಈ ರಾವಿ ನದಿ ಅನ್ನೋದು ನಿಮ್ಗೆ ಕಂಡು ಬರೋದು ಎಲ್ಲಿ ಅಂದರೆ ಈ ನಮ್ಮ ವಾಯುವ್ಯ ಭಾಗದಲ್ಲಿ, ನಮ್ಮ ಭಾರತದ ವಾಯುವ್ಯ ಭಾಗ ಅಥವಾ ಉತ್ತರ ಭಾಗದಲ್ಲಿ, ಈ ಪಂಜಾಬ್, ಹಿಮಾಚಲ ಮತ್ತು ಉತ್ತರಾಖಂಡ ಭಾಗದಲ್ಲಿ ಕಂಡುಬರುತ್ತೆ. ಯಾವುದು, ಈ ರಾವಿ ನದಿ. ಹಾಗೆ ಈ ಮಾಹಿ ನದಿಯಲ್ಲಿ, ಈ ಮಾಹಿ ನದಿಯು ಕೂಡ ಹುಟ್ಟೋದು ಎಲ್ಲಿ ಅಂದರೆ ನಿಮಗೆ ಈ ಮಧ್ಯಪ್ರದೇಶದಲ್ಲೇ ಹುಟ್ಟುತ್ತೆ. ಮಧ್ಯಪ್ರದೇಶದಲ್ಲಿ ಹುಟ್ಟಿ ಮುಂದೆ ಖಂಬತ್ ಕೊಲ್ಲಿಯನ್ನು ಸೇರುತ್ತೆ ಗುಜರಾತ್ ಮೂಲಕ. ಹಾಗೆ ನಿಮ್ಗೆ ಇನ್ನೊಂದು ಕೇಳಬಹುದು, ಇದು ಯಾವುದು, ಟ್ರಾಫಿಕ್ ಆಫ್ ಕ್ಯಾನ್ಸರ್, ಕನ್ನಡದಲ್ಲಿ ಏನಂತ ಹೇಳ್ತೀವಿ ಅದನ್ನು, ಕರ್ಕಾಯಣ ವೃತ್ತ ಅಂತ ಹೇಳ್ತೀವಿ ಅನಿಸುತ್ತೆ. ಓಕೆ, ಸೊ ಈ ಯಾವುದು 23 ಉತ್ತರ ರೇಖಾಂಶ, ಉತ್ತರ ಅಕ್ಷಾಂಶ, ಅದಕ್ಕೆ ಏನಂತ ಕರಿತೀವಿ ನಾವು, ಟ್ರೋಫಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೀವಿ. ಈ ಟ್ರೋಫಿಕ್ ಆಫ್ ಕ್ಯಾನ್ಸರನ್ನು 2 ಬಾರಿ ದಾಟುವ ನದಿ ಯಾವುದು ಅಂತ ಕೇಳ್ತಾನೆ, ಇದೇ ಮಾಹಿ ನದಿ. ಮಾಹಿ ಫಾರ್ ದ ರೀಸನ್ ಫಾರ್ ಆನ್ಸರ್ ಮಾಹಿ, ಮಹೇಂದ್ರ ಸಿಂಗ್ ಧೋನಿ. ಓಕೆ, ಸೊ ಆ ಮಾಹಿ ನದಿ ಏನಾಗುತ್ತೆ ಅಂದರೆ 2 ಬಾರಿ ಈ ಮಧ್ಯಪ್ರದೇಶದ ಮತ್ತು ಈ ಗುಜರಾತ್ ಭಾಗದಲ್ಲಿ 2 ಬಾರಿ ಈ ಟ್ರೋಫಿಕ್ ಆಫ್ ಕ್ಯಾನ್ಸರ್ನ ಅಥವಾ 23 ಉತ್ತರ ರೇಖಾಂಶವನ್ನು ದಾಟುತ್ತದೆ. ಕೇಳ್ತಾನೆ ನಿಮಗೆ, ನೆನ್ಪಿಟ್ಕೊಳ್ಳಿ. ಹಾಗೆ ಸಮಭಾಜಕ ವೃತ್ತವನ್ನು 2 ಬಾರಿ ಹಾರುವ ಮೀನ್ಸ್ ಏನೋ ದಾಟುವ ನದಿ ಯಾವುದು, ಅಲ್ಲಿ ಕಾಂಗೋ ಅಂತ ಬರುತ್ತೆ. ಈ ಕಾಂಗೋ ನದಿಗೆ ಇನ್ನೊಂದು ಹೆಸರಿಂದ ಕರಿತೀವಿ, ಜೈರೇ ನದಿ ಅಂತ ಕರಿತೀವಿ. ಯಾವುದು, ಜೈರೇ ನದಿ, ಸರಿನಾ. ಈ ಕಾಂಗೋ ಅಂದರೂ ಅದೇ, ಜೈರೇ ಅಂದರೂ ಕೂಡ ಅದೇ. ಹೇಗೆ ಹೆಸರು ಬಂತು ಈ ಕಾಂಗೋ ನದಿ ಅಂತ, ಆ ದೇಶದ ಹೆಸರೇ ಕಾಂಗೋ. ಈ ಕಾಂಗೋ ನದಿ ಲಾಸ್ಟಿಗೆ ಅಂತಿಮವಾಗಿ ಎಲ್ಲಿಗೆ ಸೇರುತ್ತೆ ಅಂತ ಕೇಳ್ತಾನೆ, ಅಟ್ಲಾಂಟಿಕ್ ಸಾಗರಕ್ಕೆ. ಈ ಆಫ್ರಿಕಾ ಇದೆ ಅಂದರೆ ಈ ಆಫ್ರಿಕಾದಲ್ಲಿ ಇಲ್ಲಿ ಕಾಂಗೋ ನದಿ ಕಂಡುಬರುತ್ತೆ. ಓಕೆ, ಸೊ ಈ ಕಾಂಗೋ ದೇಶ ಕಂಡುಬರುತ್ತೆ. ಈ ಕಾಂಗೋ ದೇಶದಲ್ಲಿ ಹೀಗೆ ಹರಿದು ಹಿಂಗೆ ಇದು ಯಾವುದು ಸಂಭಾಜಕ ವೃತ್ತ ಹೋಗಿದೆ. ಸೊ ಹಿಂಗೆ ಮೊದಲು ಒಮ್ಮೆ ದಾಟಿ ಮತ್ತು ಇನ್ನೊಮ್ಮೆ ದಾಟಿ ಹೋಗಿ ಅಟ್ಲಾಂಟಿಕ್ ಸಾಗರಕ್ಕೆ ಸೇರ್ತಕ್ಕಂಥ ಒಂದು ನದಿ ಯಾವುದು ಅಂದರೆ ಈ ಕಾಂಗೋ ನದಿ ಕಂಡುಬರುತ್ತೆ. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ಕಾಂಗೋ ನದಿಯ ಬಗ್ಗೆ. ಸಂಭಾಜಕ ವೃತ್ತವನ್ನು 2 ಬಾರಿ ದಾಟುವ ನದಿ ಯಾವುದು ಅಂತ ಕೇಳ್ತಾನೆ, ಕಾಂಗೋ ನದಿ. ಹಾಗೆ ನಮ್ಮ ಭಾರತದಲ್ಲಿ ಕಂಡುಬರ್ತಕ್ಕಂಥ ಯಾವ ಒಂದು ನದಿ ಅಥವಾ ಜಗತ್ತಿನಲ್ಲಿ ಕಂಡುಬರ್ತಕ್ಕಂಥ ಯಾವ ಒಂದು ನದಿ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು 2 ಬಾರಿ ದಾಟುತ್ತದೆ ಅಂತ ಕೇಳಿದ್ರೆ ಮಾಹಿ ನದಿ, ಸರಿನಾ. ನೆನಪಿರಲಿ, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಫರಕ್ಕಾ ಬ್ಯಾರೇಜ್ ಯೋಜನೆ ಯಾವ 2 ದೇಶಗಳ ನಡುವೆ ಇದೆ ಅಂತ ಕೇಳ್ತಾನೆ. ಈ ಫರಕ್ಕಾ ಬ್ಯಾರೇಜ್ ಅನ್ನೋದು ಎಲ್ಲಿ ಕಂಡುಬರ್ತದೆ ಅಂತ ಕೇಳಿದ್ದ ಲಾಸ್ಟ್ ಒಂದು CHSL ಎಕ್ಸಾಮಲ್ಲೋ ಅಥವಾ MTS ಎಕ್ಸಾಮಲ್ಲೋ. ಈ ಫರಕ್ಕಾ ಬ್ಯಾರೇಜ್ ಎಲ್ಲಿ ಕಂಡುಬರ್ತದೆ ಅಂದರೆ ಮುರ್ಷಿದಾಬಾದಲ್ಲಿ ಕಂಡುಬರ್ತದೆ. ಮುರ್ಷಿದಾಬಾದ್, ಎಲ್ಲರೂ ಕೂಡ ವೆಸ್ಟ್ ಬೆಂಗಾಲ್ ಅಂತ ಹೇಳ್ತೀರಾ, ರೈಟ್, ವೆಸ್ಟ್ ಬೆಂಗಾಲಲ್ಲಿ. ಬಟ್ ವೆಸ್ಟ್ ಬೆಂಗಾಲಲ್ಲಿ ಯಾವೊಂದು ಜಿಲ್ಲೆ, ಯಾವೊಂದು ಸ್ಥಳ, ಇವಾಗ ಆಲ್ಮಟ್ಟಿ ಡ್ಯಾಮ್ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ನಾವು ಏನಂತ ಹೇಳ್ತೀವಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಎಲ್ಲಿ ಅಂತ ಹೇಳ್ತೀವಿ, ಆಲ್ಮಟ್ಟಿ ಅಂತ ಹೇಳ್ತೀವಿ. ಬಟ್ ಆಲ್ಮಟ್ಟಿ ಅಂತ ನಾವು ಊರಿನ ಹೆಸರು ಹೇಳ್ತೀವಿ, ಯಾಕೆಂದರೆ ನಮ್ಗೆ ಲೋಕಲಾಗಿ ಗೊತ್ತಿದೆ. ಬಟ್ ಉಳಿದವರಿಗೆಲ್ಲ ಏನಂತ ಗೊತ್ತಿರುತ್ತೆ, ಜಸ್ಟ್ ಕರ್ನಾಟಕ ಅಂತ ಮಾತ್ರ ಗೊತ್ತಿರುತ್ತೆ. ಬಟ್ ಎಕ್ಸಾಕ್ಟಾಗಿ ಕೇಳಿದಾಗ ನಾವು ಆಲ್ಮಟ್ಟಿ ಅಂತ ಹೇಳಬೇಕಾಗುತ್ತೆ. ಇನ್ನೂ ಎಕ್ಸಾಕ್ಟಾಗಿ ಜಿಲ್ಲೆ ಕೇಳಿದ್ರೆ ನಾವು ಬಿಜಾಪುರ ಜಿಲ್ಲೆ ಅಂತ ಹೇಳಬೇಕಾಗುತ್ತೆ. ಗಡಿ ಭಾಗ ಅಂತ ಕೇಳಿದ್ರೆ ನಮ್ಮ ಬಾಗಲಕೋಟೆ ಮತ್ತು ಈ ಬಿಜಾಪುರದ ಗಡಿ ಭಾಗದಲ್ಲಿ ಕಂಡುಬರ್ತದೆ ಈ ಆಲ್ಮಟ್ಟಿ ಜಲಾಶಯ ಅಂತ ಹೇಳಬೇಕಾಗುತ್ತೆ. ಸೊ ಹಾಗೆ ಈ ಫರಕ್ಕಾ ಡ್ಯಾಮ್ ಎಲ್ಲಿ ಕಂಡುಬರುತ್ತೆ ಅಂದರೆ ಈ ಮುರ್ಷಿದಾಬಾದ್ ಎಂಬ ಒಂದು ನಗರದಲ್ಲಿ ಕಂಡುಬರುತ್ತೆ. ಮುರ್ಷಿದಾಬಾದ್ ನಗರದಲ್ಲಿ ಕಂಡುಬರುತ್ತೆ ಯಾವುದು, ಈ ಫರಕ್ಕಾ ಬ್ಯಾರೇಜ್. ಹಾಗೆ ಈ ಫರಕ್ಕಾ ಬ್ಯಾರೇಜು ಯಾವ 2 ದೇಶಗಳ ನಡುವೆ ಇದೆ ಅಂತ ಕೇಳಿದ್ರೆ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಕಂಡುಬರ್ತಕ್ಕಂಥ ಒಂದು ಯೋಜನೆ ಯಾವುದಂದ್ರೆ ಈ ಫರಕ್ಕಾ ಬ್ಯಾರೇಜ್ ಯೋಜನೆ. ಸೊ ಇವಾಗಲೂ ಕೂಡ ನಮಗೆ ಅವರಿಗೆ ಡಿಸ್ಪ್ಯೂಟ್ ಇದೆ ಈ ಯೋಜನೆಯಲ್ಲಿ, ಯಾವುದು ಈ ಫರಕ್ಕಾ ಡ್ಯಾಮ್ ಬಗ್ಗೆ. ಸೊ ನಮಗೆ ಎಷ್ಟು ನೀರು ಬೇಕು, ನಿಮಗೆ ಎಷ್ಟು ನೀರು ಬೇಕು, ಹಾಗೆ ಅಂತ ಯಾರು ಈ ಬಾಂಗ್ಲಾದೇಶದವರು ಅಂತ ಸ್ವಲ್ಪ ಚಿಕ್ಕ ಪುಟ್ಟ ವಿಷಯ ತಗೊಂಡು ಜಗಳ ಆಡ್ತಿದ್ದಾರೆ. ಯಾರ ಜೊತೆ, ನಮ್ಮ ಜೊತೆ. ಯಾರು, ನೆನಪಿರಲಿ, ಬಾಂಗ್ಲಾದೇಶದವರು. ಈ ಬಾಂಗ್ಲಾದೇಶದಲ್ಲಿ ಹರಿತಕ್ಕಂಥ ಒಂದು ನದಿ ಯಾವುದು ನಮ್ಮ ಭಾರತದಿಂದ ಅಂದರೆ
ಗಂಗಾ ನದಿ. ಓಕೆ, ಎಷ್ಟು ಉದ್ದ ಇದೆ? 2525 ಕಿಲೋಮೀಟರ್ ಉದ್ದವಾಗಿರ್ತಕ್ಕಂತಹ ಭಾರತ ಅತ್ಯಂತ ಉದ್ದವಾದ ನದಿ ಯಾವುದು? ಗಂಗಾ ನದಿ. ಈ ಗಂಗಾ ನದಿ ಬಾಂಗ್ಲಾದೇಶವನ್ನು ಸೇರುವಾಗ ಹೆಸರು ಬದಲಾವಣೆ ಮಾಡ್ಕೊಂಡ್ಬಿಡ್ತದೆ. ಲೈಕ್ ಇವಾಗ ನಮ್ಮೂರಲ್ಲಿ ಯಾವುದೋ ಒಂದು ಹೆಸರು ಇರುತ್ತೆ, ಬೇರೆ ಒಂದು ಊರಿಗೆ ಹೋದಾಗ ಅಥವಾ ನಮ್ಮ ಹಾಸ್ಟೆಲ್ಗೆ ಹೋದಾಗ ಬೇರೆ ಹೆಸರಾಗುತ್ತೆ ತಾನೆ. ಸೊ ಆ ರೀತಿ ಇದು ಬಾಂಗ್ಲಾದೇಶಕ್ಕೆ ಸೇರಿದಾಗ ಈ ಗಂಗಾ ಹೋಗಿ ಪದ್ಮ ಆಗುತ್ತೆ. ಸೊ ಪದ್ಮ ಆಗುತ್ತೆ, ಈ ಪದ್ಮಗೆ ಮುಂದೆ ಜಮುನಾ ಬಂದು ಸೇರುತ್ತೆ. ಆ ಜಮುನಾ ಸೇರಿದಾಗ ಇಬ್ಬರು ಲವ್ ಬರ್ಡ್ಸ್ ಆಗಿ ಮುಂದೆ ಹರಿತಾ ಹೋದಾಗ ಹೆಸರು ಏನಾಗುತ್ತೆ? ಚೇಂಜ್ ಆಗುತ್ತೆ. ಏನು? ಮೇಘನಾ ಅಂತ ಚೇಂಜ್ ಆಗುತ್ತೆ. ಓಕೆ, ಗೊತ್ತಿರಲಿ. ಈ ಗಂಗಾ ನದಿಗೆ 3 ಹೆಸರು ಬರುತ್ತೆ. ಹಾಗೆ ಆ ಬ್ರಹ್ಮಪುತ್ರ ನದಿ ಕೂಡ 3 ಹೆಸರು ಬರುತ್ತೆ. ಬ್ರಹ್ಮಪುತ್ರ ನದಿಗೆ ನಾರ್ಮಲಿ ಬ್ರಹ್ಮಪುತ್ರ ಅಂತ ಕರಿತೀವಿ. ಹಾಗೆ ಮುಂದೆ ಬಾಂಗ್ಲಾದೇಶಕ್ಕೆ ಸೇರಿದಾಗ ಜಮುನಾ ಅಂತ ಕರಿತೀವಿ. ಜಮುನಾ ಮುಂದೆ ಈ ಗಂಗಾ ನದಿ ಜೊತೆ ಸೇರಿದಾಗ ಮೇಘನಾ ಅಂತ ಕರಿತೀವಿ. ಹಾಗೆ ಸ್ಯಾಂಗ್ಪೋ ಅಂತ ಕರಿತೀವಿ. ಎಲ್ಲಿ? ಟಿಬೇಟಲ್ಲಿ ಸ್ಯಾಂಗ್ಪೋ ಅಂತ ಕರೆದ್ರೆ ಬ್ರಹ್ಮಪುತ್ರ ನದಿಗೆ ನಮ್ಮ ಭಾರತದಲ್ಲಿ ಅಥವಾ ಅಸ್ಸಾಮಲ್ಲಿ ಲೋಹಿತ್ ಅಂತ ಕರಿತೀವಿ. ಯಾವುದೇ ಇದೇ ಬ್ರಹ್ಮಪುತ್ರ ನದಿಗೆ ನಮ್ಮ ಭಾರತದಲ್ಲಿ ಅಥವಾ ನಮ್ಮ ಅಸ್ಸಾಮಲ್ಲಿ ಲೋಹಿತ್ ನದಿ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಯಾವ ನದಿ ನೀರಿನ ಹಂಚಿಕೆ ಕುರಿತು ವಿವಾದವಿದೆ? ಸರ್, ಇವಾಗ ಹೇಳಿದ್ರಿ ಗಂಗಾ ನದಿ ಅಂತ, ಬಟ್ ಆಪ್ಷನಲ್ಲಿ ಗಂಗಾ ನದಿನೇ ಇಲ್ಲಲ್ಲ. ಓಕೆ, ಸೊ ಗಂಗಾ ನದಿನೇ ಇಲ್ಲ. ಇವಾಗ ಹೇಳಿ ಆಪ್ಷನ್ ಯಾವುದು ಅಂತ. ಕೋಸಿ ನದಿ, ಕೃಷ್ಣಾ ನದಿ, ತಿಸ್ತಾ ನದಿ ಮತ್ತು ಬ್ರಹ್ಮಪುತ್ರ ನದಿ. ಸರ್, ಬ್ರಹ್ಮಪುತ್ರ ನದಿ ಇರಬಹುದು. ಬ್ರಹ್ಮಪುತ್ರ ನದಿ ಮತ್ತು ನಮ್ಮ ವಿವಾದ ಯಾವ ಒಂದು ದೇಶದ ನಡುವೆ ಇದೆ ಅಂದರೆ ಚೀನಾದ ಮಧ್ಯೆ ಇದೆ. ಚೀನಾ ಏನು ಮಾಡ್ತಿದೆ, ಈ ಅರುಣಾಚಲ ಪ್ರದೇಶದ ಸ್ವಲ್ಪ ಮೇಲ್ಭಾಗದಲ್ಲಿ, ಚೀನಾದ ಗಡಿ ಭಾಗದಲ್ಲಿ ಒಂದು ಡ್ಯಾಮ್ ಕಟ್ಟಬೇಕು. ಇವಾಗ ಜಗತ್ತಿನ ಅತ್ಯಂತ ದೊಡ್ಡದಾದ ಡ್ಯಾಮ್ ಯಾವುದಕ್ಕೆ ಕಟ್ಟಬೇಕು ಅಂತ ಅವರು ಯೋಜನೆ ಮಾಡಿದ್ದಾರೆ ಅಂದರೆ ಈ ಬ್ರಹ್ಮಪುತ್ರ ನದಿಗೆ. ಸರಿನಾ? ಗೊತ್ತಿರಲಿ ಇದು ನಿಮಗೆ. ಬಟ್ ಇದು ಬ್ರಹ್ಮಪುತ್ರ ನದಿದು ಡಿಸ್ಪ್ಯೂಟ್ ಯಾರ ಜೊತೆ ಇದೆ ಅಂದರೆ ನಮ್ಮದು ಚೀನಾದ ಜೊತೆ ಇದೆ, ನಾಟ್ ಬಾಂಗ್ಲಾದೇಶ. ಯಾಕಂದರೆ ಬಾಂಗ್ಲಾದೇಶಕ್ಕೆ ಫುಲ್ ಹರಿದು ಹೋಗ್ತಿರ್ತವೆ ನೀರು. ಸೊ ಅವ್ರೇನು ಟೆನ್ಷನ್ ತೊಗೊಂಡಿಲ್ಲ. ಬಟ್ ಯಾವ ನದಿ ನೀರಿನ ಕುರಿತು ವಿವಾದ ಇದೆ ಅಂದರೆ ತಿಸ್ತಾ ನದಿ. ಓಕೆ, ಈ ತಿಸ್ತಾ ನದಿ ಸಿಕ್ಕಿಮಲ್ಲಿ ಹುಟ್ಟುತ್ತದೆ, ಸಿಕ್ಕಿಂ ಮೂಲಕ ಹರಿದು ಬರ್ತದೆ. ಈ ಸಿಕ್ಕಿಂ ಮೂಲಕ ಹರಿದು ಬರ್ತಕ್ಕಂಥ ಈ ನದಿ ಏನಿದೆ ಅಲ್ವಾ, ಇದರ ಮಧ್ಯೆ ವಿವಾದ ಇದೆ. ನಮಗೆ ಜಾಸ್ತಿ ನೀರು ಬೇಕು, ನೀವು ಡ್ಯಾಮ್ ಕಟ್ಟಬೇಡ್ರಿ, ಹಿಂಗೆ ನೀವು ಕಡಿಮೆ ಕೊಡೋದಿರಿ, ಅದು ಇದು ಅಂತೇಳಿ. ಯಾರು? ಈ ಬಾಂಗ್ಲಾದೇಶದವರು. ನೆನಪಿರಲಿ, ಈ ತಿಸ್ತಾ ನದಿ ಸೇರಿದಾಗಲೇ ಆ ಬ್ರಹ್ಮಪುತ್ರ ನದಿಗೆ ಈ ತಿಸ್ತಾ ನದಿ ಸೇರಿದಾಗಲೇ ಅದಕ್ಕೆ ಜಮುನಾ ಅಂತ ಬರೋದು ಆ್ಯಕ್ಚುಲಾಗಿ ಹೆಸರು. ಮುಂದೆ ಯಾವುದು ಈ ಪದ್ಮ ಸೇರಿದಾಗ ಮೇಘನಾ ಅಂತ ಚೇಂಜ್ ಆಗುತ್ತೆ. ಸರಿನಾ? ಸೊ ಇದು ನದಿಗಳ ಬಗ್ಗೆ ಹೇಳುವಾಗ ನಿಮ್ಗೆ ಹೇಳಿರ್ತೀನಿ, ಬಟ್ ಇದು ಜಸ್ಟ್ ಒಂದು ಗ್ಲಾನ್ಸ್ ವ್ಯೂ ಅಲ್ಲಿ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಈ ಕೃಷ್ಣಾ ನದಿ ನಮ್ಮ ಉತ್ತರ ಕರ್ನಾಟಕದ ಜೀವನದಿ. ಯಾವುದು? ಈ ಕೃಷ್ಣ. ಸರಿಯಾ? ಇದು ಗೊತ್ತಿರಲಿ ನಿಮಗೆ. ಈ ಕೃಷ್ಣಾ ನದಿಯ ಉಪನದಿಗಳು ಯಾವುದು? ಬಲದಂಡೆ ಮತ್ತು ಎಡದಂಡೆ ಉಪನದಿಗಳು ಅಂತ ಬರುತ್ತೆ. ಸೊ ಈ ಕೃಷ್ಣಾ ನದಿ ಹಿಂಗೆ ಹರಿತಿದ್ರೆ ಇದರದ ಬಲದಂಡೆ ಉಪನದಿಗಳು ಯಾವುದು ಅಂದರೆ ಘಟಪ್ರಭಾ, ಮಲಪ್ರಭಾ ಮತ್ತು ತುಂಗಭದ್ರಾ ಎನ್ನುವ 3 ಪ್ರಮುಖವಾಗಿರ್ತಕ್ಕಂತಹ ಉಪನದಿಗಳಿದ್ದಾವೆ. ಯಾವುದಕ್ಕೆ? ಈ ಕೃಷ್ಣಾ ನದಿಗೆ. ಹಾಗೆ ಎಡದಂಡೆಯ ಉಪನದಿಗಳು ಯಾವುದು? ದೋಣಿ, ಅದಾದ ನಂತರ ಭೀಮಾ ಮತ್ತು ಮೂಸಿ ಅನ್ನುವ ಪ್ರಮುಖವಾಗಿರ್ತಕ್ಕಂತಹ ಉಪನದಿಗಳಿದ್ದಾವೆ. ಸರಿನಾ? ಯಾವುದು? ನಿಮಗೆ ಕೇಳ್ತಾನೆ. ಹಾಗೆ ನಿಮಗೆ ಇನ್ನೊಂದು ಕಂಡು ಬರುತ್ತೆ, ಇದೇ ಬಲಭಾಗದಲ್ಲಿ ಕೊಯ್ನಾ ಅನ್ನುವ ಒಂದು ನದಿ ಕಂಡುಬರುತ್ತೆ. ಆ ಕೊಯ್ನಾ ನದಿ ಕೂಡ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಇದೇ ಕೃಷ್ಣಾ ನದಿಗೆ ಬಂದು ಸೇರಿಕೊಳ್ತದೆ. ಈ ಕೃಷ್ಣಾ ನದಿ ಎಲ್ಲಿ ಹುಟ್ಟುತ್ತದೆ? ಮಹಾಬಲೇಶ್ವರದಲ್ಲಿ ಹುಟ್ಟುತ್ತದೆ. ಓಕೆ, ಬಬಲೇಶ್ವರ ಅಲ್ಲ, ಮಹಾಬಲೇಶ್ವರದಲ್ಲಿ ಹುಟ್ಟುತ್ತದೆ. ಯಾವುದು? ಈ ಕೃಷ್ಣಾ ನದಿ. ಈ ಕೃಷ್ಣಾ ನದಿ ಮಹಾಬಲೇಶ್ವರದಲ್ಲಿ ಹುಟ್ಟಿ ನಮ್ಮ ಕರ್ನಾಟಕದ ಮೂಲಕ ಹರಿದು ಮುಂದೆ ಈ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ಗಡಿಭಾಗದಲ್ಲಿ ಹರಿದು ಆಂಧ್ರ ಪ್ರದೇಶದ ನಿಜಾಂ ಪಟ್ಟಣದ ಬಳಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಇದು ಗೊತ್ತಿರಲಿ ನಿಮಗೆ. ಹಾಗೆ ಈ ಹೈದರಾಬಾದ್ ಯಾವ ಒಂದು ನದಿ ತೀರದಲ್ಲಿದೆ ಅಂತ ಕೇಳ್ತಾನೆ. ಮೂಸಿ ನದಿ ತೀರದಲ್ಲಿದೆ. ಅದೇ ಮೂಸಿ ನದಿ ಏನು ಮಾಡುತ್ತೆ? ಇದೇ ಕೃಷ್ಣಾ ನದಿಗೆ ಬಂದು ಸೇರ್ಪಡೆ ಆಗುತ್ತೆ. ಕೇಳ್ತಾನೆ. ಹಾಗೆ ಈ ಕೃಷ್ಣಾ ನದಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಜಲಪಾತ ಯಾವುದು? ಜಲದುರ್ಗ ಜಲಪಾತ. ಈ ಜಲದುರ್ಗ ಜಲಪಾತ ಎಲ್ಲಿ ಕಂಡುಬರುತ್ತೆ? ರಾಯಚೂರಲ್ಲಿ ಕಂಡುಬರುತ್ತೆ. ಈ ಜಲದುರ್ಗ ಜಲಪಾತ ಯಾವ ಒಂದು ನದಿ ಮೇಲಿದೆ ಅಂತ ಕೇಳ್ತಾನೆ. ಕೃಷ್ಣಾ ನದಿಯ ಮೇಲಿದೆ. ಎಲ್ಲಿದೆ? ರಾಯಚೂರಲ್ಲಿದೆ. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಯಾವ ಸಾಂವಿಧಾನಿಕ ತಿದ್ದುಪಡಿ ಅನ್ವಯ ಲೋಕಸಭೆ ಸ್ಥಾನಗಳಾಗಿದೆ ಅದು ಸ್ಥಾನಗಳ ಸಂಖ್ಯೆ 525ರಿಂದ 545ಕ್ಕೆ ಹೆಚ್ಚಿಸಲಾಯಿತು ಅಂತ ಕೇಳಿದ್ದಾನೆ. ಅಂದರೆ ಮೊದಲ ಬಾರಿಗೆ ಈ ಸಂವಿಧಾನ ಜಾರಿಗೆ ಬಂದಾಗ ನಮ್ಮ ಲೋಕಸಭೆ ಸ್ಥಾನಗಳು ಎಷ್ಟಿದ್ದು ಗೊತ್ತಾ? 525 ಇದ್ದು. ಟೋಟಲ್ MP ಗಳು ಎಷ್ಟು ಆಗಬೇಕಾಗಿತ್ತು ಅಂದರೆ 525 ಆಗಬೇಕಾಗಿತ್ತು. ಬಟ್ ಒಂದು ಸರಿ ತಿದ್ದುಪಡಿ ಆಗುತ್ತೆ. ಆ ತಿದ್ದುಪಡಿ ಆದ ನಂತರ 525 ಇದ್ದು 545 ಆಗಿಬಿಡುತ್ತೆ ಒಮ್ಮೆ. ಆ ಯಾವುದು ತಿದ್ದುಪಡಿ ಅಂತ ಕೇಳಿದ್ದಾನೆ. ಓಕೆ, 7ನೇ ತಿದ್ದುಪಡಿ 1966. 7ನೇ ತಿದ್ದುಪಡಿ 1966ರಲ್ಲಿ ಫಸ್ಟ್ ಆಫ್ ಆಲ್ ಆಗೇ ಇಲ್ಲ, ಯಾಕಂದರೆ 56ರಲ್ಲಿ ಆಗಿದೆ. ಸೊ ಇದು ರಾಂಗ್ ಆಗುತ್ತೆ, ಎಕ್ಸಾಕ್ಟ್ ರಾಂಗ್ ಇದು. ಆ್ಯಂಡ್ ದೆನ್ 45 ತಿದ್ದುಪಡಿ 1976, ಇದು ಕೂಡ ಅಲ್ಲ. ಬಟ್ ಇದು 76ರಲ್ಲಿ ಆಗಿದೆ, ಬಟ್ ಇದು ಅಲ್ಲ. ಆ್ಯಂಡ್ ದೆನ್ 44ನೇ ತಿದ್ದುಪಡಿ 78, ಸೊ ಇದು ಕೂಡ ಅಲ್ಲ. ಇದು 76 ಅಲ್ಲ, ಇದು ರಾಂಗ್ ಆಗುತ್ತೆ. ಮತ್ತು ಇದು 44ನೇ ತಿದ್ದುಪಡಿ
1978 ಇದು ಕೂಡ ಅಲ್ಲ. ನಿಮ್ಗೆ ಇವಾಗಲೇ ಜಸ್ಟ್ ಹೇಳಿದೆ ಏನಂತ ಹೇಳಿದೆ, 20 ಮತ್ತು 21ನೇ ವಿಧಿ ಯಾವುದೇ ತುರ್ತು ಪರಿಸ್ಥಿತಿಯಲ್ಲೂ ಕೂಡ ರದ್ದಾಗಲ್ಲ ಅಂತ ತಿದ್ದುಪಡಿ ಮಾಡಿದ್ರು 44ನೇ ತಿದ್ದುಪಡಿಯ ಮೂಲಕ. ಹಾಗೆ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ಕಾನೂನಾತ್ಮಕ ಹಕ್ಕನ್ನಾಗಿ ಮಾಡಿರ್ತಕ್ಕಂಥ ಒಂದು ತಿದ್ದುಪಡಿ ಯಾವುದು, ಇದೇ 44ನೇ ತಿದ್ದುಪಡಿ 1978ರಲ್ಲಿ. ಬಟ್ ಇಲ್ಲಿ ಲೋಕಸಭೆಗಳ ಸ್ಥಾನಗಳನ್ನು 525ರಿಂದ 525ಕ್ಕೆ ಸೇರ್ಪಡೆ ಮಾಡಿರೋದು, ಜಾಸ್ತಿ ಮಾಡಿರೋದು ಯಾವುದು ಅಂದರೆ 31ನೇ ಸಾಂವಿಧಾನಿಕ ತಿದ್ದುಪಡಿ 1973ರಲ್ಲಿ. ಓಕೆ, ಈ 1973ರಲ್ಲಿ ಆಗಿರ್ತಕ್ಕಂತಹ 73 ಇದು ಕೂಡ ಮಿಸ್ ಆಗಿದೆ, 73 ಇದು. ಈ 31ನೇ ಸಾಂವಿಧಾನಿಕ ತಿದ್ದುಪಡಿ ಏನಿದೆ ಅಲ್ವಾ, ಈ 31ನೇ ಸಾಂವಿಧಾನಿಕ ತಿದ್ದುಪಡಿ 525ರಿಂದ 545ಕ್ಕೆ ಹೆಚ್ಚಿಗೆ ಮಾಡ್ತಾರೆ. ಬಟ್ ಇವಾಗ ನಿನಗೂ ಒಂದು ಪ್ರಶ್ನೆ ಕೇಳ, ಈ 545ರಿಂದ ರಿಟರ್ನ್ 543ಕ್ಕೆ 2 ಸ್ಥಾನಗಳನ್ನು ಕಡಿತ ಮಾಡಿರ್ತಕ್ಕಂಥ ಒಂದು ತಿದ್ದುಪಡಿ ಯಾವುದು ಹೇಳ್ಬಹುದಾ? ಹೇಳಿ. 104ನೇ ತಿದ್ದುಪಡಿ ಮೂಲಕ ಇಬ್ಬರು ಆಂಗ್ಲೋ ಇಂಡಿಯನ್ಸ್ಗಳನ್ನು ತೆಗೆದು ಹಾಕಿಬಿಡ್ತಾರೆ. ಬೇಡವೇ ಬೇಡ, ನೀವು ಆಂಗ್ಲೋ ಇಂಡಿಯನ್ಸ್ಗಳು ನೀವು ಹೋಗ್ರಿ ಅಂತ. ಸೊ ಆ ತಿದ್ದುಪಡಿ ಯಾವುದು ಅಂದರೆ 104ನೇ ತಿದ್ದುಪಡಿ. ಸೊ ಮೀನ್ಸ್ 545ರಿಂದ 543ಕ್ಕೆ ಇಳಿಕೆ ಮಾಡಿದಂತಹ ಒಂದು ತಿದ್ದುಪಡಿ ಯಾವುದು ಅಂದರೆ 104ನೇ ತಿದ್ದುಪಡಿ. ಏರಿಕೆ ಮಾಡಿದ್ದು 25ರಿಂದ 45ಕ್ಕೆ 31ನೇ ಸಾಂವಿಧಾನಿಕ ತಿದ್ದುಪಡಿ. ನೆನಪಿರಲಿ, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಪ್ಲಾನ್ ಎಕನಾಮಿ ಫಾರ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದ್ದಾನೆ. ಎಷ್ಟರಲ್ಲಿ ಬರೆದಿದ್ದಾರೆ? 1936ರಲ್ಲಿ ಬರೆದಿರ್ತಕ್ಕಂತಹ ಈ ಪುಸ್ತಕ ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಅನ್ನುವ ಪುಸ್ತಕವನ್ನು ಬರೆದವರು ಯಾರು? ನಮ್ಮ ಹೆಮ್ಮೆಯ ಕರ್ನಾಟಕದ ವೃದ್ಧ ಪಿತಾಮಹ ಯಾರು? ನಮ್ಮ ಕರ್ನಾಟಕದ ವೃದ್ಧ ಪಿತಾಮಹ ಯಾರು? ಆರ್.ಸಿ. ದತ್ತ ಅಲ್ಲ. ದ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂತ ಬರೆದವರು ಯಾರು? ಈ ಆರ್.ಸಿ. ದತ್ತ. ಎಕನಾಮಿಕ್ ಹಿಸ್ಟ್ರಿ ಅಂತ ಬರೆದವರು, ಎಕನಾಮಿಕ್ಸಲ್ಲೇ ಹಿಸ್ಟ್ರಿ ಬರೆದವರು ಯಾರು? ಈ ಆರ್.ಸಿ. ದತ್ತ. ಬಟ್ ಇವರಲ್ಲ, ಸರ್ ಎಂ ವಿಶ್ವೇಶ್ವರಯ್ಯ ಅಥವಾ ಎನ್.ಜಿ. ರಂಗ ಮತ್ತು ಡಿ.ಆರ್. ಗಾಡ್ಗಿಲ್, ಸರಿನಾ? ಬಟ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ನಿಮಗೆ ಸರ್ ಎಂ ವಿಶ್ವೇಶ್ವರಯ್ಯ ಆಗುತ್ತೆ. ದ ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ, ಕೈಗಾರೀಕರಣವೇ ಅಥವಾ ಇಲ್ಲವೇ ವಿನಾಶ ಅಂತ ಹೇಳಿದವರು ಯಾರು? ಈ ಸರ್ ಎಂ ವಿಶ್ವೇಶ್ವರಯ್ಯ. ಕೈಗಾರೀಕರಣ ಆದರೆ ವಿನಾಶ ಆಗುತ್ತೆ ಅಂತ ಹೇಳಿದವರು ಯಾರು? ಚೆನ್ನಾಗಿದೆ ಅಲ್ವಾ? ಕೈಗಾರೀಕರಣ ಇಲ್ಲವೇ ವಿನಾಶ ಅಂತ ಹೇಳಿದವರು ಸರ್ ಎಂ ವಿಶ್ವೇಶ್ವರಯ್ಯ. ಬಟ್ ಕೈಗಾರೀಕರಣ ಆದರೆ ವಿನಾಶ ಅಂತ ಹೇಳಿದವರು ಯಾರು? ಗಾಂಧಿ. ಓಕೆ, ಯಾಕೆ ಗಾಂಧಿ ಅಂದರೆ ಈ ದೊಡ್ಡ ದೊಡ್ಡ ಕೈಗಾರಿಕೆ ಬಂದರೆ ಗುಡಿ ಕೈಗಾರಿಕೆ ಎಲ್ಲ ಹಾಳಾಗಿ ಹೋಗ್ತವೆ ರೀ, ಬಡವರಿಗೆ ಕೆಲಸ ಸಿಗಲ್ಲ, ಬಡವ್ರು ಹೆಂಗೆ ಬದುಕಬೇಕು ಅಂತ ಹೇಳಿದವರು ಗಾಂಧೀಜಿ, ಸರಿನಾ? ಸೊ ಅದಕ್ಕೆ ಗಾಂಧೀಜಿ ಏನು ಹೇಳ್ತಾರೆ? ಕೈಗಾರೀಕರಣ ಆದರೆ ವಿನಾಶ ಅಂತ ಹೇಳ್ತಾರೆ, ಸರಿನಾ? ನೆನಪಿರಲಿ, ಇದು ನಿಮಗೆ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರೀ ಕೈಗಾರೀಕರಣದ ಹಂತವನ್ನು ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ದಾನೆ, ಸರಿನಾ? ಸೊ ಯಾವುದು ಭಾರೀ ಕೈಗಾರೀಕರಣದ ಹಂತವನ್ನು ಯಾವ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ರಾರಂಭಿಸಲಾಯಿತು? 2ನೇ ಪಂಚವಾರ್ಷಿಕ ಯೋಜನೆ, 1ನೇ ಪಂಚವಾರ್ಷಿಕ ಯೋಜನೆ, 3ನೇದು ಮತ್ತು 4ನೇದು. ನಿಮಗೆ ಗೊತ್ತಿರಲಿ, 2ನೇ ಪಂಚವಾರ್ಷಿಕ ಯೋಜನೆ ಈ ಕೈಗಾರೀಕರಣಕ್ಕೆ ಹೆಚ್ಚಿನ ಮಹತ್ವ ಕೊಡುತ್ತೆ. 1ನೇ ಪಂಚವಾರ್ಷಿಕ ಯೋಜನೆ ನಿಮಗೆ ಕೃಷಿಗೆ ಹೆಚ್ಚು ಮಹತ್ವ ಕೊಡುತ್ತೆ. 3ನೇ ಪಂಚವಾರ್ಷಿಕ ಯೋಜನೆ ಇದು ಕೂಡ ಅಗೇನ್ ಕೃಷಿಗೆ ನಿಮಗೆ ಹೆಚ್ಚು ಮಹತ್ವ ಕೊಡುತ್ತೆ. ಗೊತ್ತಿರಲಿ, ಕೇಳ್ತಾನೆ. ಆ್ಯಂಡ್ ದೆನ್ 5ನೇ ಪಂಚವಾರ್ಷಿಕ ಯೋಜನೆ ಬಡತನ ನಿರ್ಮೂಲನೆಗೆ ಶ್ರಮಿಸಿದಂತಹ ಒಂದು ತಿದ್ದುಪಡಿ, ಒಂದು ಪಂಚವಾರ್ಷಿಕ ಯೋಜನೆ ಯಾವುದು ಅಂದರೆ ನಿಮಗೆ 5ನೇ ಪಂಚವಾರ್ಷಿಕ ಯೋಜನೆ. ಹಾಗೆ 20 ಅಂಶಗಳ ಕಾರ್ಯಕ್ರಮ ತಂದಿರತಕ್ಕಂಥ ಒಂದು ಪಂಚವಾರ್ಷಿಕ ಯೋಜನೆ ಯಾವುದು? ಇದೇ 5ನೇ ಪಂಚವಾರ್ಷಿಕ ಯೋಜನೆ. ಎಷ್ಟರಲ್ಲಿ? 1975ರಲ್ಲಿ. ಹಾಗೆ ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಬರ್ತವೆ ನಿಮಗೆ. ಓಕೆ, ಯಾವುದು? ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ. ಸೊ ಈ ರೀಜನಲ್ ರೂರಲ್ ಬ್ಯಾಂಕ್ಸ್ಗಳನ್ನು ಯಾವ ಒಂದು ವರ್ಷ ಸ್ಥಾಪನೆ ಮಾಡಿದ್ರು? 1975ರಲ್ಲಿ. ಯಾವ ಒಂದು ಪಂಚವಾರ್ಷಿಕ ಯೋಜನೆಯ ಸಮಯದಲ್ಲಿ? 5ನೇ ಪಂಚವಾರ್ಷಿಕ ಯೋಜನೆಯ ಸಮಯದಲ್ಲಿ ರೀಜನಲ್ ರೂರಲ್ ಬ್ಯಾಂಕ್ಗಳು 1975ರಲ್ಲಿ ಸ್ಥಾಪನೆ ಮಾಡ್ತಾರೆ. ಯಾರು? ಇಂದಿರಾ ಗಾಂಧಿ ಅವರು. ಗೊತ್ತಿರಲಿ, ಇದು ನಿಮಗೆ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮಧ್ಯಾಹ್ನದ ಬಿಸಿ ಊಟವನ್ನು ಪ್ರಾರಂಭಿಸಲಾಯಿತು. ಯಾವಾಗ ಪ್ರಾರಂಭಿಸಲಾಯಿತು ಮಧ್ಯಾಹ್ನದ ಬಿಸಿ ಊಟ? ಮಿಡ್ ಡೇ ಮೀಲ್. ಯಾವಾಗ ರೀ? ಮಧ್ಯಾಹ್ನ ಶಿಸ್ತನಾಗಿ ಅನ್ನ ಸಾಂಬಾರು ಹೊಡೆದು ಬರ್ತೀವಲ್ಲ ನಾವು ಸ್ಕೂಲಲ್ಲಿದ್ದಾಗ. ಸೊ ಯಾವುದದು? ಯಾವ ಒಂದು ಯೋಜನೆ ಯಾವ ವರ್ಷ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ರೆ ಅದನ್ನು ನಾವು ಮಿಡ್ ಡೇ ಮೀಲ್ ಸ್ಕೀಮ್ ಅಂತ ಕರಿತೀವಿ. ಯಾವುದು? ಮಿಡ್ ಡೇ ಮೀಲ್ ಸ್ಕೀಮ್ ಅಂತ ಕರಿತೀವಿ. ಈ ಮಿಡ್ ಡೇ ಮೀಲ್ ಸ್ಕೀಮನ್ನು 1995 ಆಗಸ್ಟ್ 15ರಂದು PV ನರಸಿಂಹರಾವ್ ಅನ್ನುವ ಒಬ್ಬ ಪ್ರಧಾನಮಂತ್ರಿ, ಭಾರತದ ಒಬ್ಬ ಹೆಮ್ಮೆಯ ಪ್ರಧಾನಮಂತ್ರಿ ಸ್ಟಾರ್ಟ್ ಮಾಡ್ತಾರೆ. ಇದನ್ನು ಯಾರು? PV ನರಸಿಂಹರಾವ್ನವರು 1995 ಆಗಸ್ಟ್ 15ರಂದು ಈ ಮಿಡ್ ಡೇ ಮೀಲ್ ಸ್ಕೀಮನ್ನು ಸ್ಟಾರ್ಟ್ ಮಾಡ್ತಾರೆ. ಕೇಳ್ತಾನೆ, ಮಿಡ್ ಡೇ ಮೀಲ್ ಸ್ಕೀಮನ್ನು ಯಾರು ಸ್ಟಾರ್ಟ್ ಮಾಡ್ತಾರೆ ಅಂತ. ಹಾಗೆ ಇನ್ನೊಂದು, ಈ ಮಿಡ್ ಡೇ ಮೀಲ್ ಸ್ಕೀಮನ್ನು ಯಾರು ಬಗೆಹರಿಸ್ತಾರೆ, ಯಾರು ನೋಡ್ಕೊಳ್ತಾರೆ, ಇದಕ್ಕೆ ದುಡ್ಡೆಲ್ಲ ಸ್ವಲ್ಪ ಹೊಂದಿಸೋರು ಯಾರು, ಇದ್ರ ಬಗ್ಗೆ ಮೇಲ್ವಿಚಾರಣೆ ಎಲ್ಲ ಮಾಡೋರು ಯಾರು, ಇದು ಯಾವ ಒಂದು ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಬರುತ್ತೆ ಅಂತ ಕೇಳ್ತಾನೆ. ಯಾವುದು? ಮಾನವ ಸಂಪನ್ಮೂಲಗಳ ಇಲಾಖೆ ಅಂತ ಬರುತ್ತೆ. ಯಾವುದು? ಮಾನವ ಸಂಪನ್ಮೂಲಗಳ ಇಲಾಖೆ ಅಂತ. ಹ್ಯೂಮನ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ. ಓಕೆ, ಸೊ ಹ್ಯೂಮನ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ. ಆ ಮಾನವ ಸಂಪನ್ಮೂಲಗಳ ಇಲಾಖೆ ಏನು ಮಾಡುತ್ತೆ? ಈ ಮಿಡ್ ಡೇ ಮೀಲ್ ಸ್ಕೀಮು, ಈ ಮಧ್ಯಾಹ್ನದ ಬಿಸಿ ಊಟದ ಯೋಜನೆಯ ಮೇಲೆ ಎಲ್ಲ ಕಾರ್ಯಗಳನ್ನು ನೋಡ್ಕೊಳ್ಳುತ್ತೆ. ಆ ಡಿಪಾರ್ಟ್ಮೆಂಟ್ ಅಡಿಯಲ್ಲೇ ಈ ಮಿಡ್ ಡೇ ಮೀಲ್ ಸ್ಕೀಮ್ ಬರುತ್ತೆ. ಎಷ್ಟರಲ್ಲಿ ಜಾರಿ ಆಯಿತು? 1995ರಲ್ಲಿ. ಮೇ ಬಿ ನೀವು ಹುಟ್ಟಿರೋಕ್ಕಿಂತ
ಬಹಳ ಪೂರ್ವದಲ್ಲೇ ಅದು ಜಾರಿಯಾಗಿದೆ ಅನಿಸುತ್ತೆ. ಯಾಕಂದರೆ ಮ್ಯಾಕ್ಸಿಮಮ್ ನೀವೆಲ್ಲ ಕ್ಲಾಸ್ ಕೇಳೋರು ಎಷ್ಟು ಏಜ್ ಅವರು ಇದ್ದೀರಾ ಅಂದರೆ 24, 25 ಅಥವಾ ಈಗ 20 ಅಬೋಲ್ ಇದ್ದೀರಾ ಮ್ಯಾಕ್ಸಿಮಮ್. ಬಟ್ 25 ಮ್ಯಾಕ್ಸಿಮಮ್ ಜಾಸ್ತಿ ಇಲ್ಲ. ಬಟ್ ಅಲ್ಲಿ ಏನಿದ್ದೀರಲ್ವ, ಸೊ ನಿಮಗೆ ಈ ನೀವು ಹುಟ್ಟಿರೋಕ್ಕಿಂತ ಜಾಸ್ತಿನೇ ಅಂದರೆ ಪೂರ್ವದಲ್ಲೇ 1-2-3 ವರ್ಷಕ್ಕಿಂತ ಮುಂಚೆನೇ ಅದು ಪ್ರಾರಂಭವಾಗಿದೆ. ಸೊ ಈಗ ನೆನ್ಪಿಟ್ಕೊಳ್ಳಿ. ಇಲ್ಲಾಂದರೆ ನೀವು ಅದೇ 1995 ನೀವೇನಾದರೂ ಬಾರ್ನ್ ಆಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದರೆ ನಾನು ಹುಟ್ಟಿದಾಗಲೇ ಮಿಡ್ ಡೇ ಮೀಲ್ ಸ್ಟಾರ್ಟ್ ಆಯಿತು ಅಂತ, ನಾನು ಹುಟ್ಟಿದಾಗಲೇ ತಿನ್ಕೋತೇ ಬಂದೀನಿ ಅಂತ ನೆನ್ಪಿಟ್ಕೋಬೋದು ನೀವು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಹೂ ಇಂಪ್ಲಿಮೆಂಟೆಡ್ ದ ಲುಕ್ ಈಸ್ಟ್ ಪಾಲಿಸಿ ಅಂತ ಕೇಳಿದಾನೆ. ಓಕೆ, ಸೊ ಇದನ್ನು ಇಂಗ್ಲೀಷಲ್ಲೇ ನೀವು ನೋಡ್ಕೊಳ್ಳಿ. ಲುಕ್ ಈಸ್ಟ್ ಪಾಲಿಸಿ ಅಂತ ಬರುತ್ತೆ. ಈ ಲುಕ್ ಈಸ್ಟ್ ಪಾಲಿಸಿಯನ್ನು ತಂದವರು ಯಾರು? PV ನರಸಿಂಹರಾವ್. ಓಕೆ, ಈ PV ನರಸಿಂಹರಾವ್ ಅನ್ನೋರು ಏನಿದಾರಲ್ವ, ಈ ಪ್ರಧಾನಮಂತ್ರಿ 1990ರ ದಶಕದಲ್ಲಿ ಈ ಲುಕ್ ಈಸ್ಟ್ ಪಾಲಿಸಿಯನ್ನು ತರ್ತಾರೆ. ಲುಕ್ ಈಸ್ಟ್ ಪಾಲಿಸಿಯನ್ನು ತಂದವರು ಯಾರು? ಈ PV ನರಸಿಂಹರಾವ್ ಅನ್ನೋರು. ಹಾಗೆ ಇದಕ್ಕೆ ಅಪೋಸಿಟ್ ಆಗಿ ಒಂದು ಆ್ಯಕ್ಟ್ ಈಸ್ಟ್ ಪಾಲಿಸಿ ಅಂತ ಬರುತ್ತೆ. ಯಾವುದು? ಆ್ಯಕ್ಟ್ ಈಸ್ಟ್ ಪಾಲಿಸಿ. ಈ ಆ್ಯಕ್ಟ್ ಈಸ್ಟ್ ಪಾಲಿಸಿಯನ್ನು ತಂದವರು ಯಾರು ಅಂತ ಕೇಳ್ತಾರೆ ನಿಮಗೆ. ಈ ಆ್ಯಕ್ಟ್ ಈಸ್ಟ್ ಪಾಲಿಸಿ ಇದನ್ನು ತಂದವರು ಯಾರು ಅಂದರೆ ನಿಮಗೆ ನರೇಂದ್ರ ಮೋದಿ. ಎಷ್ಟರಲ್ಲಿ ತಂದರು? 2015, 16, 18 ಮತ್ತು 25. ಈ ವರ್ಷ ಅಂತರೂ ತಂದಿಲ್ಲ. ಈ ವರ್ಷ ತಂದಿಲ್ಲ ಅಂದರೆ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ 2016ರಲ್ಲಿ ಆ್ಯಕ್ಟ್ ಈಸ್ಟ್ ಪಾಲಿಸಿ ಬಂದಿದೆ. ಆ್ಯಕ್ಟ್ ಈಸ್ಟ್ ಪಾಲಿಸಿ ಯಾವಾಗ ಬಂದಿದೆ ಅಂತ ಕೇಳ್ತಾನೆ. ಹಾಗೆ ಯಾರು ತಂದಿದ್ದಾರೆ ಅಂತ ಕೇಳ್ತಾನೆ. ಲುಕ್ ಈಸ್ಟ್ ಪಾಲಿಸಿ ಯಾರು ತಂದಿದ್ದಾರೆ ಅಂತ ಕೇಳ್ತಾನೆ. ಎರಡೂ ಕೂಡ ನೆನ್ಪಿಟ್ಕೊಳ್ಳಿ, ಎರಡೂ ಕೂಡ ಒಂದು ರೀತಿ ಕೌಂಟ್ರ್ ಇದ್ದಂಗೆ ಇದ್ದಾವೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಇದ್ದಾವೆ, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ಭದ್ರತಾ ಮತ್ತು ವಿನಿಮಯ ಮಂಡಳಿಯನ್ನು ಯಾವ ವರ್ಷ ಸ್ಥಾಪಿಸಲಾಯಿತು? ಸೆಬಿ ರೀ, ನೀವು ಕೇಳಿರ್ತೀರಲ್ವ ಸೆಬಿ ಅಂತ, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ. ಈ ಸೆಬಿಯನ್ನು ಯಾವ ವರ್ಷ ಸ್ಥಾಪಿಸಲಾಯಿತು ಅಂತ ಕೇಳಿದ್ದಾನೆ. 88, 89, 90, 92. ಸೊ ಇಲ್ಲಿ ನಿಮಗೆ ಎರಡರಲ್ಲಿ ಡೌಟ್ ಇರುತ್ತೆ. ಕೆಲವೊಬ್ರು ಹೇಳ್ತೀರಾ ಸರ್ 92, ಕೆಲವೊಬ್ರು ಹೇಳ್ತೀರಾ 88. ಸರ್ ಯಾವ್ದು ರೈಟು? ಎರಡು ಕೂಡ ನೀವೇ ಹೇಳಿದ್ರಿ. ಯಾವ್ದು ರೈಟ್ ಇದರಲ್ಲಿ? ಸ್ಥಾಪಿಸಲಾಯಿತು ಅಂತ ಕೇಳಿದ್ರೆ 1988 ಸರಿಯಾದ ಉತ್ತರ. ಸೆಬಿಯನ್ನು ಸ್ಟಾರ್ಟ್ ಮಾಡಿರೋದು ಯಾವಾಗ ಅಂದರೆ ಈ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಈ ಭದ್ರತಾ ಮತ್ತು ವಿನಿಮಯ ಮಂಡಳಿಯನ್ನು ಸ್ಥಾಪನೆ ಮಾಡಿದ್ದ ವರ್ಷ ಯಾವುದು ಅಂದರೆ 1988. ಬಟ್ ಇದಕ್ಕೆ ಶಾಸನಾತ್ಮಕ ಸ್ಥಾನಮಾನ ನೀಡಿದ್ದು ಯಾವಾಗ ಅಂದರೆ 1992ರಲ್ಲಿ ಇದಕ್ಕೆ ಶಾಸನಾತ್ಮಕ ಸ್ಥಾನಮಾನ ನೀಡಿದ್ದಾರೆ. ಕೇಳ್ತಾನೆ ಇದಕ್ಕೆ ಶಾಸನಾತ್ಮಕ ಸ್ಥಾನಮಾನ ನೀಡಿದ್ದು 92ರಲ್ಲಿ, ಬಟ್ ಅದು ಸ್ಥಾಪನೆ ಆಗಿದ್ದು 1988ರಲ್ಲಿ. ಯಾವುದು? ಸೆಬಿ. ಈ ಸೆಬಿಯ ಕೇಂದ್ರ ಕಚೇರಿ ಎಲ್ಲಿದೆ? ಮುಂಬೈಯಲ್ಲಿದೆ. ಸರಿನಾ? ಮುಂಬೈಯಲ್ಲಿ ಕಂಡುಬರುತ್ತೆ. ಪ್ರಸ್ತುತ ಈ ಸೆಬಿಯ ಯಾರು CEO ಯಾರಿದ್ದಾರೆ, ಮೀನ್ಸ್ ಅದರ ಮುಖ್ಯ ಕಾರ್ಯದರ್ಶಿ ಯಾರಿದ್ದಾರೆ ಅಂತ ಕೇಳ್ತಾನೆ ನಿಮಗೆ. ಮುಖ್ಯ ಕಾರ್ಯದರ್ಶಿ ಯಾರಿದ್ದಾರೆ ಅಂದರೆ ತುಹಿನ್ ಕಾಂತ್ ಪಾಂಡೆ ಇದ್ದಾರೆ. ಕರೆಂಟ್ ಅಫೇರ್ಸಲ್ಲಿದೆ ಈ ತುಹಿನ್ ಕಾಂತ್ ಪಾಂಡೆ. ಇವ್ರ ಹೆಸರು ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಯಾಕಂದರೆ ರೀಸೆಂಟಾಗಿ ಹಿಂಡನ್ಬರ್ಗ್ ಅನ್ನೋದು ಈ ಸೆಬಿ ಮೇಲೆ, ಈ ಸೆಬಿ ಎಷ್ಟು ಇದ್ರೆ ಅನಾಚಾರ ಮಾಡ್ತಿದೆ, ಎಷ್ಟೆಷ್ಟು ಸ್ಕ್ಯಾಮ್ ಮಾಡಿದೆ ಅಂತ ಎಲ್ಲ ಕೂಡ ವರದಿ ಮಾಡಿದ್ದಾರೆ ಅವರು. ಸರಿನಾ? ಸೊ ಅದಕ್ಕೆ ಈ ಮಾಧವಿಪುರಿ ಬುಚ್ಚನ್ನ ತೆಗೆದು ಇವರನ್ನು ತುಹಿನ್ ಕಾಂತ್ ಪಾಂಡೆ ಅವರನ್ನ ಅಲ್ಲಿ ನೇಮಕ ಮಾಡಲಾಗಿದೆ. ಸೊ ಅದಕ್ಕೆ ಕೇಳ್ತಾನೆ, ಮ್ಯಾಕ್ಸಿಮಮ್ ಕೇಳ್ತಾನೆ. ಪ್ರತಿ ಒಂದು ಶಿಫ್ಟಲ್ಲಿ ನಿಮಗೆ ಯಾವುದಾದ್ರೂ ಒಂದು ಶಿಫ್ಟಲ್ಲಿ ಬಂದೇ ಬರುತ್ತೆ ನೋಡಿ. ನಿಮ್ಮ NTPC ಎಕ್ಸಾಮಲ್ಲಿ ಒಂದಾದರೂ ಒಂದು ಶಿಫ್ಟಲ್ಲಿ ಈ ಕ್ವಶನ್ನ ನೀವು ನಿರೀಕ್ಷೆ ಮಾಡಬಹುದು. ಯಾವುದನ್ನು? ಸೆಬಿಯ ಮುಖ್ಯಸ್ಥರು, ಪ್ರಸ್ತುತ ಮುಖ್ಯಸ್ಥರು, ಅಥವಾ ಈ ಪ್ರಸ್ತುತ ಮುಖ್ಯಸ್ಥರು ಯಾರು ಹೋದ ನಂತರ ಬಂದರು ಅಂತ ಕೇಳ್ಬೋದು. ಮಾಧವಿಪುರಿ ಬುಚ್. ಹಾಗೆ ಇನ್ನೊಂದು ಕೇಳ್ಬೋದು, ಈ ಸೆಬಿ ಯಾವಾಗ ಸ್ಥಾಪನೆ ಆಗಿದೆ? ಅದಾದ ನಂತರ ಈ ಸೆಬಿಯ ಮೊದಲ ಮಹಿಳಾ ಮುಖ್ಯಸ್ಥೆ ಯಾರು ಅಂತ, ಇದೇ ಮಾಧವಿಪುರಿ ಬುಚ್ಚೆ. ಸರಿನಾ? ಸೊ ಇವರೇ ಜಾಸ್ತಿ ಸ್ಕ್ಯಾಮ್ ಮಾಡಿದ್ದಾರೆ ಅಂತ ಹಿಂಡನ್ಬರ್ಗ್ ಸಂಸ್ಥೆ, ಒಂದು ಅಮೇರಿಕನ್ ಸಂಸ್ಥೆ, ಇಂಡಿಯಾದಲ್ಲಿ ಅವರಿಗೆ ಧೈರ್ಯ ಕೂಡ ಇಲ್ಲ ಅನ್ಸುತ್ತೆ. ಯಾಕೋ ಈ ಗೌರ್ಮೆಂಟ್ಗೆ ಅನಿಸ್ತಾರೆ, ಯಾಕಂದರೆ ಆ ಸಂಸ್ಥೆನೇ ಮುಚ್ಚಕ್ಕೆ ಬಿಡ್ತಿದ್ದಾರಲ್ವಾ ಗೌರ್ಮೆಂಟ್ದವರು. ಸೊ ಅದಕ್ಕೆ ಹಿಂಡನ್ಬರ್ಗ್ ಅನ್ನೋ ಒಂದು ಸಂಸ್ಥೆ ಏನು ಮಾಡುತ್ತೆ, ಈ ಸೆಬಿಯ ಬಗ್ಗೆ ಸ್ಕ್ಯಾಮ್, ಈ ಸೆಬಿ ಏನು ಸ್ಕ್ಯಾಮ್ ಮಾಡಿದೆ ಅಲ್ವಾ, ಈ ಸೆಬಿ ಮತ್ತು ಅದಾನಿ ಗ್ರೂಪು ಆ ಸ್ಕ್ಯಾಮನ್ನು ಹೊರಗಡೆ ತರುತ್ತೆ. ಜಸ್ಟ್ ಒಂದೇ ಒಂದು ರಿಪೋರ್ಟು, ಈ ಹಿಂಡನ್ಬರ್ಗ್ ಸಂಸ್ಥೆಯ ಒಂದೇ ಒಂದು ರಿಪೋರ್ಟು ಇಡೀ ಸೆಬಿಗೆ ಅದಾನಿ ಗ್ರೂಪಿಗೆ ಅಲ್ಲಾಡಿಸಿಬಿಡ್ತದೆ. ಜಸ್ಟ್ ಒಂದು ರಿಪೋರ್ಟ್ ಅಷ್ಟೇ, ಒಂದೇ ರಿಪೋರ್ಟ್ ಕೊಟ್ಟಿದ್ದಾರೆ ಅವರು. ಜಸ್ಟ್ ಫುಲ್ ಡೀಟೇಲ್ಡ್ ರಿಪೋರ್ಟ್ ಇಲ್ಲ, ಜಸ್ಟ್ ಹಿಂಗೆ ನಡೀತಿದೆ, ಚೆಕ್ ಮಾಡ್ಕೊಳ್ರಿ ನೀವು ಇಂಡಿಯಾದವರು, ಸ್ವಲ್ಪ ಇದು ಆಗ್ರಿ, ಅಪ್ಗ್ರೇಡ್ ಆಗ್ರಿ, ಇದ್ರ ಬಗ್ಗೆ ನೋಡ್ಕೋರಿ ಅಂತ ಹೇಳಿದ್ದಾರೆ ಅವರು. ಸೊ ಅದು ಒಂದೇ ಒಂದು ರಿಪೋರ್ಟ್ ಏನು ಮಾಡಿದೆ, ಇಡೀ ಯಾರು ಅದಾನಿ ಗ್ರೂಪ್ದು ಶೇರ್ ಮಾರ್ಕೆಟ್ ಏನಿದೆ ಅಲ್ವಾ ಕೆಳಗಡೆ ಬೀಳಿಸಿದೆ. ಎಷ್ಟೋ ಸಾವಿರಾರು ಕೋಟಿ ಅವರಿಗೆ ಲಾಸ್ ಆಗಿದೆ. ಸೊ ಆ ರೀತಿ ಮಾಡಿದ ಒಂದು ಸಂಸ್ಥೆ ಯಾವುದು ಅಂದರೆ ಹಿಂಡನ್ಬರ್ಗ್ ಸಂಸ್ಥೆ. ಯಾವ ದೇಶದ ಸಂಸ್ಥೆ ಅಂತ ಕೇಳ್ತಾನೆ ನಿಮಗೆ, ಆಲ್ರೆಡಿ ಕೇಳಿದ್ದಾನೆ ಎಷ್ಟೋ ಸರಿ. ಸೊ ಅದಕ್ಕೆ ನೆಕ್ಸ್ಟ್ ಕೂಡ ನಿಮ್ಗೆ ಕೇಳಬಹುದು. ಸೊ ಈ ಹಿಂಡನ್ಬರ್ಗ್ ಸಂಸ್ಥೆ ಅನ್ನೋದು ಯಾವ ದೇಶ ಅಂದರೆ ಅಮೆರಿಕದ ಒಂದು ಸಂಸ್ಥೆಯಾಗಿದೆ. ಈ ಅಮೆರಿಕದ ಸಂಸ್ಥೆ ಇದು ರಿಪೋರ್ಟ್ ಬಿಡುಗಡೆ ಮಾಡುತ್ತೆ, ಗೊತ್ತಿರಲಿ ನಿಮಗೆ, ಕೇಳ್ತಾನೆ. ಸೊ ಇದಾಗಿತ್ತು ಇಲ್ಲಿಯವರೆಗೆ RRB NTPC ಮತ್ತು RRB D ಗ್ರೂಪ್ ಎಕ್ಸ್ಪೆಕ್ಟೆಡ್ ಪ್ರಶ್ನೆಗಳು, ಹಾಗೆ ಸ್ವಲ್ಪ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.